Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಸಂಪೂರ್ಣ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸುಮಾರು 400 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗುವಂಥದ್ದು. ಎಲ್ಲವೂ ಒಂದು ವಾಕ್ಯದಲ್ಲಿ ಅಥವಾ ಒಂದು ಲೈನರ್ ಡೈರೆಕ್ಟ್ ಆಗಿ ಆನ್ಸರ್ ಇರುವಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು. ಪ್ರೀವಿಯಸ್ ಆಗಿ ನಾವು ಹೇಗೆ 6, 8, 9, 10ನೇ ತರಗತಿಯ ವಿಡಿಯೋಗಳನ್ನು ಮಾಡಿದ್ವೋ ಅದೇ ರೀತಿಯಾಗಿ ಪೆಂಡಿಂಗ್ ಇರುವಂತಹ 7ನೇ ತರಗತಿಯ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸಮಾಜ ವಿಜ್ಞಾನದ ಇತಿಹಾಸ, ಪೌರನೀತಿ ಹಾಗೆ ಭೂಗೋಳಶಾಸ್ತ್ರ, ಪೌರನೀತಿ ಮತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿ ಈಗಾಗಲೇ ಕೇಳಿರುವಂತಹ ಅಥವಾ ಮುಂದೆ ಕೇಳಬಹುದಾದಂಥ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಗಳು ಕೊನೆ ಕ್ಷಣದಲ್ಲಿ ಒಮ್ಮೆ ನೀವು ಈಗೆಲ್ಲ ಆಲ್ರೆಡಿ ಓದುವುದನ್ನು ಕಂಪ್ಲೀಟ್ ಆಗಿರುತ್ತೆ, ಒಂದು ಅಥವಾ 2 ಬಾರಿ ಓದಿ ಕಂಪ್ಲೀಟ್ ಆಗಿರುತ್ತೆ. ಅದನ್ನು ಇನ್ನೊಮ್ಮೆ ಮನನವನ್ನು ಮಾಡಿಕೊಳ್ಳುವಂತಹ ಸಲುವಾಗಿ ಈ ವಿಡಿಯೋಗಳು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಏನಾದರೂ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ಟ್ರಾವೆಲನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ವಿಡಿಯೋವನ್ನು ಜಸ್ಟ್ ನೀವು ಇಯರ್ಫೋನ್ ಹಾಕಿ ಕಿವಿಯಲ್ಲಿ ಕೇಳ್ತಾ ಇದ್ರೂ ಸಾಕು, ನೀವು ಓದಿರುವಂಥದ್ದು ಪುನರ್ ಮನನ ಆದಂತೆ ಆಗುತ್ತೆ. ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋವನ್ನು ನಾವು ಮಾಡ್ತಾ ಇರುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ವಲ್ಪ ಲೆಂದಿ ಆದಂತಹ ವಿಡಿಯೋ ಆದರೂ ಒಂದು ವಿಡಿಯೋದಲ್ಲಿ ಬಹಳಷ್ಟು ಕ್ವಶನ್ಗಳು ಕವರ್ ಆಗುತ್ತೆ. ಒಮ್ಮೆ ಓದಿರುವುದನ್ನು ಸಂಪೂರ್ಣವಾಗಿ ಮನನ ಮಾಡಿಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಜೀಸಸ್ ಎನ್ನುವುದು ಕನ್ನಡದಲ್ಲಿ, ಜೀಸಸ್ ಅಂದರೆ ಕನ್ನಡದಲ್ಲಿ ಏಸು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. 2, ಬೆತ್ಲೆಹ್ಯಾಮ್ ಇರುವ ದೇಶ. ಈಗಿನ ಇಸ್ರೇಲ್ನ ದೇಶದಲ್ಲಿ ಬೆತ್ಲೆಹ್ಯಾಮ್ ಇದೆ. ಬೆತ್ಲೆಹ್ಯಾಮ್ ಯೇಸು ಜನಿಸಿದಂತಹ ಸ್ಥಳ. ಜುಡಿಯಾದ ಬೆತ್ಲೆಹ್ಯಾಮ್, ಜುಡಿಯಾದ ಬೆತ್ಲೆಹ್ಯಾಮ್ ಎಂಬಲ್ಲಿ ಜನಿಸ್ತಾರೆ. ನೆಕ್ಸ್ಟ್, ಪೈಗಂಬರ ಎಂದರೆ ದೇವರ ಸಂದೇಶವನ್ನು ಸಾರುವವರು. ಪೈಗಂಬರ ಅನ್ನೋದರ ಅರ್ಥ ದೇವರ ಸಂದೇಶವನ್ನು ಸಾರುವಂಥವರು ಎಂದು. 4ನೇ ಪ್ರಶ್ನೆ, ಮೆಕ್ಕಾ ಇರುವ ದೇಶ. ಪ್ರಸ್ತುತ ಸೌದಿ ಅರೇಬಿಯಾ ದೇಶದಲ್ಲಿ ಮೆಕ್ಕಾ ಇರುವಂಥದ್ದು. ಈ ಮುಸ್ಲಿಮರ ಅಥವಾ ಮುಸಲ್ಮಾನರ ಪವಿತ್ರ ಪ್ರದೇಶ ಮೆಕ್ಕಾ ಆಗಿದೆ. ನೆಕ್ಸ್ಟ್, ಮುಹಮ್ಮದ್ ಪೈಗಂಬರ್ ಅವರಿಗೆ ಪ್ರವಾದಿತ್ವ ದೊರಕಿದ ಗುಹೆ ಹೀರಾ ಅನ್ನುವಂತಹ ಒಂದು ಗುಹೆಯ ಮೇಲೆ ಅಥವಾ ಬೆಟ್ಟದ ಮೇಲಿರುವಂತಹ ಗುಹೆಯಲ್ಲಿ ಕುಳಿತು ಧ್ಯಾನಾಸಕ್ತರಾಗ್ತಾ ಇದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಪ್ರವಾದಿತ್ವ ದೊರಕಿತು ಈ ಹೀರಾ ಅನ್ನುವಂತಹ ಗುಹೆಯಲ್ಲಿ. ಖುರಾನ್ ಇರುವ ಭಾಷೆ. ಖುರಾನ್ ಇರುವುದು ಅರೇಬಿಕ್ ಭಾಷೆಯಲ್ಲಿ ಇರುವಂಥದ್ದು. ಖುರಾನ್ ಇದು ಮುಸ್ಲಿಮರ ಪವಿತ್ರ ಗ್ರಂಥ, ಮುಸ್ಲಿಮರ ಪವಿತ್ರವಾದಂತಹ ಗ್ರಂಥ ಖುರಾನ್ ಆಗಿದೆ. ನೆಕ್ಸ್ಟ್, ಇಸ್ಲಾಂ ಪದದ ಅರ್ಥ ಶಾಂತಿ ಮತ್ತು ಶರಣಾಗತಿ. ಶಾಂತಿಯಿಂದ ಇರುವಂಥದ್ದು ಮತ್ತು ದೇವರಿಗೆ ಶರಣಾಗುವಂಥದ್ದು, ಅಲ್ಲಾಹನಿಗೆ ಶರಣಾಗುವಂಥದ್ದು ಇಸ್ಲಾಂ ಪದದ ಅರ್ಥ ಆಗಿದೆ. ನೆಕ್ಸ್ಟ್, ಉಮರ್ ಖಯ್ಯಾಮ್ನ ಕೃತಿ. ರುಬಾಯತ್ ಅನ್ನುವಂತಹ ಕೃತಿ ಉಮರ್ ಖಯ್ಯಾಮ್. ಉಮರ್ ಖಯ್ಯಾಮ್ನ ಕೃತಿ ರುಬಾಯತ್. ನೆಕ್ಸ್ಟ್, 9ನೇ ಪ್ರಶ್ನೆ, ಅರಬ್ಬರ ಪ್ರಸಿದ್ಧ ವೈದ್ಯ ಪದ್ಧತಿ ಯುನಾನಿ ಪದ್ಧತಿ. ನೆಕ್ಸ್ಟ್, ಚೆಂಗಿಸ್ ಖಾನ್ನ ಮೊಮ್ಮಗ ಕುಬ್ಲಾಯ್ ಖಾನ್. ಚೆಂಗಿಸ್ ಖಾನ್ನ ಮೊಮ್ಮಗನ ಹೆಸರು ಕುಬ್ಲಾಯ್ ಖಾನ್. ಇದಕ್ಕೂ ಮುಂಚೆ ನಾವು ಕ್ರೈಸ್ತ ಧರ್ಮದಲ್ಲಿ ಏಸು ಅಂದರೆ ಪದದ ಅರ್ಥ ಎಲ್ಲಿ ಜನಿಸಿದ ಅಷ್ಟನ್ನು ಮಾತ್ರ ನೋಡಿದ್ವಿ. ಏಸುವನ್ನು ಮಹಾರಕ್ಷಕ ಅಂತ ಹೇಳಿ ಕರೀತಾರೆ. ಜಾನ್ ಬ್ಯಾಪ್ಟಿಸ್ಟ್ ಅವರಿಂದ ದೀಕ್ಷಾ ಸ್ನಾನವನ್ನು ಪಡೆದು ಮಸೀಹ ಅಥವಾ ಮಹಾರಕ್ಷಕ ಅಂತ ಹೇಳಿ ಯೇಸು ಕ್ರಿಸ್ತರು ಅನಿಸ್ಕೊಳ್ತಾರೆ. ಅವರನ್ನು ಗೋಲ್ಗೊಥಾ ಅನ್ನುವಂತಹ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸಲಾಗುತ್ತೆ ಗೋಲ್ಗೊಥಾ ಅನ್ನುವಂತಹ ಒಂದು ಬೆಟ್ಟದ ಮೇಲೆ. ನೆಕ್ಸ್ಟ್, 11ನೇ ಪ್ರಶ್ನೆ, ತೈಮೂರ್ನ ವಂಶಕ್ಕೆ ಸೇರಿದವನು ಬಾಬರ್. ಮೊಘಲರ ದೊರೆ, ಮೊಘಲರ ಸ್ಥಾಪಕನಾದಂತಹ ಮೊಘಲರ ಸ್ಥಾಪಕ ಬಾಬರ್ ಈ ತೈಮೂರ್ನ ವಂಶಕ್ಕೆ ಸೇರಿದವನಾಗಿರ್ತಾನೆ. ನೆಕ್ಸ್ಟ್, ಕುಬ್ಲಾಯ್ ಖಾನ್ ಸ್ವೀಕರಿಸಿದ ಮತ ಬೌದ್ಧ ಮತ. ಕುಬ್ಲಾಯ್ ಖಾನ್ ನಂತರದ ದಿನಗಳಲ್ಲಿ ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತಾನೆ. ನೆಕ್ಸ್ಟ್,
ಪುನರ್ಜೀವನ ಎಂದರೆ ಮರುಹುಟ್ಟು ಅಥವಾ ಮರುಜನ್ಮ ಅಥವಾ ಪುನರ್ಜನ್ಮ ಈ ಎಲ್ಲವೂ ಅರ್ಥ ಕೊಡುತ್ತೆ ಪುನರುಜ್ಜೀವನ ಅನ್ನುವಂಥದ್ದು. 14ನೇ ಪ್ರಶ್ನೆ, ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್. ಇದು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. 1453ರವರೆಗೂ ಒಂದು ದೊಡ್ಡದಾದಂತಹ ವ್ಯಾಪಾರಿ ಕೇಂದ್ರ ಆಗಿತ್ತು. ಭಾರತ ಮತ್ತು ಯುರೋಪಿಯನ್ ದೇಶಗಳ ನಡುವಿನ ಒಂದು ವ್ಯಾಪಾರಿ ಕೇಂದ್ರ ಅಂಥೇಳಿ ಕಾನ್ಸ್ಟಾಂಟಿನೋಪಲನ್ನು ಕರಿತಾ ಇದ್ರು. ಇದೇನಾಗಿತ್ತು, ಭಾರತೀಯ ವರ್ತಕರು, ಭಾರತದಲ್ಲಿ ಅಂದರೆ ಅರಬ್ ವರ್ತಕರು ಭಾರತೀಯ ಸಾಂಬಾರು ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಕಾನ್ಸ್ಟಾಂಟಿನೋಪಲ್ನಲ್ಲಿ ಇಟಲಿಯ ವರ್ತಕರಿಗೆ ಮಾರ್ತಾ ಇದ್ರು. ಈ ಇಟಲಿಯ ವರ್ತಕರು ಅದನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿ ಯುರೋಪ್ ದೇಶಗಳಿಗೆ ಅದನ್ನು ಮಾರ್ತಾ ಇದ್ರು. ಹೀಗೆ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಕೇಂದ್ರ ಅಂತ ಹೇಳಿ ಕಾನ್ಸ್ಟಾಂಟಿನೋಪಲ್ ಹೆಸರನ್ನು ಗಳಿಸಿತ್ತು. 1453ರಲ್ಲಿ ಅಟೋಮನ್ ಸಾಮ್ರಾಜ್ಯದ ಅಟೋಮನ್ ಟರ್ಕರು ಏನಿದ್ದಾರೆ ಅವರು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ. ಇವರು ವಶಪಡಿಸ್ಕೊಂಡ ನಂತರ ಅಲ್ಲಿನ ಒಂದು ವ್ಯಾಪಾರಿ ಮಾರ್ಗವನ್ನು ಮುಚ್ತಾರೆ. ಇದಕ್ಕಾಗಿ ಯುರೋಪಿಯನ್ ದೇಶಗಳಿಗೆ ಜಲಮಾರ್ಗದ ಅನ್ವೇಷಣೆ ಮಾಡುವಂತಹ ಅನಿವಾರ್ಯತೆ ಉಂಟಾಯಿತು. ನೆಕ್ಸ್ಟ್ 15ನೇ ಪ್ರಶ್ನೆ, ಮೊಟ್ಟ ಮೊದಲ ಮುದ್ರಣಯಂತ್ರ ಕಂಡುಹಿಡಿದವನು ಗುಟೆನ್ಬರ್ಗ್. ಮೊಟ್ಟ ಮೊದಲ ಮುದ್ರಣಯಂತ್ರ ಪ್ರಿಂಟಿಂಗ್ ಮಷೀನನ್ನು ಕಂಡುಹಿಡಿದಂಥವನು. ನೆಕ್ಸ್ಟ್ 16ನೇ ಪ್ರಶ್ನೆ, 1477ರಲ್ಲಿ ಇಂಗ್ಲೆಂಡಿನಲ್ಲಿ ಸುಧಾರಿತ ಮುದ್ರಣಯಂತ್ರವನ್ನು ಕಂಡುಹಿಡಿದವನು ವಿಲಿಯಂ ಕ್ಯಾಕ್ಸ್ಟನ್ ಅನ್ನುವಂತಹ ಒಬ್ಬ ವಿಜ್ಞಾನಿ. 1477ರಲ್ಲಿ ಗುಟೆನ್ಬರ್ಗ್ ಮುದ್ರಣಯಂತ್ರವನ್ನು ಕಂಡುಹಿಡಿದ ನಂತರ ಸುಧಾರಿತ ಮುದ್ರಣಯಂತ್ರವನ್ನು ಈತ ಕಂಡುಹಿಡಿತಾನೆ. ನೆಕ್ಸ್ಟ್, ಪುನರುಜ್ಜೀವನದ ಸಾಹಿತ್ಯದ ಮೊದಲ ಲೇಖಕ ಪೆಟ್ರಾರ್ಕ್. ಇವನನ್ನು ಪುನರುಜ್ಜೀವನದ ಪಿತಾಮಹ ಅಂತಲೂ ಸಹ ಕರೀತಾರೆ. ಪುನರುಜ್ಜೀವನದ ಪಿತಾಮಹ ಅಂಥೇಳು ಸಹ ಪೆಟ್ರಾರ್ಕರನ್ನು ಕರೆಯುವಂಥದ್ದು. ಕೃತಿ ಆಫ್ರಿಕಾ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿದ್ದಾರೆ ಪೆಟ್ರಾರ್ಕಿಯವರು. ನೆಕ್ಸ್ಟ್, ಇಟಲಿಯ ಮಹಾಕವಿ ಡಾಂಟೆ ಬರೆದ ಡಿವೈನ್ ಕಾಮಿಡಿ ಎನ್ನುವುದು ಒಂದು ಮಹಾಕಾವ್ಯ ಆಗಿದೆ. ಇಲ್ಲಿ ಕವಿ ಡಾಂಟೆಯ ಬರೆದಂತಹ ಕೃತಿ ಡಿವೈನ್ ಕಾಮಿಡಿ ಅನ್ನುವಂಥದ್ದು. 19ನೇ ಪ್ರಶ್ನೆ, ಬೊಕಾಶಿಯೋ ಬರೆದ ಸಾಹಿತ್ಯ ಡೆಕಾಮೆರನ್ ಬೊಕಾಶಿಯೋ ಬರೆದಿರುವಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆ, ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಮುಖ್ಯ ಸಾಹಿತ್ಯಕಾರ ಸರ್ವಾಂಟೆ. ಈತ ಸ್ಪೇನ್ ದೇಶದವನು, ಪುನರುಜ್ಜೀವನ ಕಾಲದ ಸಾಹಿತ್ಯಕಾರ ಆಗಿರ್ತಾರೆ. ದೇಶಗಳನ್ನು ಸಹ ನಾವು ನೆನಪಿಟ್ಕೊಳ್ಳೇಬೇಕಾಗತ್ತೆ. ಪೆಟ್ರಾರ್ಕ್ ಎಲ್ಲಿಯವರು, ಡಾಂಟೆ ಎಲ್ಲಿಯಂಥವರು, ಸರ್ವಾಂಟೆ ಯಾವ ದೇಶದವರು. ದೇಶವನ್ನು ಕೊಟ್ಟು ಹೊಂದಿಸಿ ಬರೆಯಿರಿ, ಸರಿಯಾದ ಆಯ್ಕೆಗಳನ್ನು ಕೇಳುವಂಥ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಮ್ಯಾಕ್ಬೆತ್ ನಾಟಕ ರಚಿಸಿದವರು ವಿಲಿಯಂ ಶೇಕ್ಸ್ಪಿಯರ್. ಮ್ಯಾಕ್ಬೆತ್ ಅನ್ನುವಂತಹ ನಾಟಕ. ನೆಕ್ಸ್ಟ್ 22ನೇ ಪ್ರಶ್ನೆ, ಪುನರುಜ್ಜೀವನದ ವಾಸ್ತುಶಿಲ್ಪಗಳು ಯಾವ ಶಿಲ್ಪ ಶೈಲಿಯನ್ನು ಕೈಬಿಟ್ಟರು? ಪುನರುಜ್ಜೀವನ ಕಾಲದ ವಾಸ್ತುಶಿಲ್ಪಿಗಳು, ಶಿಲ್ಪವನ್ನು ರಚನೆ ಮಾಡುವಂಥವರು ಪುರಾತನವಾಗಿ ಇದ್ದಂತಹ ಯಾವ ವಾಸ್ತುಶಿಲ್ಪ ಶೈಲಿಯನ್ನು ಕೈಬಿಡ್ತಾರೆ? ಗಾಥಿಕ್ ಶೈಲಿಯನ್ನು ಇವರು ಕೈಬಿಟ್ಟು ಬೇರೆ ರೀತಿಯಾದ ಶೈಲಿಯಲ್ಲಿ ಶಿಲ್ಪಕಲೆಯನ್ನು ಪ್ರಾರಂಭ ಮಾಡ್ತಾರೆ. ಪುನರುಜ್ಜೀವನ ಕಾಲದ ಪ್ರಮುಖ ವಿಜ್ಞಾನಿ ಕೋಪರ್ನಿಕಸ್ ಈ ದೇಶಕ್ಕೆ ಸೇರಿದವನು. ಪೋಲೆಂಡ್ ದೇಶಕ್ಕೆ ಸೇರಿರ್ತಾನೆ ಪ್ರಮುಖ ವಿಜ್ಞಾನಿಯಾದ ಕೋಪರ್ನಿಕಸ್. 24ನೇ ಪ್ರಶ್ನೆ, ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟವನು ವಿಲಿಯಂ ಹಾರ್ವೆ. ರಕ್ತ ಪರಿಚಲನೆಯನ್ನು ತೋರಿಸಿಕೊಟ್ಟಂಥವನು ವಿಲಿಯಂ ಹಾರ್ವೆ. ನೆಕ್ಸ್ಟ್, ಧಾರ್ಮಿಕ ಸುಧಾರಣೆಯ ಉಷಾತಾರೆ ಜಾನ್ ವೈಕ್ಲಿಫ್. ಇವರನ್ನು ಧಾರ್ಮಿಕ ಸುಧಾರಣೆಯ ಉಷಾತಾರೆ ಅಂಥೇಳಿ ಕರೀತಾರೆ. ಈ ಪ್ರಶ್ನೆ ಪ್ರೀವಿಯಸ್ ಆಗಿ ಒಂದೆರಡು ಎಕ್ಸಾಮ್ಗಳಲ್ಲೂ ಸಹ ಬಂದಿತ್ತು. ಧಾರ್ಮಿಕ ಸುಧಾರಣೆಯ ಉಷಾತಾರೆ ಅಂಥೇಳಿ ಕರೆಯುವಂಥದ್ದು ಜಾನ್ ವೈಕ್ಲಿಫ್ ಅವರನ್ನು. ನೆಕ್ಸ್ಟ್ 26ನೇ ಪ್ರಶ್ನೆ, ಸಂತ ಅಗಸ್ಟಿನ್ ಚರ್ಚಿನ ಪಾದ್ರಿ ಆಗಿದ್ದವನು ಮಾರ್ಟಿನ್ ಲೂಥರ್.
ಧಾರ್ಮಿಕ ಸುಧಾರಣೆ ಏನು ನಡೆಯುತ್ತೆ, ಆ ಧಾರ್ಮಿಕ ಸುಧಾರಣೆಯ ಒಂದು ರೂವಾರಿ ಅಂತ ಹೇಳಿ ಕರಿತೇವೆ ಮಾರ್ಟಿನ್ ಲೂಥರ್. ಈತ ಸಂತ್ ಅಗಸ್ಟಿನ್ ಚರ್ಚಿನ ಪಾದ್ರಿಯಾಗಿರ್ತಾನೆ. ನೆಕ್ಸ್ಟ್, ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಇಗ್ನೇಷಿಯಸ್ ಲಯೋಲಾ. ಈತ ಪ್ರತಿ ಸುಧಾರಣಾ ಚಳುವಳಿಯ ನಾಯಕ. ಫಸ್ಟ್ ಮತ ಸುಧಾರಣಾ ಚಳುವಳಿ ನಡೆಯುತ್ತೆ. ಮತ ಸುಧಾರಣಾ ಚಳುವಳಿ, ಈ ಮಾರ್ಟಿನ್ ಲೂಥರ್ ಏನು ಮಾಡ್ತಾನೆ, ಚರ್ಚಿನ ಒಂದಿಷ್ಟು ತಪ್ಪುಗಳನ್ನು, ಪ್ರಶ್ನೆಗಳನ್ನು, ಪಾದ್ರಿಗಳಿಗೆ ಪ್ರಶ್ನೆಗಳನ್ನು ಬರೆದು ಅದನ್ನು ಪಾಪ ಕ್ಷಮಾಪಣಾ ಪತ್ರಗಳನ್ನು ಮಾರಾಟವನ್ನು ಮಾಡೋದರ ವಿರುದ್ಧ ಒಂದಿಷ್ಟು ಹೋರಾಟವನ್ನು ಮಾಡ್ತಾನೆ. ಆಗ ಅರಿವಿಗೆ ಬಂದಂತಹ ಈ ತಮ್ಮ ಚರ್ಚ್ಗಳಲ್ಲಿನ ಸುಧಾರಣೆಯನ್ನು ತರಲಿಕ್ಕಾಗಿ ಪ್ರತಿ ಸುಧಾರಣೆ ಅಂಥೇಳಿ ಒಂದು ಚಳುವಳಿಯನ್ನು ಪ್ರಾರಂಭವನ್ನು ಮಾಡ್ತಾರೆ. ಈ ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಇಗ್ನೇಷಿಯಸ್ ಲಯೋಲಾ ಆಗಿರ್ತಾನೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಜೀಸಸ್ ಸಂಘದ ಸದಸ್ಯರನ್ನು ಜೆಸೂಟರ್ಸ್ ಎಂದು ಕರೀತಾರೆ. ಜೀಸಸ್ ಸಂಘ, ಇಗ್ನೇಷಿಯಸ್ ಲಯೋಲಾ ಈ ಒಂದು ಜೀಸಸ್ ಸಂಘವನ್ನು ಪ್ರಾರಂಭ ಮಾಡ್ತಾನೆ. ಇದರ ಸದಸ್ಯರನ್ನು ಜೆಸೂಟರ್ಸ್ ಅಂಥೇಳಿ ಕರೆಯುವಂಥದ್ದು. 29ನೇ ಪ್ರಶ್ನೆ, ಹೆನ್ರಿ ದಿ ನ್ಯಾವಿಗೇಟರ್ ಎಂದು ಜನಪ್ರಿಯವಾದ ರಾಜ ಈ ದೇಶಕ್ಕೆ ಸೇರಿದವನು. ರಾಜನ ಹೆಸರು ಹೆನ್ರಿ, ಆತನಿಗಿದ್ದ ಬಿರುದು ದಿ ನ್ಯಾವಿಗೇಟರ್ ಅಂತ ಹೇಳಿ. ಯಾಕಾಗಿ ಈ ಒಂದು ಬಿರುದು ಬಂತು ಅಂದರೆ, ಈತ ಜಲಮಾರ್ಗದ ಅನ್ವೇಷಣೆಗಾಗಿ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾನೆ ನಾವಿಕರಿಗೆ. ಅದಕ್ಕಾಗಿಯೇ ಒಂದು ಶಾಲೆಯನ್ನು ಸಹ ತೆರಿತಾನೆ, ನೌಕಾ ಶಾಲೆಯನ್ನು ಸಹ ತೆರಿತಾನೆ. ಅದಕ್ಕಾಗಿ ನ್ಯಾವಿಗೇಟರ್ ಅನ್ನುವಂತಹ ಬಿರುದು ಬರುತ್ತೆ. ಈತ ಪೋರ್ಚುಗೀಸ್ ದೇಶಕ್ಕೆ ಸೇರಿದಂಥವನು. 30ನೇ ಪ್ರಶ್ನೆ, ಸ್ಕೂಲ್ ಆಫ್ ನ್ಯಾವಿಗೇಷನ್ ಶಾಲೆಯ ಸ್ಥಾಪಕ ಹೆನ್ರಿ. ಅದೇ ನೌಕಾ ಶಾಲೆ ಅಂತ ನಾನು ಹೇಳಿರುವಂಥದ್ದು. ಸ್ಕೂಲ್ ಆಫ್ ನ್ಯಾವಿಗೇಷನ್ ಅನ್ನುವಂಥ ಶಾಲೆಯನ್ನು ರಾಜ ಹೆನ್ರಿ ತೆರಿತಾನೆ. ಅದಕ್ಕಾಗಿ ದಿ ನ್ಯಾವಿಗೇಟರ್ ಅನ್ನುವಂತಹ ಬಿರುದು ಸಹ ಈತನಿಗೆ ಬರುತ್ತೆ. 31ನೇ ಪ್ರಶ್ನೆ, ಕೊಲಂಬಸ್ ಈ ದೇಶದ ನಾಯಕ. ಸ್ಪೇನ್ ದೇಶಕ್ಕೆ ಸೇರಿದ ನಾಯಕ ಕೊಲಂಬಸ್. ನೆಕ್ಸ್ಟ್, ಕೊಲಂಬಸ್ನ ಸಮುದ್ರಯಾನಕ್ಕೆ ಸಹಾಯ ಮಾಡಿದ ರಾಣಿ. ಕೊಲಂಬಸ್ನ ಸಮುದ್ರಯಾನಕ್ಕೆ ಸಹಾಯ ಮಾಡಿದ ರಾಣಿ ಇಸಾಬೆಲ್ಲಾ. ಈ ರಾಣಿ ಸಹಾಯವನ್ನು ಮಾಡ್ತಾಳೆ. 33ನೇ ಪ್ರಶ್ನೆ, ಬ್ರೆಜಿಲ್ ಅನ್ನು ಕಂಡುಹಿಡಿದವರು. ಪೆಡ್ರೋ ಕಬ್ರಾಲ್ ಅನ್ನುವಂಥವನು ಬ್ರೆಜಿಲ್ ಅನ್ನು ಕಂಡುಹಿಡಿತಾನೆ. ನೆಕ್ಸ್ಟ್, ಫರ್ಡಿನಾಂಡ್ ಮೆಗಲನ್ ಈ ದೇಶದ ನಾಯಕ. ಫರ್ಡಿನಾಂಡ್ ಮೆಗಲನ್ ಸೇರಿರುವಂಥದ್ದು ಪೋರ್ಚುಗೀಸ್ನ ನಾವಿಕ ಆಗಿರ್ತಾನೆ. ವಿಶ್ವ ಪರ್ಯಟನೆಯನ್ನು ಮಾಡಿದಂತಹ ಮೊದಲಿಗ ಫರ್ಡಿನಾಂಡ್ ಮೆಗಲನ್. ನೆಕ್ಸ್ಟ್ 35ನೇ ಪ್ರಶ್ನೆ, ಭೂ ಪ್ರದಕ್ಷಿಣೆ ಮಾಡಿದ ಮೊದಲ ಹಡಗು. ವಿಕ್ಟೋರಿಯಾ ಹಡಗು ಭೂ ಪ್ರದಕ್ಷಿಣೆಯನ್ನು ಮಾಡಿದಂತಹ ಮೊದಲ ಹಡಗಾಗಿದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಒಂದು ದೇಶ ಮತ್ತೊಂದು ದೇಶದ ಭೂಭಾಗದ ಮೇಲೆ ಹೊಂದಿರುವ ರಾಜಕೀಯ ಹಾಗೂ ಆರ್ಥಿಕ ನಿಯಂತ್ರಣವನ್ನು ಹೀಗೆನ್ನುವರು. ವಸಾಹತು ಅಂಥೇಳಿ ಕರೀತಾರೆ. ಯಾವುದೇ ಒಂದು ದೇಶ ಇನ್ನೊಂದು ದೇಶದ ಭೂಭಾಗದ ಮೇಲೆ ತನ್ನ ನಿಯಂತ್ರಣವನ್ನು ಹೊಂದಿದೆ ಅಂತಾದರೆ ಅದು ವಸಾಹತುವನ್ನಾಗಿ ಮಾಡಿಕೊಂಡಿದೆ. ಹೇಗೆ ಬ್ರಿಟಿಷರು ಭಾರತವನ್ನು ವಸಾಹತುವನ್ನಾಗಿ ಮಾಡಿಕೊಂಡಿದ್ರು 1600ರಿಂದ 1947ರವರೆಗೆ ಭಾರತವನ್ನು ಹೇಗೆ ತಮ್ಮ ವಸಾಹತು ರಾಷ್ಟ್ರವನ್ನಾಗಿ ಮಾಡಿಕೊಂಡಿದ್ರು, ಹಾಗೆ ಇದನ್ನು ವಸಾಹತು ಅಂತ ಹೇಳಿ ಕರೀತಾರೆ. ಬಾರ್ತಲೋಮಿಯೋ ಡಯಾಸ್ ಆಫ್ರಿಕಾದ ದಕ್ಷಿಣ ಭೂಶಿರ ತಲುಪಿದ ವರ್ಷ 1488ರಲ್ಲಿ ಬಾರ್ತಲೋಮಿಯೋ ಡಯಾಸ್ ಏನು ಮಾಡ್ತಾನೆ, ಆಫ್ರಿಕಾದ ದಕ್ಷಿಣ ಭೂಶಿರವನ್ನು ತಲುಪ್ತಾನೆ. ಭಾರತವನ್ನು ಹುಡುಕಬೇಕು, ಭಾರತಕ್ಕೆ ಬರಬೇಕು ನೌಕಾಯಾನದ ಮೂಲಕ ಅಂತಲೇ ಹೊರಟಿರುವಂಥದ್ದು. ಈ ದಕ್ಷಿಣ ಆಫ್ರಿಕಾದ ಭೂಶಿರಕ್ಕೆ ಬಂದ ಮೇಲೆ ನಂತರ ಆತನಿಗೆ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಸಮುದ್ರದಲ್ಲಿ ಇರುವಂತಹ ಒಂದಿಷ್ಟು ಗಾಳಿ ಅಥವಾ ಬಿರುಗಾಳಿಯನ್ನು ನೋಡಿ ಆತ ಹಿಂತಿರುಗ್ತಾನೆ. ನೆಕ್ಸ್ಟ್ 38ನೇ ಪ್ರಶ್ನೆ, ಪುನರುಜ್ಜೀವನ ಆರಂಭವಾದ ದೇಶ.
ಇಟಲಿ ದೇಶದಲ್ಲಿ ಆರಂಭ ಆಗುತ್ತೆ ಪುನರುಜ್ಜೀವನ. 39ನೇ ಪ್ರಶ್ನೆ, ಕೊಲಂಬಸನು ಅಮೆರಿಕಾದ ಮೂಲ ನಿವಾಸಿಗಳನ್ನು ಹೀಗೆಂದು ಕರೆದನು. ರೆಡ್ ಇಂಡಿಯನ್ಸ್ ಅಂತ ಹೇಳಿ ಕರೀತಾನೆ. ಕೊಲಂಬಸ್ ಹೊರಟಿರುವಂಥದ್ದು ಭಾರತವನ್ನು ಹುಡುಕಬೇಕು ಅಂತಲೇ ಆತ ಹೊರಟಿರ್ತಾನೆ. ಆತ ಹೋದಂತಹ ಡೈರೆಕ್ಷನ್ ತಪ್ಪಿರೋದ್ರಿಂದ ಆತ ಏನು ಮಾಡ್ತಾನೆ, ಅಮೇರಿಕಕ್ಕೆ ಹೋಗಿ ತಲುಪ್ತಾನೆ. ಅಮೇರಿಕಾವನ್ನು ಆತ ಭಾರತ ಅಂತ ಹೇಳಿ ಕಲ್ಪನೆಯನ್ನು ಮಾಡ್ಕೊಳ್ತಾನೆ. ಅಲ್ಲಿರುವಂತಹ ಜನರು ಸ್ವಲ್ಪ ಕೆಂಪು ಬಣ್ಣದಲ್ಲಿ ಇರುವಂಥದ್ದನ್ನು ನೋಡಿರೋದ್ರಿಂದ ಅವನೇನು ಮಾಡ್ತಾನೆ, ಆ ಜನರನ್ನು ಇಂಡಿಯನ್ಸ್ ಅಂತಲೇ ತಿಳಿದು ರೆಡ್ ಇಂಡಿಯನ್ಸ್ ಅನ್ನುವಂಥ ಹೆಸರಿನಿಂದ ಕರೀತಾನೆ. 40ನೇ ಪ್ರಶ್ನೆ, ಜೀಸಸ್ ಸಂಘ ಸ್ಥಾಪನೆಯಾದ ವರ್ಷ. 1541ರಲ್ಲಿ ಜೀಸಸ್ ಸಂಘ ಸ್ಥಾಪನೆ ಮಾಡಲಾಗುತ್ತೆ. ಅಗೇನ್ ಇಗ್ನೇಷಿಯಸ್ ಲಯೋಲಾ ಈತ ಈ ಜೀಸಸ್ ಸಂಘವನ್ನು ಸ್ಥಾಪನೆ ಮಾಡ್ತಾನೆ. ಅದರ ಸದಸ್ಯರನ್ನು ಜೆಸುಟರ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 41ನೇ ಪ್ರಶ್ನೆ, ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದ ದಿನ. 1498 ಮೇ 17ರಂದು ವಾಸ್ಕೋಡಿ ಗಾಮ ಏನು ಮಾಡ್ತಾನೆ, ಕೇರಳದ ಕಲ್ಲಿಕೋಟೆಯ ಸಮೀಪ ಕಾಪಡ್ ಅನ್ನುವಂತಹ ಪ್ರದೇಶಕ್ಕೆ ಬಂದು ತಲುಪ್ತಾನೆ. ಕೇರಳದ ಕಲ್ಲಿಕೋಟೆಯ ಕಾಪಡ್ ಅನ್ನುವಂತಹ ಪ್ರದೇಶಕ್ಕೆ ಬಂದು ತಲುಪ್ತಾನೆ. ನೆಕ್ಸ್ಟ್ 42ನೇ ಪ್ರಶ್ನೆ, ವಾಸ್ಕೋಡಿ ಗಾಮನಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿ ನೀಡಿದ ಕಲ್ಲಿಕೋಟೆಯ ದೊರೆಗಳು ಚಾಮೋರಿನ್ ದೊರೆಗಳು ಏನು ಮಾಡ್ತಾರೆ, ಭಾರತಕ್ಕೆ ಬಂದಂತಹ ವಾಸ್ಕೋಡಿ ಗಾಮನಿಗೆ ಭಾರತದಲ್ಲಿ ವ್ಯಾಪಾರದ ಅನುಮತಿಯನ್ನು ಕೊಡ್ತಾರೆ. ನೆಕ್ಸ್ಟ್ 43ನೇ ಪ್ರಶ್ನೆ, ವಿಜಯಪುರ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡ ಪೋರ್ಚುಗಲ್ ಗವರ್ನರ್ ಅಲ್ಬುಕರ್ಕ್. ವಿಜಯಪುರ ಸುಲ್ತಾನನ ಹಿಡಿತದಲ್ಲಿ ಗೋವಾ ಇರುತ್ತೆ, ಅದನ್ನು ಅಲ್ಬುಕರ್ಕ್ ವಶಪಡಿಸ್ಕೊಳ್ತಾನೆ. ಪೋರ್ಚುಗೀಸರು ಅದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಗೋವಾವನ್ನು ಅವರು ಭಾರತವನ್ನು ಬಿಟ್ಟು ಹೋಗುವವರೆಗೂ ಗೋವಾ ಅವರ ಹಿಡಿತದಲ್ಲೇ ಇರುತ್ತೆ. ಗೋವಾ ಅವರ ಒಂದು ರಾಜಧಾನಿಯಾಗಿರುತ್ತೆ. ನೆಕ್ಸ್ಟ್ 44ನೇ ಪ್ರಶ್ನೆ, ಪೋರ್ಚುಗೀಸರ ಭಾರತದ ಪ್ರಥಮ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅನ್ನುವಂಥವನು. ಈತ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ಅಲ್ಮೆಡಾನ ನೀಲಿ ನೀರಿನ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಅನ್ನುವಂಥದ್ದು. ಭೂಮಿಯ ಮೇಲಿನಕ್ಕಿಂತಲೂ ಹೆಚ್ಚಿನದಾಗಿ ಸಮುದ್ರದ ಮೇಲಿನ ಆಧಿಪತ್ಯವನ್ನು ಸಾಧಿಸುವ ಸಲುವಾಗಿ ಈ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೊಳಿಸ್ತಾನೆ. 45ನೇ ಪ್ರಶ್ನೆ, ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಹಾಗೂ ಭಾರತ ತೊರೆದ ಕಟ್ಟಕಡೆಯ ಯುರೋಪಿಯನ್ನರು ಪೋರ್ಚುಗೀಸರು. ಜಲಮಾರ್ಗದ ಮೂಲಕ ಮೊದಲು ಭಾರತಕ್ಕೆ ಬಂದಂತಹ ವಾಸ್ಕೋಡಿ ಗಾಮನೂ ಸಹ ಪೋರ್ಚುಗೀಸರವನೇ ಆಗಿರ್ತಾನೆ. ಹಾಗೆ ಭಾರತಕ್ಕೆ ಸ್ವತಂತ್ರ ಬಂದ ನಂತರವೂ ಗೋವಾವನ್ನು ತಮ್ಮ ಹಿಡಿತದಲ್ಲೇ ಹಿಡ್ಕೊಂಡಿರ್ತಾರೆ ಪೋರ್ಚುಗೀಸರು. ಕೇಂದ್ರಾಡಳಿತ ಆಗುವ ಸಂದರ್ಭದಲ್ಲಿ 1961ರ ಸಮಯಕ್ಕೆ ಗೋವಾ ಕೇಂದ್ರಾಡಳಿತವನ್ನಾಗಿ ಮಾಡ್ತಾರೆ ಮೊದಲು. ಈ ಸಂದರ್ಭದಲ್ಲಿ ಪೋರ್ಚುಗೀಸರು ಗೋವಾವನ್ನು ಬಿಟ್ಟು ಹೋಗ್ತಾರೆ. ಮೊದಲನೇದಾಗಿ ಬಂದವರು ಸಹ ಪೋರ್ಚುಗೀಸರು, ಕೊನೆಯದಾಗಿ ಭಾರತವನ್ನು ಬಿಟ್ಟವರು ಸಹ ಪೋರ್ಚುಗೀಸರೇ. ನೆಕ್ಸ್ಟ್ 46ನೇ ಪ್ರಶ್ನೆ, ಭಾರತದ ಪೋರ್ಚುಗೀಸರ ರಾಜಧಾನಿ. ಗೋವಾ ಅವರ ರಾಜಧಾನಿಯಾಗಿತ್ತು. ಡಚ್ಚರ ದೇಶ ನೆದರ್ಲ್ಯಾಂಡ್, ಡಚ್ಚರ ತವರು ದೇಶ ಅಂತಲೂ ಸಹ ಕರಿಬಹುದು. ನೆದರ್ಲ್ಯಾಂಡ್ ಅವರ ದೇಶ ಆಗಿತ್ತು. 48ನೇ ಪ್ರಶ್ನೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ. ಡಚ್ಚರ ಭಾರತದ ರಾಜಧಾನಿ ಪುಲಿಕಾಟ್, ಅದನ್ನು ತಮ್ಮ ರಾಜಧಾನಿಯನ್ನಾಗಿ ಡಚ್ಚರು ಮಾಡಿಕೊಂಡಿದ್ರು. ನೆಕ್ಸ್ಟ್ ಗೋವಾ ವಿಮೋಚನಾ ವರ್ಷ 1961. ಮೊದಲೇ ಹೇಳಿದಾಗೆ 1961ರಲ್ಲಿ ಗೋವಾವನ್ನು ಮೊದಲು ಯೂನಿಯನ್ ಟೆರಿಟರಿ ಅಂದರೆ ಕೇಂದ್ರಾಡಳಿತವನ್ನಾಗಿ ಮಾಡ್ತಾರೆ. ನಂತರ ಅದನ್ನು ಪುನಃ ರಾಜ್ಯ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ. ಈ ಗೋವಾ ವಿಮೋಚನೆಯವರೆಗೂ ಗೋವಾ ಇದು
ಪೋರ್ಚುಗೀಸರ ಹಿಡಿತದಲ್ಲೇ ಇತ್ತು. ಭಾರತಕ್ಕೆ ಸ್ವತಂತ್ರ ಬಂದರೂ ಸಹ ಗೋವಾ ಇದು ಪೋರ್ಚುಗೀಸರ ಹಿಡಿತದಲ್ಲೇ ಇತ್ತು. ನೆಕ್ಸ್ಟ್ 51ನೇ ಪ್ರಶ್ನೆ. ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದು 1600ರಲ್ಲಿ ಸ್ಥಾಪನೆಯಾಗುತ್ತೆ. ಎಲ್ಲಿ? ಇಂಗ್ಲೆಂಡಿನಲ್ಲಿ ಸ್ಥಾಪನೆ ಆಗಿದ್ದು 1600ರಲ್ಲಿ. ನೆಕ್ಸ್ಟ್ 1615ರಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದವನು ಸರ್ ಥಾಮಸ್ ರೋ. ಈತ 1615ರಲ್ಲಿ ಮೊಘಲ ದೊರೆಯಾದಂತಹ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿ ವ್ಯಾಪಾರದ ಅನುಮತಿಯನ್ನು ಪಡೆದುಕೊಳ್ತಾನೆ. ಸುಂಕರಹಿತ ವ್ಯಾಪಾರ ದಸ್ತಕ್ಗಳನ್ನು ಬ್ರಿಟಿಷರಿಗೆ ನೀಡಿದ ಮೊಘಲ್ ಚಕ್ರವರ್ತಿ ಫಾರೂಕ್ ಸಿಯಾರ್. ದಸ್ತಕ್ಗಳು ಅಂದರೆ ತೆರಿಗೆ ಮುಕ್ತ ಅಥವಾ ಸುಂಕರಹಿತವಾಗಿ ವ್ಯಾಪಾರ ಮಾಡಲು ನೀಡುವ, ತೆರಿಗೆ ಮುಕ್ತ ವ್ಯಾಪಾರಕ್ಕಾಗಿ ನೀಡುವ ಅನುಮತಿ. ಇದನ್ನು ದಸ್ತಕ್ಗಳು ಅಂತ ಹೇಳಿ ಕರೀತಾರೆ. ಈ ದಸ್ತಕ್ಗಳನ್ನು ಬ್ರಿಟಿಷರಿಗೆ ಫಾರೂಕ್ ಸಿಯಾರ್ ಕೊಡ್ತಾನೆ, ಭಾರತದಲ್ಲಿ ತೆರಿಗೆ ಮುಕ್ತವಾಗಿ ವ್ಯಾಪಾರವನ್ನು ಮಾಡಬಹುದು ಅಂತ ಹೇಳಿ. ನೆಕ್ಸ್ಟ್ ದಸ್ತಕ್ಗಳು ಎಂದರೆ, ಅದೇ ಪ್ರಶ್ನೆ ಬಂತು, ಸುಂಕವಿಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷರಿಗೆ ನೀಡಲಾದ ವಿಶೇಷ ಪರವಾನಗಿ ಪತ್ರಗಳು. ಬ್ರಿಟಿಷರಿಗೆ ಮಾತ್ರ ಕೊಟ್ಟಿರುವಂಥದ್ದು, ಯಾವುದೇ ಸುಂಕ ಇಲ್ಲದೆ ಭಾರತದಲ್ಲಿ ಅವರು ವ್ಯಾಪಾರವನ್ನು ಮಾಡಬಹುದು ಅನ್ನುವಂತಹ ಪರವಾನಗಿ ಪತ್ರಗಳು. ನೆಕ್ಸ್ಟ್ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಕೊನೆಯವರು ಫ್ರೆಂಚರು. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭವನ್ನು ಮಾಡಿಕೊಂಡು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾರೆ. ನೆಕ್ಸ್ಟ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1664. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಆಗಿತ್ತು. ನೆಕ್ಸ್ಟ್ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಭಾರತದಲ್ಲಿ ನಡೆದ ಯುದ್ಧಗಳು ಕರ್ನಾಟಿಕ್ ಯುದ್ಧಗಳು. ಆರ್ಕಾಟ್ ಪ್ರದೇಶಕ್ಕಾಗಿ ಕರ್ನಾಟಿಕ್ ಯುದ್ಧಗಳು ಹೆಚ್ಚಾಗಿ ನಡೆದಿರುವಂಥದ್ದು. 3 ಕರ್ನಾಟಿಕ್ ಯುದ್ಧಗಳು ನಡೀತವೆ. ಫ್ರೆಂಚರು ತಮ್ಮ ಪ್ರಥಮ ವ್ಯಾಪಾರಿ ಕೋಟೆಯನ್ನು ತೆರೆದ ಸ್ಥಳ ಸೂರತ್. ಮೊದಲ ವ್ಯಾಪಾರಿ ಪ್ರದೇಶವನ್ನು ಅವರು ಸೂರತ್ನಲ್ಲಿ ತೆರೀತಾರೆ. ಫ್ರೆಂಚರ ಪ್ರಸಿದ್ಧ ಗವರ್ನರ್ ಡುಪ್ಲೆ. 61ನೇ ಪ್ರಶ್ನೆ. ಪರ್ಷಿಯಾದ ಯಾವ ರಾಜ ಮೊಘಲರ ಮೇಲೆ ದಾಳಿ ಮಾಡಿ ಮಯೂರ ಸಿಂಹಾಸನ ಮತ್ತು ಕೊಹಿನೂರ್ ವಜ್ರವನ್ನು ತನ್ನ ದೇಶಕ್ಕೆ ತೆಗೆದುಕೊಂಡ ಹೋದನು? ಪರ್ಷಿಯಾದ ದೊರೆ ನಾದಿರ್ ಶಾ ಅನ್ನುವಂತಹ ಒಬ್ಬ ರಾಜ. ಈತ ಏನು ಮಾಡ್ತಾನೆ? ಮೊಘಲರ ಮೇಲೆ ದಾಳಿಯನ್ನು ಮಾಡಿ ಮಯೂರ ಸಿಂಹಾಸನ ಮತ್ತು ಕೊಹಿನೂರ್ ವಜ್ರ ಎರಡನ್ನೂ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾನೆ. ನೆಕ್ಸ್ಟ್ ಪ್ರಶ್ನೆ. ಮರಾಠ ಪರಮಾಧಿಕಾರ ಕಾಲ 18ನೇ ಶತಮಾನ. ಇದನ್ನು ಮರಾಠರ ಪರಮಾಧಿಕಾರದ ಕಾಲ ಅಂತ ಹೇಳಿ ಕರೆಯುವಂಥದ್ದು. 63ನೇ ಪ್ರಶ್ನೆ. ಮರಾಠ ಸಾಮ್ರಾಜ್ಯವನ್ನು ಆಳಿದ ಒಟ್ಟು ಪೇಶ್ವೆಗಳು 7 ಪೇಶ್ವೆಗಳು ಆಳ್ತಾರೆ. ಮರಾಠ ರಾಜರ ನಂತರ ಪೇಶ್ವೆಗಳು ಅವರ ಮರಾಠ ಪ್ರಧಾನಮಂತ್ರಿಯನ್ನು ಪೇಶ್ವೆ ಅನ್ನುವಂಥ ಹೆಸರಿನಿಂದ ಕರಿತಾ ಇದ್ರು. ಪ್ರಮುಖವಾಗಿ 7 ಪೇಶ್ವೆಗಳು ಆಳ್ವಿಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ 2ನೇ ಶಿವಾಜಿ ಎಂದು ಪ್ರಸಿದ್ಧನಾದ ಪೇಶ್ವೆ 1ನೇ ಬಾಜಿರಾವ್. ಶಿವಾಜಿಯ ರೀತಿಯಲ್ಲಿಯೇ ತನ್ನ ಆಡಳಿತವನ್ನು ನಡೆಸಿದ್ರಿಂದ ಈತನಿಗೆ 2ನೇ ಶಿವಾಜಿ ಅಂತ ಹೇಳಿ ಕರಿತಾ ಇದ್ರು. ನೆಕ್ಸ್ಟ್ 3ನೇ ಪಾಣಿಪತ್ ಕದನದಲ್ಲಿ ಭಾಗವಹಿಸಿದ ಪೇಶ್ವೆ ಬಾಲಾಜಿ ಬಾಜಿರಾವ್. ಈತ ಏನು ಮಾಡ್ತಾನೆ? 3ನೇ ಪಾಣಿಪತ್ ಕದನದಲ್ಲಿ ಭಾಗವಹಿಸ್ತಾನೆ. 66ನೇ ಪ್ರಶ್ನೆ. ಕೋರಮಂಡಲ ತೀರ ಮತ್ತು ಅದರ ಹಿನ್ನಾಡನ್ನು ಯುರೋಪಿಯನ್ನರು ಕರ್ನಾಟಿಕ್ ಪ್ರದೇಶ ಎಂದು ಕರೆಯುತ್ತಿದ್ದರು. ಏನಂತ ಕರಿತಾ ಇದ್ರು? ಕೋರಮಂಡಲ ಮತ್ತು ಅದರ ಹಿನ್ನಾಡನ್ನು ಕಾರ್ನಾಟಿಕ್ ಪ್ರದೇಶ ಅಂತ ಕರಿತಾ ಇದ್ರು. ಈ ಕಾರ್ನಾಟಿಕ್ ಪ್ರದೇಶದ ರಾಜಧಾನಿಯೇ ಆರ್ಕಾಟ್ ಆಗಿತ್ತು. ನೆಕ್ಸ್ಟ್ 67ನೇ ಪ್ರಶ್ನೆ. ಕಾರ್ನಾಟಿಕ್ನ ರಾಜಧಾನಿ
ಆರ್ಕಾಟ್. 68ನೇ ಪ್ರಶ್ನೆ, ಮೊದಲ ಕರ್ನಾಟಿಕ್ ಯುದ್ಧದ ಒಪ್ಪಂದ. ಎಕ್ಸ್ಲಾ ಚಾಪೆಲ್. ಮೊದಲ ಕರ್ನಾಟಿಕ್ ಯುದ್ಧ ನಡೀತಾ ಇರುತ್ತೆ. ನಂತರ ಇಂಗ್ಲೆಂಡ್ನಲ್ಲಿ ಆದಂತಹ ಒಪ್ಪಂದದ ಪ್ರಕಾರ ಅದೇ ಒಪ್ಪಂದ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಪ್ರಕಾರ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಇಲ್ಲೂ ಸಹ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ. ನೆಕ್ಸ್ಟ್ 69ನೇ ಪ್ರಶ್ನೆ, ಬ್ರಿಟಿಷರ ಕಲ್ಕತ್ತಾ ಕೋಟೆಯ ಹೆಸರು ಪೋರ್ಟ್ ವಿಲಿಯಂ ಅನ್ನುವಂತಹ ಕೋಟೆಯನ್ನು ಬ್ರಿಟಿಷರು ಕಲ್ಕತ್ತಾದಲ್ಲಿ ಕಟ್ಟಿದ್ರು. ನೆಕ್ಸ್ಟ್, ಸಿರಾಜನ ನಂತರ ಬಂಗಾಳದ ನವಾಬನಾದವನು ಮೀರ್ ಜಾಫರ್. ಪ್ಲಾಸಿ ಕದನ ನಡೆದ ವರ್ಷ 1757 ಜೂನ್ 23ರಂದು ನಡೆಯುತ್ತೆ. ಒಂದು ದಿನದಲ್ಲಿ ನಡೆದಂತಹ ಯುದ್ಧ, ಒಂದೇ ದಿನದ ಯುದ್ಧ ಈ ಪ್ಲಾಸಿ ಕದನ 1757ರಲ್ಲಿ ನಡೆಯುತ್ತೆ. ಮೂರನೇ ಪಾಣಿಪತ್ ಕದನ ನಡೆದ ವರ್ಷ 1761ರಲ್ಲಿ ಮೂರನೇ ಪಾಣಿಪತ್ ಕದನ ನಡೆಯುವಂಥದ್ದು. 73ನೇ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದ ಪ್ರಥಮ ಗವರ್ನರ್. ಈಸ್ಟ್ ಇಂಡಿಯಾ ಕಂಪನಿಯ ಬಂಗಾಳದ ಪ್ರಥಮ ಗವರ್ನರ್ ಆದಂಥವನು ರಾಬರ್ಟ್ ಕ್ಲೈವ್. ಈತ ಮೊದಲ ಗವರ್ನರ್. 74ನೇ ಪ್ರಶ್ನೆ, ಬಂಗಾಳದ ನವಾಬ ಸ್ಥಾನದಿಂದ ಮೀರ್ ಜಾಫರ್ನಿಂದ ಬ್ರಿಟಿಷರು ಕಸಿದು ಇವನಿಗೆ ನೀಡಿದರು. ಮೀರ್ ಕಾಸಿಂ. ಫಸ್ಟು ಸಿರಾಜ್ ಉದ್ದೌಲ್ ಇರ್ತಾನೆ. ಅವನ ಜೊತೆಗೆ ಪ್ಲಾಸಿ ಕದನ ನಡೆಯುವಂಥದ್ದು. ಪ್ಲಾಸಿ ಕದನದಲ್ಲಿ ಸಹಾಯ ಮಾಡಿದಂತಹ ಮೀರ್ ಜಾಫರ್ನಿಗೆ ನಂತರ ಪಟ್ಟವನ್ನು ಕಟ್ತಾರೆ. ಈ ಪಟ್ಟವನ್ನು ಕಟ್ಟಿದ ನಂತರನೂ ಈ ಬ್ರಿಟಿಷರ ದಾಹವನ್ನು ಮೀರ್ ಜಾಫರ್ನಿಂದ ತೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಆತನನ್ನು ನವಾಬ ಸ್ಥಾನದಿಂದ ಇಳಿಸಿ ಮೀರ್ ಕಾಸಿಂನನ್ನು ನವಾಬನನ್ನಾಗಿ ಮಾಡ್ತಾರೆ. ನೆಕ್ಸ್ಟ್, ಮೀರ್ ಕಾಸಿಂ ಬ್ರಿಟಿಷರೊಂದಿಗೆ ಮಾಡಿದ ಯುದ್ಧ ಬಕ್ಸಾರ್ ಕದನ. ಮೀರ್ ಕಾಸಿಂನನ್ನು ನವಾಬನನ್ನಾಗಿ ಮಾಡ್ತಾರೆ. ನವಾಬನಾದ ಮೀರ್ ಕಾಸಿಂ ಬ್ರಿಟಿಷರಿಗೆ ಏನೆಲ್ಲ ಕೊಡಬೇಕಿತ್ತೋ ಅದೆಲ್ಲವನ್ನು ಕೊಟ್ಟು ತಾನು ಸ್ವತಂತ್ರ ರಾಜ ಅಂತ ಹೇಳಿ ಘೋಷಣೆಯನ್ನು ಮಾಡ್ಕೊಳ್ತಾನೆ. ಇದನ್ನು ಸಹಿಸಿದ ಬ್ರಿಟಿಷರು ಮತ್ತೆ ಮೀರ್ ಕಾಸಿಂನನ್ನು ಕೆಳಗಿಳಿಸಿ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೀರ್ ಕಾಸಿಂ ತನ್ನ ಒಕ್ಕೂಟವನ್ನು ಸೇರಿಸಿಕೊಂಡು ಬಕ್ಸಾರ್ ಕದನವನ್ನು ಮಾಡ್ತಾನೆ. ಈ ಬಕ್ಸಾರ್ ಕದನ ನಡೆದಂತಹ ವರ್ಷ 1764. 1757ರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ. ನೆಕ್ಸ್ಟ್ 1764ರಲ್ಲಿ ಬಕ್ಸಾರ್ ಕದನ ನಡೆಯುವಂಥದ್ದು. ನೆಕ್ಸ್ಟ್ 77, ದಸ್ತಕ್ ಎಂದರೆ ಬ್ರಿಟಿಷ್ ವರ್ತಕರು ತೆರಿಗೆ ನೀಡದೆ ವ್ಯಾಪಾರ ಕೈಗೊಳ್ಳಲು ನೀಡಲಾದ ವಿಶೇಷ ಅನುಮತಿ ಪತ್ರ. ಮೊದಲ ವಿಶೇಷ ಅನುಮತಿ ಪತ್ರವನ್ನು ಫಾರೂಕ್ ಸಿಯಾರ್ ಬ್ರಿಟಿಷರಿಗೆ ನೀಡಿರ್ತಾನೆ. ನೆಕ್ಸ್ಟ್ 78ನೇ ಪ್ರಶ್ನೆ, ದಿವಾನಿ ಹಕ್ಕು ಎಂದರೆ ಭೂ ಕಂದಾಯ ಸಂಗ್ರಹಿಸುವಂತಹ ಒಂದು ಹಕ್ಕನ್ನು ದಿವಾನಿ ಹಕ್ಕು ಅಂತ ಹೇಳಿ ಕರೀತಾರೆ. ಬ್ರಿಟಿಷರಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವನು ಮೊಘಲ್ ದೊರೆ 2ನೇ ಆಲಂ ಅಥವಾ 2ನೇ ಶಾ ಆಲಂ. ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡ್ತಾನೆ. ಬಂಗಾಳದ ಮೇಲಿನ ತೆರಿಗೆ ಸಂಗ್ರಹಿಸುವ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಕೊಡ್ಲಾಗತ್ತೆ. ನೆಕ್ಸ್ಟ್, ದ್ವಿಸರ್ಕಾರವನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್. ದ್ವಿಸರ್ಕಾರ ಏನು ಹೇಳುತ್ತೆ? ದಿವಾನಿ ಹಕ್ಕು ಅಥವಾ ಭೂ ಕಂದಾಯವನ್ನು ಸಂಗ್ರಹಿಸುವಂತಹ ಹಕ್ಕು ಅದು ಬ್ರಿಟಿಷರಿಗೆ ಸೇರಿದ್ದು, ಉಳಿದಂತಹ ದೈನಂದಿನ ಆಡಳಿತಗಳು ಇವೆಲ್ಲವೂ ಸಹ ನವಾಬನಿಗೆ ಸೇರಿರುವಂಥದ್ದು. ಇದನ್ನು ದ್ವಿಸರ್ಕಾರ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 81ನೇ ಪ್ರಶ್ನೆ, ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪ್ರಕಾರ ಭಾರತದ ಪ್ರಥಮ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್. ರೆಗ್ಯುಲೇಟಿಂಗ್ ಆ್ಯಕ್ಟನ ಪ್ರಕಾರ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದು 1773ರಲ್ಲಿ ಜಾರಿ ಬರುತ್ತೆ. ಅದರ ಪ್ರಕಾರ ವಾರನ್ ಹೆಸ್ಟಿಂಗ್ ಮೊದಲ ಗವರ್ನರ್, ಭಾರತದ ಪ್ರಥಮ ಗವರ್ನರ್ ಜನರಲ್. ನೆಕ್ಸ್ಟ್, ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ತರಲು ಕಾರಣ, ಕಂಪನಿಯ ಅಧಿಕಾರಿಗಳು ಅನೈತಿಕ ಮಾರ್ಗದಿಂದ ಹಣ ಕೊಳ್ಳೆ ಹೊಡೆಯದಂತೆ
ಕಂಪನಿಯ ಚಟುವಟಿಕೆಗಳನ್ನು ನಿಯಂತ್ರಿಸಲು. ಈ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು 1773ರಲ್ಲಿ ಜಾರಿಗೆ ತರ್ತಾರೆ. ಕಾರಣ ಏನು ಅಂದರೆ, ಇವರೇನು ದಸ್ತಕ್ಗಳನ್ನು ಕೊಟ್ಟಿದ್ರು, ಆ ದಸ್ತಕ್ಗಳ ದುರುಪಯೋಗಗಳಾಗ್ತಾ ಇತ್ತು. ಯಾವುದನ್ನು ಕಂಪನಿಗಾಗಿ ಕೊಟ್ಟಿದ್ರೋ ಅಲ್ಲಿ ಕಂಪನಿಯ ಅಧಿಕಾರಿಗಳು ಕೆಲವೊಂದಿಷ್ಟು ತಮ್ಮ ಸ್ವಂತಕ್ಕಾಗಿ ಬಳಸಿಕೊಂಡು ತಾವು ಹಣ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಇದನ್ನು ನಿಯಂತ್ರಿಸಬೇಕು, ಈ ಅನೈತಿಕ ಮಾರ್ಗದಿಂದ ಹಣ ಕೊಳ್ಳೆ ಹೊಡೆಯುವುದನ್ನು ನಿಯಂತ್ರಿಸಬೇಕು ಅನ್ನುವ ಕಾರಣಕ್ಕಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಅಥವಾ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 83ನೇ ಪ್ರಶ್ನೆ, ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲು ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದ ಮತ್ತೊಂದು ಕಾಯ್ದೆ ಪಿಟ್ಸ್ ಇಂಡಿಯಾ ಕಾಯ್ದೆ 1784. 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ತರ್ತಾರೆ. ಅದಾದ 11 ವರ್ಷದ ನಂತರ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ, ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲಿಕ್ಕಾಗಿ. ನೆಕ್ಸ್ಟ್ 84ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ರೂವಾರಿ ವೆಲ್ಲೆಸ್ಲಿ, ಲಾರ್ಡ್ ವೆಲ್ಲೆಸ್ಲಿ ಈತ ಏನು ಮಾಡ್ತಾನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನೆಕ್ಸ್ಟ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ರೂವಾರಿ ಡಾಲ್ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ಬಂದ ವರ್ಷ 1848. ಏನು ಹೇಳುತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂದರೆ, ಯಾವುದೇ ದೇಶೀಯ ರಾಜನು ಪುತ್ರ ಸಂತಾನವಿಲ್ಲದೆ ಸತ್ತಾಗ ಆತನ ದತ್ತು ಪುತ್ರರಿಗೆ ಉತ್ತರಾಧಿಕಾರದ ಹಕ್ಕು ಕೊಡ್ತಾ ಇರಲಿಲ್ಲ. ಅಂತಹ ಪ್ರದೇಶಗಳೆಲ್ಲವೂ ಬ್ರಿಟಿಷರಿಗೆ ಸೇರ್ತಾ ಇದ್ವು. ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ತಿಳಿಸುವಂಥದ್ದಾಗಿತ್ತು. ಈ ರೀತಿಯಾಗಿ ಬಹಳಷ್ಟು ಪ್ರದೇಶಗಳನ್ನು ಅವರು ತಮ್ಮದಾಗಿ ಮಾಡಿಕೊಳ್ತಾರೆ. ನೆಕ್ಸ್ಟ್, ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್. ಖಾಯಂ ಜಮೀನ್ದಾರಿ ಪದ್ಧತಿ, ಭೂ ಕಂದಾಯವನ್ನು ವಸೂಲಿ ಮಾಡುವ ಒಂದು ಪದ್ಧತಿ. ನೆಕ್ಸ್ಟ್ 88ನೇ ಪ್ರಶ್ನೆ, ಮದ್ರಾಸಿನಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಥಾಮಸ್ ಮನ್ರೋ. ಮದ್ರಾಸ್ನಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನೆಕ್ಸ್ಟ್ 89ನೇ ಪ್ರಶ್ನೆ, ಮಹಲ್ ಎಂದರೆ ಗ್ರಾಮ, ತಾಲೂಕು ಅಥವಾ ಎಸ್ಟೇಟ್ ಎನ್ನುವಂತಹ ಅರ್ಥವನ್ನು ಕೊಡುತ್ತೆ. ಮಹಲ್ವಾರಿ ಅನ್ನುವಂಥ ಒಂದು ಪದ್ಧತಿಯನ್ನು ಸಹ ಜಾರಿಗೆ ತರಲಾಗಿತ್ತು. 90ನೇ ಪ್ರಶ್ನೆ, ಭಾರತೀಯ ಶಿಕ್ಷಣಕ್ಕಾಗಿ 1,00,000 ರೂಪಾಯಿಗಳನ್ನು ಮೀಸಲಿಡಲಾದ ಕಾಯ್ದೆ 1813ರ ಚಾರ್ಟರ್ ಕಾಯ್ದೆ. ಇದರ ಪ್ರಕಾರ ಭಾರತೀಯರ ಶಿಕ್ಷಣಕ್ಕಾಗಿ 1,00,000 ರೂಪಾಯಿಗಳನ್ನು ಮೀಸಲಿಡಲಾಗಿರುತ್ತೆ. 91ನೇ ಪ್ರಶ್ನೆ, ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಇದನ್ನು ಸ್ಥಾಪಿಸಿದಂಥವರು ವಿಲಿಯಂ ಜೋನ್ಸ್. ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆಯನ್ನು ಇವರು ಮಾಡ್ತಾರೆ. ನೆಕ್ಸ್ಟ್ 92ನೇ ಪ್ರಶ್ನೆ, ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದವರು ಚಾರ್ಲ್ಸ್ ವಿಲ್ಕಿನ್. ಇವರು ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾರೆ. ನೆಕ್ಸ್ಟ್ 93ನೇ ಪ್ರಶ್ನೆ, ಭಾರತದಲ್ಲಿ ಇಂಗ್ಲಿಷ್ ಭಾಷೆಯು ಅಧಿಕೃತ ಆಡಳಿತ ಭಾಷೆಯಾದ ವರ್ಷ 1844. ಇಲ್ಲಿ ಭಾರತದಲ್ಲಿ ಇಂಗ್ಲಿಷನ್ನು ಅಧಿಕೃತ ರಾಷ್ಟ್ರೀಯ ಭಾಷೆಯನ್ನಾಗಿ, ಆಡಳಿತ ಭಾಷೆಯನ್ನಾಗಿ ಮಾಡಲಾಗುತ್ತೆ. 94ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿ ಮೊದಲು ನಡೆದ ದೇಶ ಇಂಗ್ಲೆಂಡ್. ಇಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ನೆಕ್ಸ್ಟ್ 95, ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನು ಹೀಗೆಂದು ಕರೆದಿದ್ದಾರೆ, ಸುಲಿಗೆಕೋರರು ಅಂತ ಹೇಳಿ ಕರೆದಿದ್ದಾರೆ ಆಡಮ್ ಸ್ಮಿತ್. ಆಡಮ್ ಸ್ಮಿತ್ ಯಾರು? ಅರ್ಥಶಾಸ್ತ್ರದ ಪಿತಾಮಹರು. ನೆಕ್ಸ್ಟ್ 96ನೇ ಪ್ರಶ್ನೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಪ್ರತಿಪಾದಕರು ದಾದಾಬಾಯಿ ನವರೋಜಿಯವರು. ಇವರೇನು ಮಾಡ್ತಾರೆ, ಭಾರತದ ಸಂಪತ್ತು ಹೇಗೆ ಇಂಗ್ಲೆಂಡಿಗೆ ಹರಿದು ಹೋಯಿತು ಅನ್ನುವಂಥದ್ದನ್ನು ಒಂದು ಸಿದ್ಧಾಂತದ ಮೂಲಕ ತಿಳಿಸ್ತಾರೆ. ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಅವರಿಗೆ ವೇತನ, ನಿವೃತ್ತಿ ವೇತನ, ಸೈನಿಕರಿಗೆ ಸಂಬಳಗಳನ್ನು ಇವೆಲ್ಲವನ್ನೂ ಸಹ ಭಾರತೀಯರ ಬೊಕ್ಕಸದಿಂದ ಕೊಡ್ತಾ ಇರುವ ಕಾರಣದಿಂದಾಗಿ ಏನಾಗುತ್ತೆ, ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಇವರು ಒಂದು ಸಿದ್ಧಾಂತದ ಮೂಲಕ ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್ 97ನೇ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಗೆ ಸಂವಿಧಾನ ಒದಗಿಸಿಕೊಟ್ಟ ಶಾಸನ ರೆಗ್ಯುಲೇಟಿಂಗ್ ಶಾಸನ. ಕಂಪನಿಗೆ ಒಂದು ಸಂವಿಧಾನದ ರೀತಿಯಾಗಿ ಇದು ಇರುತ್ತೆ. ನೆಕ್ಸ್ಟ್ 98ನೇ ಪ್ರಶ್ನೆ, ಮಿಂಟೋ ಮಾರ್ಲೆ ಸುಧಾರಣೆ ಜಾರಿಗೆ ಬಂದ ವರ್ಷ 1909ರಲ್ಲಿ ಇದು ಜಾರಿಗೆ ಬರುತ್ತೆ.
ನೆಕ್ಸ್ಟ್, ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ ಜಾರಿಗೆ ಬಂದ ವರ್ಷ. 1919ರಲ್ಲಿ ಮಾಂಟೆಗೋ ಚೆಮ್ಸ್ಫರ್ಡ್ ಅಥವಾ ಚೆಲ್ಸ್ಫರ್ಡ್ ಒಂದು ಸುಧಾರಣೆ ಜಾರಿಗೆ ಬರುತ್ತೆ. 100ನೇ ಪ್ರಶ್ನೆ, ಭಾರತದ ಹೈಕಮಿಷನರ್ ಲಂಡನ್ನಲ್ಲಿ ನೇಮಕವಾದ ಸುಧಾರಣೆ. ಭಾರತಕ್ಕೆ ಒಬ್ಬ ಹೈಕಮಿಷನರ್ನ ನೇಮಕ ಮಾಡ್ತಾರೆ 1919ರ ಒಂದು ಕಾಯ್ದೆ ಏನಿದೆ ಅದರ ಪ್ರಕಾರ ಭಾರತಕ್ಕೆ ಒಬ್ಬ ಹೈಕಮಿಷನರನ್ನು ಇಂಗ್ಲೆಂಡಿನಲ್ಲಿ ನೇಮಕ ಮಾಡಲಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಮೈಸೂರು ಒಡೆಯರ ಅಧಿದೇವತೆ. ಮೈಸೂರು ಒಡೆಯರ ಅಧಿದೇವತೆ ಚಾಮುಂಡೇಶ್ವರಿ ದೇವಿ. ಮೈಸೂರಿನಲ್ಲಿರುವಂತಹ ಚಾಮುಂಡೇಶ್ವರಿ ದೇವಿ ಒಡೆಯರ ಅಧಿದೇವತೆ ಆಗಿದ್ದು. ಮೈಸೂರು ಒಡೆಯರು ಯಾವ ಸಾಮ್ರಾಜ್ಯದ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು? ವಿಜಯನಗರ ಸಾಮ್ರಾಜ್ಯದ ಪರಂಪರೆ. ವಿಜಯನಗರ ಸಾಮ್ರಾಜ್ಯದ ಏನು ಅವರಿಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಬಂದಿರ್ತಾರೆ ಮೈಸೂರು ಒಡೆಯರು. ವಿಜಯನಗರ ಅನ್ನುವಂಥ ಒಂದು ಬೃಹತ್ ಸಾಮ್ರಾಜ್ಯದಲ್ಲಿ ಬಹಳಷ್ಟು ಸಣ್ಣ ಪುಟ್ಟ ಸಾಮ್ರಾಜ್ಯಗಳಿರ್ತವೆ. ಈ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಮೈಸೂರು ಒಡೆಯರು ಸ್ವತಂತ್ರ ರಾಜ್ಯವಾಗಿ ಆಡಳಿತವನ್ನು ಮಾಡ್ತಾರೆ. ನೆಕ್ಸ್ಟ್ 103ನೇ ಪ್ರಶ್ನೆ, ಮೈಸೂರು ಒಡೆಯರ ರಾಜಲಾಂಛನ. ಗಂಡಬೇರುಂಡ ಮೈಸೂರು ಒಡೆಯರ ರಾಜಲಾಂಛನ ಆಗಿತ್ತು. ನೆಕ್ಸ್ಟ್ 104ನೇ ಪ್ರಶ್ನೆ, ಮೈಸೂರು ಅರಮನೆಯ ಸಭಾಂಗಣವನ್ನು ಶೃಂಗರಿಸಿದವರು. ರಾಜ ರವಿವರ್ಮ ಮೈಸೂರು ಅರಮನೆಯ ಒಂದು ಸಭಾಂಗಣವನ್ನು ಸುಂದರಿಸ್ತಾರೆ, ಅದನ್ನು ಶೃಂಗಾರವನ್ನು ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಅಠಾರ ಕಚೇರಿ ಸ್ಥಾಪಿಸಿದವರು. ಚಿಕ್ಕದೇವರಾಜ ಒಡೆಯರ್. ಅಠಾರ ಕಚೇರಿ, ಅಠಾರ ಅಂದರೆ 18 ಬೇರೆ ಬೇರೆ ಇಲಾಖೆಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಆಡಳಿತದಲ್ಲಿ ಅನುಕೂಲಕ್ಕಾಗಿ 18 ಇಲಾಖೆಗಳನ್ನು ಕಚೇರಿಗಳನ್ನು ಸ್ಥಾಪನೆ ಮಾಡ್ತಾರೆ. ಅಠಾರ ಕಚೇರಿ ಅಂತೇಳಿ ಕರೆಯುವಂಥದ್ದು. ಚಿಕ್ಕದೇವರಾಜ ಒಡೆಯರ್ ಇದನ್ನು ಪ್ರಾರಂಭಿಸ್ತಾರೆ. ನೆಕ್ಸ್ಟ್ 106ನೇ ಪ್ರಶ್ನೆ, ಚಿಕ್ಕದೇವರಾಜ ಒಡೆಯರ್ ಯಾರಿಗೆ 3 ಲಕ್ಷ ವರಹಗಳನ್ನು ನೀಡಿ ಬೆಂಗಳೂರನ್ನು ಗುತ್ತಿಗೆ ಪಡೆದಿದ್ದರು? ಮೊಘಲರಿಗೆ 3 ಲಕ್ಷದಷ್ಟು ಹಣವನ್ನು ನೀಡಿ ಬೆಂಗಳೂರನ್ನು ಇವರು ಗುತ್ತಿಗೆ ಪಡೆದಿರ್ತಾರೆ. ನೆಕ್ಸ್ಟ್ 107ನೇ ಪ್ರಶ್ನೆ, ಚಿಕ್ಕದೇವರಾಜ ಒಡೆಯರ್ ಅವರ ಬಿರುದು. ನವಕೋಟಿ ನಾರಾಯಣ ಅಂದರೆ 9 ಕೋಟಿಗಳನ್ನು ಹೊಂದಿರ್ತಾರೆ. ತಮ್ಮ ರಾಜ್ಯದ ಬೊಕ್ಕಸದಲ್ಲಿ ಆಡಳಿತದಲ್ಲಿ ಮಿತವ್ಯಯವನ್ನು ಸಾಧಿಸಿ ತಮ್ಮ ರಾಜ್ಯ ಬೊಕ್ಕಸದಲ್ಲಿ 9 ಕೋಟಿಗಳಷ್ಟು ಹಣವನ್ನು ಸಂಗ್ರಹಿಸ್ತಾರೆ. ಈ ಕಾರಣಕ್ಕಾಗಿ ಇವರಿಗೆ ನವಕೋಟಿ ನಾರಾಯಣ ಅನ್ನುವಂಥ ಬಿರುದನ್ನು ಕೊಡಲಾಗುತ್ತೆ. ನೆಕ್ಸ್ಟ್ 108ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ನಾಟಕವನ್ನು ರಚಿಸಿದವರು ಯಾರು ಅನ್ನುವಂಥದ್ದು. ಸರಿಯಾದ ಉತ್ತರ ಇಲ್ಲಿ ಸಿಂಗಾರಾರ್ಯರ ಮಿತ್ರವಿಂದ ಗೋವಿಂದ ಅನ್ನುವಂಥದ್ದು. ಇದು ಕನ್ನಡದ ಮೊಟ್ಟ ಮೊದಲ ನಾಟಕ. ಮಿತ್ರವಿಂದ ಗೋವಿಂದ ಅನ್ನುವಂಥದ್ದು ಸಿಂಗಾರಾರ್ಯರು ಇದನ್ನು ರಚನೆ ಮಾಡ್ತಾರೆ. ನೆಕ್ಸ್ಟ್ 109ನೇ ಪ್ರಶ್ನೆ, ಸಂಚಿ ಹೊನ್ನಮ್ಮಳ ಕಾವ್ಯ. ಹದಿಬದೆಯ ಧರ್ಮ ಅನ್ನುವಂಥ ಕಾವ್ಯವನ್ನು ಸಂಚಿ ಹೊನ್ನಮ್ಮಳು ರಚನೆ ಮಾಡಿರ್ತಾಳೆ. ನೆಕ್ಸ್ಟ್, ಸರ್ಕಾರದ ಕಾಗದ ಪತ್ರಗಳ ವಿತರಣೆಗೆ ಅಂಚೆ ವ್ಯವಸ್ಥೆಯನ್ನು ಸ್ಥಾಪಿಸಿದವರು ಚಿಕ್ಕದೇವರಾಜ ಒಡೆಯರ್. ಅಂಚೆ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಕಾಗದ ಪತ್ರಗಳ ವಿತರಣೆಗಾಗಿ. ನೆಕ್ಸ್ಟ್ 111ನೇ ಪ್ರಶ್ನೆ, ಚಿಕ್ಕದೇವರಾಜರ ಮರಣದ ನಂತರ ರಾಜನ ಹೆಸರಿನಲ್ಲಿ ಆಡಳಿತವನ್ನು ನಡೆಸಿದವರು ದಳವಾಯಿಗಳು. ಚಿಕ್ಕದೇವರಾಜನ ಮರಣದ ನಂತರ ಆಡಳಿತದಲ್ಲಿ ಸರಿಯಿಲ್ಲ ಅನ್ನುವಂಥ ಕಾರಣಕ್ಕಾಗಿ ರಾಜನ ಹೆಸರಿನಲ್ಲಿ ದಳವಾಯಿಗಳು ಆಡಳಿತವನ್ನು ನಡೆಸ್ತಾರೆ. ನೆಕ್ಸ್ಟ್ 112ನೇ ಪ್ರಶ್ನೆ, ಹೈದರ್ ಅಲಿ ಯಾವ ದಳವಾಯಿಯವರ ಸೇನೆಯಲ್ಲಿ ಸೇನಾನಿಯಾಗಿದ್ದ? ದಳವಾಯಿ ನಂಜರಾಜನ ಸೇನೆಯಲ್ಲಿ ಆತ ಸೇನಾನಿಯಾಗಿ ಇದ್ದ. 113ನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ. ಮದ್ರಾಸ್ ಒಪ್ಪಂದದ ಮೂಲಕ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ. ನೆಕ್ಸ್ಟ್, ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನವನ್ನು ಆರಂಭವಾಗಿದ್ದು ಹೈದರಾಲಿಯಿಂದ. ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನವನ್ನು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್,
ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಮಂಗಳೂರು ಒಪ್ಪಂದ. ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮಾಡ್ತಾ ಇರುವಾಗಲೇ ಹೈದರಾಲಿ ಏನಾಗುತ್ತೆ, ತೀವ್ರವಾದ ಜ್ವರದಿಂದ ಮರಣ ಹೊಂದ್ತಾನೆ. ಆತನ ನಂತರ ಟಿಪ್ಪು ಸುಲ್ತಾನ್ ಆ ಯುದ್ಧವನ್ನು ಮುಂದುವರಿಸಿ ಆಮೇಲೆ ಮಂಗಳೂರು ಒಪ್ಪಂದವನ್ನು ಮಾಡಿಕೊಳ್ತಾನೆ. ನೆಕ್ಸ್ಟ್ 116ನೇ ಪ್ರಶ್ನೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ. ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ. ಟಿಪ್ಪು ಸುಲ್ತಾನಗೆ ಅತಿ ಅವಮಾನಕರವಾದಂತಹ ಒಪ್ಪಂದ ಈ ಶ್ರೀರಂಗಪಟ್ಟಣ ಒಪ್ಪಂದ ಆಗಿರುತ್ತೆ. ಕಾರಣ ತನ್ನ ಮಕ್ಕಳನ್ನು ಒತ್ತೆಯಾಳನ್ನಾಗಿ ಕಳಿಸ್ಬೇಕಾಗಿರುತ್ತೆ. ಒತ್ತೆಯಾಳುಗಳನ್ನಾಗಿ ಸಹ ಆತ ಕಳಿಸ್ತಾನೆ. ನೆಕ್ಸ್ಟ್ 117ನೇ ಪ್ರಶ್ನೆ. ಮೈಸೂರು ಸಾಮ್ರಾಜ್ಯದ ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದವರು. ಮಾರ್ಕ್ ಕಬ್ಬನ್. ಕಮಿಷನರ್ಗಳ ಆಳ್ವಿಕೆ ಪ್ರಾರಂಭ ಆಗುತ್ತೆ. ನಂತರ ಮೈಸೂರಿನಲ್ಲಿ ಕಮಿಷನರ್ಗಳ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಮಾರ್ಕ್ ಕಬ್ಬನ್ ಕಮಿಷನರ್ ಏನು ಮಾಡ್ತಾನೆ, ಮೈಸೂರು ಸಾಮ್ರಾಜ್ಯದ ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡ್ತಾರೆ. ನೆಕ್ಸ್ಟ್ 118ನೇ ಪ್ರಶ್ನೆ. ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದಂತಹ ಒಂದು ಕಮಿಷನರ್ ಮಾರ್ಕ್ ಕಬ್ಬನ್. ಇವರು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗೂ ಸಹ ಮಾಡ್ತಾರೆ. ನೆಕ್ಸ್ಟ್ 119. ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗ 1859ರಲ್ಲಿ ಹಾಕಲಾಗುತ್ತೆ. ಬೆಂಗಳೂರು ಹಾಗೂ ಜೋಲಾರ್ಪೇಟೆ ಮಧ್ಯೆ ಈ ಭಾರತದ ಅಥವಾ ಮೈಸೂರು ರಾಜ್ಯದ ಕರ್ನಾಟಕದ ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಗುತ್ತೆ. ನೆಕ್ಸ್ಟ್ 120ನೇ ಪ್ರಶ್ನೆ. ಮೈಸೂರು ಸಾಮ್ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಆರಂಭವಾಗಿದ್ದು 10ನೇ ಚಾಮರಾಜರ ಕಾಲದಲ್ಲಿ 1881ರ ಸಮಯದಲ್ಲಿ. ಆಗ 10ನೇ ಚಾಮರಾಜ ಒಡೆಯರ್ ಇವರು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭ ಮಾಡಲಾಗುತ್ತೆ. 121ನೇ ಪ್ರಶ್ನೆ. ಮೈಸೂರು ಸಾಮ್ರಾಜ್ಯದಲ್ಲಿ ನ್ಯಾಯಾಧೀಕ ಸಭೆ ಆರಂಭವಾಗಿದ್ದು 1907ರಲ್ಲಿ. ನೆಕ್ಸ್ಟ್ 122ನೇ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರು ಯಾರ ಆಳ್ವಿಕೆಯನ್ನು ರಾಮರಾಜ್ಯ ಎಂದು ಬಣ್ಣಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲವನ್ನು ರಾಮರಾಜ್ಯ ಅಂತ ಹೇಳಿ ಕರೀತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ರಾಜಶ್ರೀ ಅಂತ ಹೇಳು ಸಹ ಅವರನ್ನು ಕರೀತಾರೆ ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಏನೆಂದು ಗೌರವ ನೀಡಿದರು. ರಾಜಶ್ರೀ ಅನ್ನುವಂಥೇಳಿ ಗೌರವವನ್ನು ನೀಡ್ತಾರೆ. ನೆಕ್ಸ್ಟ್ 124ನೇ ಪ್ರಶ್ನೆ. ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ. ಸರ್ ಎಂ ವಿಶ್ವೇಶ್ವರಯ್ಯ. ಪ್ರಸ್ತುತ ಏನು ಮೈಸೂರು ಬೆಳವಣಿಗೆಯನ್ನು ಹೊಂದಿದೆ ಆ ಆಧುನಿಕ ಮೈಸೂರಿನ ಶಿಲ್ಪಿ ವಿಶ್ವೇಶ್ವರಯ್ಯ ಅವರು. ನೆಕ್ಸ್ಟ್ 125ನೇ ಪ್ರಶ್ನೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರಸಿದ್ಧ ಘೋಷಣೆ ಕೈಗಾರಿಕೀಕರಣ ಇಲ್ಲವೇ ವಿನಾಶ. ಕೈಗಾರಿಕೆ ಅಭಿವೃದ್ಧಿ ಆಗಬೇಕು, ಇಲ್ಲವೇ ಆ ಪ್ರದೇಶದ ವಿನಾಶ ಆಗುತ್ತೆ, ಅದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ತತ್ವದ ಮೇಲೆ ನಂಬಿಕೆಯನ್ನು ಇಟ್ಟಂಥವರಾಗಿರ್ತಾರೆ. ನೆಕ್ಸ್ಟ್, ಮೈಸೂರು ಬ್ಯಾಂಕ್ ಸ್ಥಾಪನೆಯಾದ ವರ್ಷ 1913. ಹಾಗೆ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಾದ ವರ್ಷ 1915ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯ ಇವರು. ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದಂಥವರು ಇವರು. 129ನೇ ಪ್ರಶ್ನೆ. ಕೃಷ್ಣರಾಜ ಸಾಗರ ಜಲಾಶಯದ ಹಿಂಭಾಗದಲ್ಲಿ ಬೃಂದಾವನ ಉದ್ಯಾನವನವನ್ನು ನಿರ್ಮಿಸಿದವರು. KRSನ ಹಿಂಭಾಗದಲ್ಲಿ ಬೃಂದಾವನವನ್ನು ನಿರ್ಮಾಣ ಮಾಡಿದಂಥವರು ಸರ್ ಮಿರ್ಜಾ ಇಸ್ಮಾಯಿಲ್. ಅವರ ನಂತರ ದಿವಾನ್ರಾಗಿದ್ದಂತಹ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ರವರು. ನೆಕ್ಸ್ಟ್ 130ನೇ ಪ್ರಶ್ನೆ. ಬೆಂಗಳೂರಿನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಬೆಳಗೋಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ, ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿ ಕಾರ್ಖಾನೆ, ಭದ್ರಾವತಿಯಲ್ಲಿ ಉಕ್ಕು ಹಾಗೂ ಕಾಗದ ಕಾರ್ಖಾನೆಯನ್ನು ಮತ್ತು ಜಕ್ಕೂರಿನಲ್ಲಿ ವಿಮಾನ ನಿಲ್ದಾಣವನ್ನು
ಆಕಾಶವಾಣಿ ಕೇಂದ್ರಗಳನ್ನು ಸ್ಥಾಪಿಸಿದವರು ಸರ್ ಮಿರ್ಜಾ ಇಸ್ಮಾಯಿಲ್. ಇದರಲ್ಲಿ ಯಾವುದನ್ನಾದರೂ ಸಹ ಕೇಳ್ಬೋದು. ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL ಅನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು ಅನ್ನೋದನ್ನು ಮಾತ್ರ ಕೇಳ್ಬೋದು. ಅಥವಾ ಬೆಳಗೋಳದ ರಾಸಾಯನಿಕ ಗೊಬ್ಬರ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿದಂಥವ್ರು, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿಯ ಕಾರ್ಖಾನೆ, ಭದ್ರಾವತಿಯಲ್ಲಿ ಉಕ್ಕು ಹಾಗೂ ಕಾಗದ ಕಾರ್ಖಾನೆ, ಜಕ್ಕೂರಿನ ವಿಮಾನ ನಿಲ್ದಾಣ, ಹಾಗೆ ಆಕಾಶವಾಣಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದಂಥವರು ಅಂದಿನ ದಿವಾನರಾಗಿದ್ದಂತಹ ಮಿರ್ಜಾ ಇಸ್ಮಾಯಿಲ್ ಅವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 131ನೇ ಪ್ರಶ್ನೆ. ಮೈಸೂರನ್ನು ಆಳಿದ ಕೊನೆಯ ಒಡೆಯರ್ ಜಯಚಾಮರಾಜ ಒಡೆಯರ್. ಇವರು ಮೈಸೂರಿನ ಕೊನೆಯ ಅರಸರು ಆಗಿರ್ತಾರೆ. ಕೊನೆಯ ಅರಸರು. ನೆಕ್ಸ್ಟ್ 132ನೇ ಪ್ರಶ್ನೆ. KC ರೆಡ್ಡಿ ಅವರ ನೇತೃತ್ವದಲ್ಲಿ ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನ 1947 ಅಕ್ಟೋಬರ್ 24ರಲ್ಲಿ KC ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ನೆಕ್ಸ್ಟ್ 133ನೇ ಪ್ರಶ್ನೆ. ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರು ಜಯಚಾಮರಾಜ ಒಡೆಯರ್. ಕೊನೆಯ ದೊರೆಯಾಗಿದ್ದಂತಹ ಜಯಚಾಮರಾಜ ಒಡೆಯರ್ ಇವರೇನಾಗ್ತಾರೆ? ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರಾಗ್ತಾರೆ. ನೆಕ್ಸ್ಟ್ 134ನೇ ಪ್ರಶ್ನೆ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು KC ರೆಡ್ಡಿ. ಇವರು ಮೈಸೂರು ರಾಜ್ಯ 1947ರಲ್ಲಿ ಸ್ವತಂತ್ರ ಬಂದಾಗ ಮೈಸೂರು ರಾಜ್ಯ ಅಂತಾಗಿತ್ತು, ಅದರ ಮೊದಲ ಮುಖ್ಯಮಂತ್ರಿಗಳು ಇವರಾಗಿರ್ತಾರೆ. ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹಪಾಠಿಗಳಾಗಿದ್ದವರು ಮಿರ್ಜಾ ಇಸ್ಮಾಯಿಲ್ ಅವರು. ನೆಕ್ಸ್ಟ್ 136ನೇ ಪ್ರಶ್ನೆ. ಮೈಸೂರು ಸಾಮ್ರಾಜ್ಯದಲ್ಲಿ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತಾಧಿಕಾರ ನೀಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನ ಮಾಡುವಂತಹ ಅವಕಾಶವನ್ನು ಇವರು ನೀಡ್ತಾರೆ. ನೆಕ್ಸ್ಟ್ 137ನೇ ಕ್ವಶನ್. ಲೂಯಿ ಬೆಂತಾಮ್ ಬೌರಿಂಗ್ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸಿದ ವರ್ಷ. ಲೂಯಿ ಬೆಂತಾಮ್ ಬೌರಿಂಗ್ ಅವರು ಅಧಿಕಾರವನ್ನು ಯಾವಾಗ ಸ್ವೀಕಾರ ಮಾಡ್ತಾರೆ? 1862ರಲ್ಲಿ ಸ್ವೀಕಾರ ಮಾಡ್ತಾರೆ. 138ನೇ ಪ್ರಶ್ನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಬ್ರಿಟಿಷ್ ಅಧಿಕಾರದಿಂದ ಕೆಳಗಿಳಿಸಲು ಕಾರಣ. ಶಿವಮೊಗ್ಗ ಜಿಲ್ಲೆಯ ಬಿದನೂರು ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲವೆಂಬ ಕಾರಣದಿಂದ. ಶಿವಮೊಗ್ಗ ಜಿಲ್ಲೆಯ ಬಿದನೂರಿನಲ್ಲಿ ಒಂದು ದಂಗೆ ಉಂಟಾಗುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಆಡಳಿತವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆ ಒಂದು ದಂಗೆಯನ್ನು ಅವರು ಸರಿಯಾಗಿ ಹತ್ತಿಕ್ಕಲಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಅಧಿಕಾರದಿಂದ ಕೆಳಗಿಳಿಸ್ತಾರೆ. ನೆಕ್ಸ್ಟ್ 139ನೇ ಪ್ರಶ್ನೆ. ಸಿದ್ಧಗಂಗಾ ಪಟ್ಟಣದ ಬೇಸಿಗೆ ಅರಮನೆ. ಇದು ಸಿದ್ಧಗಂಗಾ ಪಟ್ಟಣ ಅಲ್ಲ, ಶ್ರೀರಂಗಪಟ್ಟಣದ ಬೇಸಿಗೆ ಅರಮನೆಯನ್ನು ನಿರ್ಮಾಣ ಮಾಡಿದಂಥವರು ಟಿಪ್ಪು ಸುಲ್ತಾನ್. ನೆಕ್ಸ್ಟ್, ಹಾನಗಲ್ನಲ್ಲಿ ವಿಜಯ ಸ್ತಂಭ ಸ್ಥಾಪಿಸಿದವನು ಕೆಳದಿಯ ನಾಯಕ ಹಿರಿಯ ವೆಂಕಟಪ್ಪ ನಾಯಕ. ಕೆಳದಿಯ ಅರಸರಾದಂಥ ಹಿರಿಯ ವೆಂಕಟಪ್ಪ ನಾಯಕ ಇವರು ಹಾನಗಲ್ನ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 141ನೇ ಪ್ರಶ್ನೆ. ಕೆಳದಿ ರಾಜ್ಯ ಇರುವ ಜಿಲ್ಲೆ ಶಿವಮೊಗ್ಗ. ಈಗಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದಿನ ಕೆಳದಿ ರಾಜ್ಯ ಇತ್ತು. ನೆಕ್ಸ್ಟ್, ಹಿರಿಯ ವೆಂಕಟಪ್ಪ ನಾಯಕನು ಯಾರ ನೆರವಿನಿಂದ ಮಂಗಳೂರಿನಲ್ಲಿ ಪೋರ್ಚುಗೀಸರನ್ನು ಸೋಲಿಸ್ತಾನೆ? ಉಳ್ಳಾಲದ ರಾಣಿ ಅಬ್ಬಕ್ಕದೇವಿಯ ಒಂದು ಸಹಾಯದಿಂದ ಅಥವಾ ನೆರವಿನಿಂದ ಹಿರಿಯ ವೆಂಕಟಪ್ಪ ನಾಯಕ ಏನು ಮಾಡ್ತಾನೆ? ಪೋರ್ಚುಗೀಸರನ್ನು ಸೋಲಿಸ್ತಾನೆ. ನೆಕ್ಸ್ಟ್ 143ನೇ ಪ್ರಶ್ನೆ. ಪಡುಗಡಲೊಡೆಯ ಎಂದು ಪ್ರಸಿದ್ಧನಾದ ದೊರೆ ಕೆಳದಿಯ ಶಿವಪ್ಪ ನಾಯಕ. ಈತನಿಗೆ ಒಂದು ಬಿರುದಿತ್ತು, ಪಡುಗಡಲೊಡೆಯ ಅನ್ನುವಂತಹ ಬಿರುದಿತ್ತು. ನೆಕ್ಸ್ಟ್ 144ನೇ ಪ್ರಶ್ನೆ. ಶಿವಪ್ಪ ನಾಯಕನ ಶಿಸ್ತು ಎಂದರೇನು? ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆ. ಈ ಶಿವಪ್ಪ ನಾಯಕ ಏನೇನು ಮಾಡಿರ್ತಾನೆ? ಕಂದಾಯ ವ್ಯವಸ್ಥೆಯಲ್ಲಿ ಒಂದು ರೀತಿಯಾದ ಶಿಸ್ತನ್ನು ತಂದಿರ್ತಾರೆ. ಯಾವ ಒಂದು ಭೂಮಿಗೆ ಎಷ್ಟು ಕಂದಾಯವನ್ನು ನಿಗದಿಪಡಿಸಬೇಕು, ಎಷ್ಟು ವರ್ಷಗಳ ಅವಧಿಗೆ ಕಂದಾಯವನ್ನು ನಿಗದಿಪಡಿಸಬೇಕು, ಯಾವ ಮಾನದಂಡದ ಮೇಲೆ ಕಂದಾಯವನ್ನು ಪಡಿಬೇಕು ಅನ್ನುವಂಥದ್ದನ್ನೆಲ್ಲ ನಿರ್ಧರಿಸಿರ್ತಾರೆ. ಅವರ ಆ ಒಂದು ವಿಧಾನವನ್ನು ಶಿವಪ್ಪ ನಾಯಕನ ಶಿಸ್ತು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 145ನೇ ಪ್ರಶ್ನೆ. ಮೊಘಲರ ಸೈನ್ಯವನ್ನು ಸೋಲಿಸಿ ಶಿವಾಜಿಯ ಮಗ ರಾಜಾರಾಮನಿಗೆ ರಕ್ಷಣೆ ನೀಡಿದ ಕನ್ನಡ ನಾಡಿನ ವೀರರಾಣಿ ಚೆನ್ನಮ್ಮಾಜಿ. ನೆಕ್ಸ್ಟ್ 146. ಅಘೋರೇಶ್ವರ ದೇವಾಲಯ ಇರುವುದು. ಕೆಳದಿಯಲ್ಲಿ ಇರುವುದು ಅಘೋರೇಶ್ವರ ದೇವಾಲಯ. ನೆಕ್ಸ್ಟ್, ಹೈದರ್ನ ದಾಳಿಯಿಂದ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ವೀರ ಮಹಿಳೆ ವೀರವನಿತೆ ಓಬವ್ವ. ಹೈದರ್ನ ದಾಳಿಯಿಂದ ಚಿತ್ರದುರ್ಗವನ್ನು ರಕ್ಷಣೆ ಮಾಡ್ತಾಳೆ. ನೆಕ್ಸ್ಟ್,
ಯಲಹಂಕ ನಾಡಪ್ರಭುಗಳ ರಾಜಧಾನಿಗಳು ಬೆಂಗಳೂರು ಅನಂತರ ಮಾಗಡಿ. ಯಲಹಂಕ ನಾಡಪ್ರಭುಗಳು ಮೊದಲು ಬೆಂಗಳೂರನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು, ನಂತರ ಮಾಗಡಿಗೆ ಬದಲಾವಣೆ ಮಾಡಿದ್ರು. 149ನೇ ಪ್ರಶ್ನೆ, ಬೆಂಗಳೂರು ನಿರ್ಮಾತೃ 1ನೇ ಕೆಂಪೇಗೌಡನ ಸಾಧನೆ. 1ನೇ ಕೆಂಪೇಗೌಡನ ಸಾಧನೆಗಳು ಯಾವ್ಯಾವುದು? ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡಿದ್ದು, ಬಸವನಗುಡಿಯ ಬಸವಣ್ಣ ದೇವಾಲಯ, ಹಲಸೂರಿನ ಸೋಮೇಶ್ವರ ದೇವಾಲಯ ಹಾಗೂ ಗವಿಗಂಗಾಧರೇಶ್ವರ ದೇವಾಲಯಗಳನ್ನು ವಿಸ್ತರಣೆ ಮಾಡಿರುವಂಥದ್ದು 1ನೇ ಕೆಂಪೇಗೌಡನ ಸಾಧನೆಗಳಾಗಿದ್ದಾವೆ. ನೆಕ್ಸ್ಟ್, 1ನೇ ಕೆಂಪೇಗೌಡ ನಿರ್ಮಿಸಿದ 4 ಪ್ರಮುಖ ಕೆರೆಗಳು: ಕೆಂಪಂಬುದಿ ಕೆರೆ, ಧರ್ಮಂಬುದಿ ಕೆರೆ ಅಥವಾ ಧರ್ಮಬೋಧಿ ಕೆರೆ, ಹಲಸೂರು ಕೆರೆ ಹಾಗೂ ಸಂಪಂಗಿ ಕೆರೆ. 4 ಪ್ರಮುಖ ಕೆರೆಗಳನ್ನು 1ನೇ ಕೆಂಪೇಗೌಡ ಇವರು ನಿರ್ಮಾಣವನ್ನು ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, 151ನೇ ಪ್ರಶ್ನೆ, ಪ್ರಜಾವತ್ಸಲ ಬಿರುದು ಹೊಂದಿದ ಯಲಹಂಕದ ದೊರೆ. 1ನೇ ಕೆಂಪೇಗೌಡ ಪ್ರಜಾವತ್ಸಲ ಅನ್ನುವಂತಹ ಬಿರುದನ್ನು ಹೊಂದಿರ್ತಾನೆ. ನೆಕ್ಸ್ಟ್ 152ನೇ ಪ್ರಶ್ನೆ, ಮಾಗಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ದೊರೆ. 2ನೇ ಕೆಂಪೇಗೌಡ. ಮೊದಲಿದ್ದಂತಹ ಬೆಂಗಳೂರು ನಗರವನ್ನು ಬದಲಾಯಿಸಿ ಮಾಗಡಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ 2ನೇ ಕೆಂಪೇಗೌಡ. ನೆಕ್ಸ್ಟ್ 153ನೇ ಪ್ರಶ್ನೆ, ಕರ್ನಾಟಕ ಜನರ ಜೀವನದಿ. ಕಾವೇರಿಯನ್ನು ಕರ್ನಾಟಕದ ಜೀವನದಿ ಅಂತ ಹೇಳಿ ಕರೆಯುವಂಥದ್ದು. ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಕಾವೇರಿ ನದಿಯ ಉಗಮ ಆಗುತ್ತೆ. ನೆಕ್ಸ್ಟ್ 155ನೇ ಪ್ರಶ್ನೆ, ಕೊಡಗಿನಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್, ಕೊಡಗನ್ನು ಆಳಿದ ಪ್ರಮುಖ ರಾಜವಂಶ ಹಾಲೇರಿ ರಾಜವಂಶ. 157ನೇ ಪ್ರಶ್ನೆ, ಹಾಲೇರಿ ವಂಶದ ಸ್ಥಾಪಕ ವೀರರಾಜ ಅನ್ನುವಂಥವರು ಹಾಲೇರಿ ವಂಶವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 158ನೇ ಪ್ರಶ್ನೆ, ಮಡಿಕೇರಿ ಹೆಸರಿನ ಹಿನ್ನೆಲೆ. ಮುತ್ತುರಾಜನು ಮುದ್ದುರಾಜಕೇರಿಯನ್ನು ಕಟ್ಟಿಸಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಮುಂದೆ ಮುದ್ದುರಾಜಕೇರಿಯೇ ಮಡಿಕೇರಿ ಆಯಿತು. ಈ ಹಾಲೇರಿ ವಂಶದ ಮುತ್ತುರಾಜ ಅನ್ನುವಂಥ ರಾಜ ಏನು ಮಾಡ್ತಾನೆ, ಮುದ್ದುರಾಜಕೇರಿ ಅನ್ನುವಂತಹ ಒಂದು ನಗರವನ್ನು ಕಟ್ಟಿಸಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಆ ಮುದ್ದುರಾಜಕೇರಿಯೇ ಮುಂದೆ ಮಡಿಕೇರಿ ಅನ್ನುವಂಥ ಹೆಸರನ್ನು ಪಡೆದುಕೊಳ್ಳುತ್ತೆ. ನೆಕ್ಸ್ಟ್ 159ನೇ ಪ್ರಶ್ನೆ, ಅಮರಸುಳ್ಯ ಹೋರಾಟ ಯಾವ ರೀತಿಯ ಹೋರಾಟ? ಇದೊಂದು ರೈತರ ಹೋರಾಟ ಆಗಿತ್ತು, ಅಮರಸುಳ್ಯ ಬಂಡಾಯ ಅನ್ನುವಂಥದ್ದು. 160ನೇ ಪ್ರಶ್ನೆ, ಅಮರಸುಳ್ಯ ಹೋರಾಟದ ಪ್ರಮುಖ ನಾಯಕರು ಪುಟ್ಟಬಸಪ್ಪ, ಕಲ್ಯಾಣಸ್ವಾಮಿ ಮತ್ತು ಗುಡ್ಡೆಮನೆ ಅಪ್ಪಯ್ಯಗೌಡ. ಇವರೇನಾಗಿರ್ತಾರೆ, ಈ ಅಮರಸುಳ್ಯ ಹೋರಾಟದ ಪ್ರಮುಖ ನಾಯಕರು. 161ನೇ ಪ್ರಶ್ನೆ, ಬ್ರಿಟಿಷರ ಕಾಲದ ಪ್ರಥಮ ಭಾರತೀಯ ಜನರಲ್ ಹಾಗೂ ಸ್ವತಂತ್ರ ಭಾರತದ ಭೂಸೇನೆ, ನೌಕಾದಳ ಮತ್ತು ವಾಯುಪಡೆಗಳ ಮೊದಲ ಅಧಿಪತಿಯಾಗಿದ್ದಂಥವರು ಯಾರು? ಫೀಲ್ಡ್ ಮಾರ್ಷಲ್ ಎಂ ಕಾರ್ಯಪ್ಪ. ಇವರು ಬ್ರಿಟಿಷರ ಕಾಲದ ಪ್ರಥಮ ಭಾರತೀಯ ಜನರಲ್ ಹಾಗೂ ಸ್ವತಂತ್ರ ಭಾರತದ ಭೂಸೇನೆ, ನೌಕಾದಳ ಮತ್ತು ವಾಯುಪಡೆಗಳ ಮೊದಲ ಅಧಿಪತಿಯಾಗಿರ್ತಾರೆ. ನೆಕ್ಸ್ಟ್, ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ಭಾರತದ ಜಯಕ್ಕೆ ಕಾರಣರಾದ ಭಾರತೀಯ ಸೇನೆಯ ಮುಖ್ಯಸ್ಥರು KS ತಿಮ್ಮಯ್ಯ. ಇವರು ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ಭಾರತೀಯ ಸೇನೆಯ ಜಯಕ್ಕೆ ಕಾರಣರಾಗಿದ್ದಂಥ. ನೆಕ್ಸ್ಟ್ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ತೆಗೆದುಕೊಂಡ ಮಗನ ಹೆಸರು? ಶಿವಲಿಂಗ ಸರ್ಜಾ. ಕಿತ್ತೂರು ರಾಣಿ ಚೆನ್ನಮ್ಮನ ಇರುವಂತಹ ಮಗ ಅಂಗವೈಕಲ್ಯವನ್ನು ಹೊಂದಿರುವಂಥ ಕಾರಣಕ್ಕಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಶಿವಲಿಂಗ ಸರ್ಜಾ ಅನ್ನುವಂತಹ ಮಗನನ್ನು ದತ್ತು ತೆಗೆದುಕೊಳ್ತಾಳೆ. ಈ ದತ್ತು ತೆಗೆದುಕೊಳ್ಳುವಂತಹ ವಿಷಯದಿಂದಲೇ ಸಹ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ವಿರುದ್ಧವಾಗಿ ಹೋರಾಟ ನಡೆಯುವಂಥದ್ದು. ನೆಕ್ಸ್ಟ್ 164ನೇ ಪ್ರಶ್ನೆ, ಕಿತ್ತೂರು ಸಾಮ್ರಾಜ್ಯದ ದತ್ತುಪುತ್ರ ಸ್ವೀಕಾರವನ್ನು ಕ್ರಮಬದ್ಧವಲ್ಲ ಎಂದು ಹೇಳಿದ ಧಾರವಾಡದ ಕಲೆಕ್ಟರ್ ಥ್ಯಾಕರೆ. ಈ ಒಬ್ಬ ಕಲೆಕ್ಟರ್ ಏನು ಮಾಡ್ತಾನೆ, ಕಿತ್ತೂರು ಸಾಮ್ರಾಜ್ಯದಲ್ಲಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ಏನು ಬ್ರಿಟಿಷರು ಜಾರಿಗೆ ತಂದಿದ್ರು ಅದರ ಅನುಗುಣವಾಗಿ ಇದು ಒಂದು ಕ್ರಮಬದ್ಧ ಅಲ್ಲ ಅಂತ ಹೇಳಿ ಆತ ಹೇಳ್ತಾನೆ. ನೆಕ್ಸ್ಟ್ 165ನೇ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮಳ ಸಾಧನೆಯನ್ನು ತಿಳಿಸುವ ಮೌಖಿಕ ಆಧಾರ ಲಾವಣಿಗಳು. ಲಾವಣಿಗಳಾಗಿರ್ಬೋದು, ಜನಪದ ಗೀತೆಗಳಾಗಿರ್ಬೋದು, ಹಾಡುಗಳು, ಇವೆಲ್ಲವೂ ಸಹ ಏನಾಗಿದೆ, ರಾಣಿ ಚೆನ್ನಮ್ಮಳ ಸಾಧನೆಯನ್ನು ತಿಳಿಸ್ತವೆ.
ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣನ ತಾಯಿ ಕೆಂಚವ್ವ. ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣನನ್ನು ಸಮಾಧಿ ಮಾಡಲಾದ ಸ್ಥಳ ನಂದಗಡ. ಇಲ್ಲಿ ರಾಯಣ್ಣನ ಸಮಾಧಿಯನ್ನು ಮಾಡಲಾಗಿದೆ. ನೆಕ್ಸ್ಟ್ ರಾಯಣ್ಣನ ಸಮಾಧಿಯ ಮೇಲೆ ಆಲದ ಸಸಿಯನ್ನು ನೆಟ್ಟ ಅವನ ಅನುಯಾಯಿ ಬಿಚ್ಚುಗತ್ತಿ ಚೆನ್ನಬಸಪ್ಪ ಅನ್ನುವಂಥವನು ಸಮಾಧಿಯ ಮೇಲೆ ಆಲದ ಸಸಿಯನ್ನು ನೆಟ್ಟು ಎಷ್ಟೋ ವರ್ಷಗಳ ಕಾಲ ಅಲ್ಲೇ ಕುಳಿತಿರ್ತಾನೆ ಅವನು. ನೆಕ್ಸ್ಟ್ 169ನೇ ಪ್ರಶ್ನೆ. ತುಳುನಾಡು ಪುರಾಣ ಸಾಹಿತ್ಯದಲ್ಲಿ ಇವರ ಕ್ಷೇತ್ರ ಎನಿಸಿದೆ. ಪರಶುರಾಮರ ಕ್ಷೇತ್ರ ಎನಿಸಿದೆ. 170ನೇ ಪ್ರಶ್ನೆ. ತುಳುನಾಡನ್ನು ಸುದೀರ್ಘ ಕಾಲ ಆಳಿದವರು ಆಳುಪ ರಾಜವಂಶದವರು. ನೆಕ್ಸ್ಟ್ ಆಳುಪ ರಾಜ ಮನೆತನದ ರಾಜಧಾನಿ ಉದ್ಯಾವರ, ಮಂಗಳಪುರ ಅಥವಾ ಮಂಗಳೂರು ಮತ್ತು ಬಾರ್ಕೂರು. ಉದ್ಯಾವರ ಆಗಿತ್ತು, ಮಂಗಳಪುರ ಅಥವಾ ಮಂಗಳೂರು, ಈಗಿನ ಮಂಗಳೂರು, ಹಾಗೂ ಬಾರ್ಕೂರು ಇದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಾರೆ. 172ನೇ ಪ್ರಶ್ನೆ. ಪೋರ್ಚುಗೀಸರ ವಿರುದ್ಧ ಹೋರಾಟ ನಡೆಸಿ ಅವರನ್ನು ಸೋಲಿಸಿದ ಚೌಟ ಅರಸು ಮನೆತನದ ರಾಣಿ ಉಳ್ಳಾಳದ ರಾಣಿ ಅಬ್ಬಕ್ಕದೇವಿ. ಉಳ್ಳಾಳದ ರಾಣಿ ಅಬ್ಬಕ್ಕದೇವಿಯ ಮನೆತನ ಚೌಟ ಅಥವಾ ಚೌಟು ಮನೆತನ. 173ನೇ ಪ್ರಶ್ನೆ. ತುಳುನಾಡಿನ ಅರಸರಲ್ಲಿ ಬಹುತೇಕ ಮಂದಿ ಈ ಮತಕ್ಕೆ ಸೇರಿದವರು, ಜೈನ ಮತಕ್ಕೆ ಸೇರಿರ್ತಾರೆ. 174ನೇ ಪ್ರಶ್ನೆ. ತುಳುನಾಡಿನ 2 ಆರಾಧನಾ ಪಂಥಗಳು ನಾಗಾರಾಧನೆ ಮತ್ತು ಭೂತಾರಾಧನೆ. ಇವು ಪ್ರಮುಖ 2 ಆರಾಧನಾ ಪಂಥಗಳು. 175ನೇ ಪ್ರಶ್ನೆ. ನಾಗ ಮತ್ತು ಭೂತವನ್ನು ಹೇಗೆ ಆರಾಧಿಸಲಾಗುತ್ತದೆ? ಕೋಲ ಮತ್ತು ನೇಮಗಳ ಮೂಲಕ. ನಾಗ ಮತ್ತು ಭೂತಾರಾಧನೆ, ನಾಗಾರಾಧನೆ ಮತ್ತು ಭೂತಾರಾಧನೆಯನ್ನು ಆರಾಧನೆಯನ್ನು ಮಾಡುವಂಥದ್ದು ಕೋಲಗಳ ಮೂಲಕ ಅಥವಾ ನೇಮಗಳ ಮೂಲಕ. ನೆಕ್ಸ್ಟ್ 176ನೇ ಪ್ರಶ್ನೆ. ದ್ವೈತ ಮತ ಸ್ಥಾಪಕರು ಮಧ್ವಾಚಾರ್ಯರು ದ್ವೈತ ಮತವನ್ನು ಸ್ಥಾಪನೆ ಮಾಡ್ತಾರೆ. ದ್ವೈತ ಅಂದರೆ 2 ಎನ್ನುವಂತಹ ಅರ್ಥವನ್ನು ಕೊಡುತ್ತೆ. ಜೀವಾತ್ಮ ಹಾಗೆ ಪರಮಾತ್ಮ 2 ಒಂದೇ ಅಲ್ಲ, 2 ಬೇರೆ ಬೇರೆ ಎನ್ನುವಂಥದ್ದನ್ನು ಮಧ್ವಾಚಾರ್ಯರು ತಿಳಿಸ್ತಾರೆ. ನೆಕ್ಸ್ಟ್ ಮಂಗಳೂರಿನ ಕದ್ರಿಯಲ್ಲಿರುವ ದೇವಸ್ಥಾನ ಮಂಜುನಾಥ ದೇವಸ್ಥಾನ. ನೆಕ್ಸ್ಟ್ 178ನೇ ಪ್ರಶ್ನೆ. ಫರ್ಡಿನಾಂಡ್ ಕಿಟೆಲ್ ರಚಿಸಿದ ಕನ್ನಡ ನಿಘಂಟು ಮುದ್ರಣವಾದದ್ದು ಬಾಸೆಲ್ ಮಿಷನ್ ಮುದ್ರಣಾಲಯದಲ್ಲಿ ಇದು ಮುದ್ರಣ ಆಗುತ್ತೆ. ನೆಕ್ಸ್ಟ್ ತುಳುನಾಡಿನ ನಿಘಂಟನ್ನು ರಚಿಸಿದವರು ಜರ್ಮನಿಯ ಮೆನ್ನರ್ ಅನ್ನುವಂಥವರು ತುಳುನಾಡಿನ ನಿಘಂಟನ್ನು ರಚನೆ ಮಾಡ್ತಾರೆ. 180ನೇ ಪ್ರಶ್ನೆ. 1000 ಕಂಬದ ಬಸದಿ ಇರುವುದು ಮೂಡುಬಿದಿರೆಯಲ್ಲಿ. 1000 ಕಂಬಗಳ ಬಸದಿ. ನೆಕ್ಸ್ಟ್ 181. ಅವಲೋಕಿತೇಶ್ವರನ ಕಂಚು ಶಿಲ್ಪ ಇರುವುದು ಕದ್ರಿಯ ಮಂಜುನಾಥ ದೇವಸ್ಥಾನದಲ್ಲಿ. ಅವಲೋಕಿತೇಶ್ವರನ ಕಂಚಿನ ಶಿಲ್ಪ ಇರುವಂಥದ್ದು. 182ನೇ ಪ್ರಶ್ನೆ. ತುಳುನಾಡಿನ ಕೆಲವು ಜನಪದ ಆಟಗಳು ಕಂಬಳ, ಕೋಳಿ ಅಂಕ, ಚೆನ್ನೆ ಅನ್ನುವಂಥದ್ದು ಕೆಲವೊಂದಿಷ್ಟು ಆಟಗಳನ್ನು ಇರುವಂಥದ್ದು. ನೆಕ್ಸ್ಟ್ ತುಳುನಾಡಿನ ಪ್ರಾಚೀನ ಕಲೆಗಳು ಯಕ್ಷಗಾನ ಮತ್ತು ತಾಳಮದ್ದಲೆ. 184ನೇ ಪ್ರಶ್ನೆ. ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಬ್ರಿಟಿಷರು ನೀಡಿದ ಹೆಸರು ಕೆನರಾ. ಕೆನರಾ ಅನ್ನುವಂಥ ಹೆಸರನ್ನು ನೀಡಿರ್ತಾರೆ. ಈ ಕೆನರಾ ಬ್ಯಾಂಕ್ ಅನ್ನುವಂಥದ್ದು ನಮಗೆ ತಿಳಿದಿರ್ಬೋದು. ಅದೇ ಕೆನರಾವನ್ನು ಕರ್ನಾಟಕದ ಕರಾವಳಿ ಭಾಗಕ್ಕೆ ಬ್ರಿಟಿಷರು ನೀಡ್ತಾರೆ. ಕೆನರಾವನ್ನು 2 ಭಾಗ ಮಾಡಿದಾಗ ನೀಡಿದ ಹೆಸರು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ. ನಾರ್ತ್ ಕೆನರಾ ಅನ್ನುವಂಥದ್ದು ಒಂದು, ಹಾಗೆ ಸೌತ್ ಕೆನರಾ ಅನ್ನುವಂಥದ್ದು ಇನ್ನೊಂದು, 2 ಹೆಸರುಗಳನ್ನು ನೀಡ್ತಾರೆ. 186ನೇ ಪ್ರಶ್ನೆ. ತುಳುನಾಡಿನ ದೇಶಭಕ್ತರೆಂದು ಕರೆಸಿಕೊಂಡ ಸ್ವಾತಂತ್ರ್ಯ ಹೋರಾಟಗಾರ ಕರುನಾಡು ಸದಾಶಿವರಾವ್ ಅವರು ಕರೆಸ್ಕೊಳ್ತಾರೆ. ಇದು ಕಾರ್ನಾಡ್ ಸದಾಶಿವರಾವ್, ಕರುನಾಡು ಅನ್ನುವಂಥದ್ದಲ್ಲ, ಕಾರ್ನಾಡ್ ಸದಾಶಿವರಾವ್ ಅವರು ಕರೆಸ್ಕೊಳ್ತಾರೆ. ನೆಕ್ಸ್ಟ್ 187ನೇ ಪ್ರಶ್ನೆ. ಸುಭಾಷ್ ಚಂದ್ರ ಬೋಸ್ರು ಸ್ಥಾಪಿಸಿದ ಆಜಾದ್ ಹಿಂದ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು ಅತ್ತಾವರ ಯಲ್ಲಪ್ಪ ಅವರು. ನೆಕ್ಸ್ಟ್ 188ನೇ ಪ್ರಶ್ನೆ. ಮಹಾತ್ಮ ಗಾಂಧೀಜಿ ಮಂಗಳೂರಿಗೆ ಬಂದಾಗ ಇವರ ಕಾರ್ಯವನ್ನು ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಕುದ್ಮಲ್ ರಂಗರಾವ್ ಇವರು ಅಸ್ಪೃಶ್ಯತೆಯ ವಿರುದ್ಧ ಒಂದಿಷ್ಟು ಹೋರಾಟವನ್ನು ಮಾಡಿದಂಥವರು ಕುದ್ಮಲ್ ರಂಗರಾವ್ ಅವರು. ಅದರ ಕುರಿತಾಗಿ ಗಾಂಧೀಜಿಯವರು ಮೆಚ್ಚುಗೆ ವ್ಯಕ್ತಪಡಿಸಿರ್ತಾರೆ.
189ನೇ ಪ್ರಶ್ನೆ, ಸ್ವಾತಂತ್ರ್ಯ ಪೂರ್ವದ ತುಳುನಾಡಿನ ಪ್ರಮುಖ ಬ್ಯಾಂಕುಗಳು. ಸ್ವಾತಂತ್ರ್ಯ ಪೂರ್ವದಲ್ಲೇ ತುಳುನಾಡಿನಲ್ಲಿ ಒಂದಿಷ್ಟು ಬ್ಯಾಂಕ್ಗಳು ಸ್ಥಾಪನೆ ಆಗಿರ್ತವೆ. ಅವುಗಳೆಂದರೆ ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್ಗಳು. 190ನೇ ಪ್ರಶ್ನೆ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕರ್ನಾಟಕದೊಂದಿಗೆ ಸೇರ್ಪಡೆಗೊಂಡ ವರ್ಷ 1956ರಲ್ಲಿ. 191ನೇ ಪ್ರಶ್ನೆ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಂಗಡಿಸಿ ಉಡುಪಿ ಜಿಲ್ಲೆಯಾಗಿ ಮಾಡಿದ ವರ್ಷ 1997ನೇ ಇಸವಿಯಲ್ಲಿ. 192ನೇ ಪ್ರಶ್ನೆ, ಹೈದರಾಬಾದ್ ಕರ್ನಾಟಕವನ್ನು ಈಗ ಹೀಗೆಂದು ಕರೆಯುತ್ತಾರೆ. ಕಲ್ಯಾಣ ಕರ್ನಾಟಕ, ಕೆ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಮೊದಲು HK ಅಂತೇಳಿ ಕರೀತಾ ಇದ್ರು, ಹೈದರಾಬಾದ್ ಕರ್ನಾಟಕ ಅಂತೇಳಿ ಅದನ್ನು ಮರುನಾಮಕರಣ ಮಾಡಿ ಕೆ ಕಲ್ಯಾಣ ಕರ್ನಾಟಕ ಅಂತೇಳಿ ಕರೀಲಾಗುತ್ತೆ. ನೆಕ್ಸ್ಟ್ 193ನೇ ಪ್ರಶ್ನೆ, ಹಲಗಲಿ ಇರುವುದು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಹಲಗಲಿ ಇರುವಂಥದ್ದು. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳಲು ಕಾರಣ 1857ರಲ್ಲಿ ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಾಸ್ತ್ರ ಕಾಯ್ದೆ. ಈ ಹಲಗಲಿ ಬೇಡರ ಒಂದು ಕಾಯಕವೇ ಬೇಟೆಯಾಡುವಂಥದ್ದಾಗಿತ್ತು. ಆದರೆ ಬ್ರಿಟಿಷರು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇದು ಅವರ ಮೂಲ ಕಸುಬಿಗೆ ಒಂದು ಧಕ್ಕೆಯನ್ನು ತಂದಿದೆ ಅನ್ನೋ ಕಾರಣಕ್ಕಾಗಿ ಇವರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. 195ನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಮುಖ ಬೇಡರು ಜಡಗ, ಬಾಲ, ರಾಮಿ. 196ನೇ ಪ್ರಶ್ನೆ, ಹಲಗಲಿ ದಂಗೆಯಲ್ಲಿ 3 ಜನ ಬ್ರಿಟಿಷ್ ಸೈನಿಕರನ್ನು ಗುಂಡಿಕ್ಕಿ ಕೊಂದ ಬೇಡರ ವೀರ ಮಹಿಳೆ ರಾಮಿ ಅನ್ನುವಂಥವಳು. 197ನೇ ಪ್ರಶ್ನೆ, ಹಲಗಲಿ ಬೇಡರ ಕುರಿತು ಇರುವ ಸಾಹಿತ್ಯದ ಪ್ರಕಾರ ಲಾವಣಿ ಹಾಡುಗಳು. 198ನೇ ಪ್ರಶ್ನೆ, ಸಿಂಧೂರ ಲಕ್ಷ್ಮಣನ ತಂದೆ ತಾಯಿ ಬೇಡರ ಸಾಬು ಮತ್ತು ನರಸವ್ವ. ಇವರು ಸಿಂಧೂರ ಲಕ್ಷ್ಮಣನ ತಂದೆ ತಾಯಿಗಳು. 199ನೇ ಪ್ರಶ್ನೆ, ಸಿಂಧೂರ ಲಕ್ಷ್ಮಣನ ಸಮಾಧಿ ಇರುವುದು ಬಿಳಗಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ. 200ನೇ ಪ್ರಶ್ನೆ, ಸಿಂಧೂರ ಲಕ್ಷ್ಮಣ ಹೋರಾಟ ಮಾಡಿದ್ದು ಇನಾಮದಾರ್ ಮತ್ತು ಬ್ರಿಟಿಷರ ವಿರುದ್ಧ ಈತ ಹೋರಾಟವನ್ನು ಮಾಡ್ತಾರೆ. ಯಾರು ಹೆಚ್ಚು ಹಣವನ್ನು ಒಂದು ಅಪರಾಧಿ ಮಾರ್ಗದಲ್ಲಿ ಕಲೆಕ್ಟ್ ಮಾಡಿರ್ತಾರೋ ಅವರಿಂದ ಅದನ್ನು ಕದ್ದು ಬಡವರಿಗೆ ಕೊಡುವಂತಹ ಕೆಲಸವನ್ನು ಸಿಂಧೂರ ಲಕ್ಷ್ಮಣ ಮಾಡುವಂತಹ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 201, ಯಾದಗಿರಿ ಜಿಲ್ಲೆಯ ಸುರಪುರ ಇರುವುದು. ಕೃಷ್ಣ ಹಾಗೂ ಭೀಮಾ ನದಿಗಳ ಮಧ್ಯದಲ್ಲಿ ಸುರಪುರ ದಂಗೆ ಉಂಟಾಗಿತ್ತು. ಸುರಪುರದ ವೆಂಕಟಪ್ಪ ನಾಯಕ ಈ ಒಂದು ದಂಗೆ ನಡೆದಿರುವಂತಹ ಸುರಪುರ, ಯಾದಗಿರಿ ಜಿಲ್ಲೆಯ ಈ ಸುರಪುರ ಇರುವಂಥದ್ದು ಕೃಷ್ಣ ಹಾಗೂ ಭೀಮಾ ನದಿಗಳ ಮಧ್ಯದಲ್ಲಿ ಇರುವಂಥದ್ದಾಗಿದೆ. ನೆಕ್ಸ್ಟ್, ಸುರಪುರವನ್ನು ಆಳಿದ ರಾಜರು 12 ಜನ ನಾಯಕ ಅರಸರು. ಸುರಪುರದ ನಾಯಕರು ಅಂತೇಳಿ ಕರಿತೇವೆ. ಆ 12 ಜನ ನಾಯಕ ಅರಸರು ಸುರಪುರವನ್ನು ಆಳ್ವಿಕೆ ಮಾಡ್ತಾರೆ. ನೆಕ್ಸ್ಟ್, ಸುರಪುರ ಮನೆತನದ ಸ್ಥಾಪಕ ಗಡ್ಡಿಪಿಡ್ಡ ನಾಯಕ ಅನ್ನುವಂಥವರು ಸುರಪುರ ಮನೆತನವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಸುರಪುರ ನಾಯಕರ ಪೂರ್ವಜರು ಇವರ ಸೈನ್ಯದಲ್ಲಿದ್ದರು. ವಿಜಯನಗರ ಅರಸರ ಸೈನ್ಯದಲ್ಲಿ ಸುರಪುರದ ನಾಯಕರ ಪೂರ್ವಜರು ಸೇವೆಯನ್ನು ಸಲ್ಲಿಸ್ತಾ ಇದ್ರು, ಅವರ ಸೈನ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ರು. 205ನೇ ಪ್ರಶ್ನೆ, ಸುರಪುರ ನಾಯಕರು ಮೊದಲು ಆಳ್ವಿಕೆಯನ್ನು ಪ್ರಾರಂಭಿಸಿದ್ದು ಬಿಜಾಪುರದ ಆದಿಲ್ ಶಾಹಿಗಳಿಂದ ಸರ್ದೇಶಿ ಗತಿಯನ್ನು ಪಡೆದು ವಾಗಿನಗೇರಿಯಲ್ಲಿ ಆಡಳಿತವನ್ನು ಪ್ರಾರಂಭಿಸ್ತಾರೆ. ಆದಿಲ್ ಶಾನಿಂದ ಸರ್ದೇಶ್ ಗತಿಯನ್ನು ಪಡೆದುಕೊಂಡು ವಾಗಿನಗೇರಿಯಿಂದ ಆಡಳಿತವನ್ನು ಪ್ರಾರಂಭವನ್ನು ಮಾಡ್ತಾರೆ. ನೆಕ್ಸ್ಟ್, ಸುರಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡವರು. ಈ ಯಾದಗಿರಿ ಜಿಲ್ಲೆ ಸುರಪುರ ಪಟ್ಟಣವನ್ನೇ ರಾಜಧಾನಿ ಅಂತ ಹೇಳಿ ಮಾಡಿಕೊಂಡಂಥವನು ಪಿತಂಬರಿ ಬಹರಿಪಿಡ್ಡ ನಾಯಕ ಅನ್ನುವಂತಹ ರಾಜ. ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ನೆಕ್ಸ್ಟ್ 207ನೇ ಪ್ರಶ್ನೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಸುರಪುರದ ನಾಯಕ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ನಡೆಯುತ್ತೆ. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಸುರಪುರದ ನಾಯಕ ರಾಜ ವೆಂಕಟಪ್ಪ ನಾಯಕ ಅನ್ನುವಂಥವನು. ನೆಕ್ಸ್ಟ್ 208ನೇ ಪ್ರಶ್ನೆ, ಸುರಪುರ ಸಂಸ್ಥಾನವನ್ನು ನೋಡಿಕೊಳ್ಳಲು ಬ್ರಿಟಿಷರು ನೇಮಕ ಮಾಡಿದ ಅಧಿಕಾರಿ ಮೆಡೋಸ್
ಟೇಲರ್ ಎನ್ನುವ ಅಧಿಕಾರಿಯನ್ನು ಸುರಪುರ ಸಂಸ್ಥಾನವನ್ನು ನೋಡ್ಕೊಳ್ಳಿಕ್ಕಾಗಿ ಬ್ರಿಟಿಷರು ನೇಮಕವನ್ನು ಮಾಡ್ತಾರೆ. ಈ ಮೆಡೋಸ್ ಟೇಲರ್ ವೆಂಕಟಪ್ಪ ನಾಯಕನಿಗೆ, ರಾಜ ವೆಂಕಟಪ್ಪ ನಾಯಕ ಏನಿರ್ತಾನೆ ಆತನಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಿಸ್ತಾನೆ. ಹಾಗೆ ಈ ಸುರಪುರ ಸಂಸ್ಥಾನದ ಆ ಭಾಗವನ್ನು ಬಹಳಷ್ಟು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ನೆಕ್ಸ್ಟ್ 209ನೇ ಪ್ರಶ್ನೆ. ಸುರಪುರ ನಾಯಕರ ಕುಲದೇವರು ತಿರುಪತಿ ವೆಂಕಟರಮಣ ಮತ್ತು ಗೋಪಾಲಸ್ವಾಮಿ. 210ನೇ ಪ್ರಶ್ನೆ. ಸುರಪುರ ಭಾರತದ ಒಕ್ಕೂಟವನ್ನು ಸೇರಿರುವಂಥದ್ದು 1948 ಸೆಪ್ಟೆಂಬರ್ 17. ನಂತರ ಇದು ಹೈದರಾಬಾದ್ ಕರ್ನಾಟಕ ಅಥವಾ ಈಗಿನ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಸಂಸ್ಥಾನ ಅಂತ ಏನಿತ್ತು ಆ ಭಾಗವನ್ನು ಸೇರಿಕೊಳ್ಳುತ್ತೆ. ಆ ಭಾಗಕ್ಕೆ ಸ್ವತಂತ್ರ ಸಿಕ್ಕಿದ್ದು ಅಂದರೆ 1948 ಸೆಪ್ಟೆಂಬರ್ 17ಕ್ಕೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿವಸ್ ಅಂತ ಹೇಳಿ ಸೆಪ್ಟೆಂಬರ್ 17ಕ್ಕೆ ಆಚರಣೆಯನ್ನು ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಇದು ಭಾರತ ಒಕ್ಕೂಟವನ್ನು ಸೇರಿಕೊಳ್ಳುತ್ತೆ. ನೆಕ್ಸ್ಟ್ 211ನೇ ಪ್ರಶ್ನೆ. ನಿಜಾಮನು ಜಾರಿಗೆ ತಂದ 51 ಕರಾಳ ನಿಯಮಗಳು ಕಾಲಾಗಪ್ತಿ ಅಂತ ಹೇಳಿ ಕರೆಯುವಂಥದ್ದು. ನಿಜಾಮ ಅಂದರೆ ಹೈದರಾಬಾದಿನ ನಿಜಾಮನು ಕಾಲಾಗಪ್ತಿ ಅನ್ನುವಂತಹ 53 ಕರಾಳ ನಿಯಮಗಳನ್ನು ಜನರ ಮೂಲಭೂತ ಹಕ್ಕುಗಳನ್ನು ಹತ್ತಿಕ್ಕುವ ಸಲುವಾಗಿ ಈ 53 ಕರಾಳ ನಿಯಮಗಳನ್ನು, ಕಾಲಾಗಪ್ತಿ ಎನ್ನುವ ಕರಾಳ ನಿಯಮಗಳನ್ನು ಜಾರಿಗೆ ತರ್ತಾನೆ. ನೆಕ್ಸ್ಟ್ 212ನೇ ಪ್ರಶ್ನೆ. ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧರಾದವರು ಹರ್ಡೇಕರ್ ಮಂಜಪ್ಪ. 213. ಹೈದರಾಬಾದ್ ವಿಮೋಚನಾ ಚಳುವಳಿ ಹೋರಾಟದ ಜನಪ್ರಿಯ ನಾಯಕರು ರಮಾನಂದ ತೀರ್ಥರು. ಇವರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯ ನಾಯಕರಾಗಿರ್ತಾರೆ. ಏನು ಹೈದರಾಬಾದ್ ನಿಜಾಮನ ಒಂದು ಮುಷ್ಟಿಯಲ್ಲಿ ಇದ್ದಂತಹ ಈ ಹೈದರಾಬಾದ್ ಕರ್ನಾಟಕದ ಭಾಗವನ್ನು ಅದನ್ನು ವಿಮೋಚನೆ ಮಾಡಿಸುವಂತಹ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವರು ರಮಾನಂದ ತೀರ್ಥರು. ಒಂದೇ ಮಾತರಂ ಚಳುವಳಿಯ ನಾಯಕರು ರಾಮಚಂದ್ರ ರಾವ್ ಅವರನ್ನು ಒಂದೇ ಮಾತರಂ ರಾಮಚಂದ್ರ ರಾವ್ ಅಂತಾನೆ ಕರೆಯುವಂಥದ್ದು. ಒಂದೇ ಮಾತರಂ ಚಳುವಳಿಯನ್ನು ಇವರು ಪ್ರಾರಂಭ ಮಾಡ್ತಾರೆ. 215ನೇ ಪ್ರಶ್ನೆ. ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನು ಸಂಘಟಿಸಿದವರು ಶರಣಗೌಡ ಇನಾಮದಾರ್. ಇವರು ಬ್ರಿಟಿಷರ ಎದುರಿಗೆ ಬರದೆ ಭೂಗತವಾಗಿದ್ದುಕೊಂಡು ಅಡಗಿ ಇದ್ದುಕೊಂಡು ಬ್ರಿಟಿಷರ ವಿರುದ್ಧದ ಕಾರ್ಯಾಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟ್ 216ನೇ ಪ್ರಶ್ನೆ. ಶರಣಗೌಡ ಇನಾಮದಾರ್ ಅವರನ್ನು ಜನರು ಹೀಗೆಂದು ಕರೆದರು. ಸರದಾರ್ ಅಂತ ಹೇಳಿ ಕರೀತಾರೆ. ಶರಣಗೌಡ ಇನಾಮದಾರ್ ಅನ್ನುವಂತಹ ಹೆಸರಿನಿಂದ ಜನರು ಅವರನ್ನು ಕರೀತಾರೆ. ಕಾರಣ ಆ ಒಂದು ಹೈದರಾಬಾದ್ ಸಂಸ್ಥಾನದ ಭಾಗವನ್ನು ವಿಮೋಚನೆಗೊಳಿಸಲಿಕ್ಕೆ, ನಿಜಾಮನ ಕೈಯಿಂದ ವಿಮೋಚನೆಗೊಳಿಸಲಿಕ್ಕಾಗಿ ಬಹಳಷ್ಟು ಕಷ್ಟವನ್ನು ಪಟ್ಟಂಥವರಲ್ಲಿ ಒಬ್ಬರಾಗಿರ್ತಾರೆ. ಭೂಗತ ಕಾರ್ಯಾಚರಣೆಯನ್ನು ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಜನರು ಸರದಾರ್ ಅನ್ನುವಂತೆ ಕರೀತಾರೆ. ನೆಕ್ಸ್ಟ್, ಹೈದರಾಬಾದ್ ನಿಜಾಮನ ಕ್ರೂರ ಪಡೆ ರಜಾಕಾರರು ಅಥವಾ ರಜಾಕರು ಎರಡೂ ಹೆಸರಿನಿಂದಲೂ ಕರೀತಾರೆ. ರಜಾಕರು ಅಂತಲೂ ಸಹ ಕರೀತಾರೆ. ಇವರು ಹೈದರಾಬಾದ್ ನಿಜಾಮನ ಕ್ರೂರ ಪಡೆಯಾಗಿತ್ತು. ಜನರಿಗೆ ತೊಂದರೆಯನ್ನು ಕೊಡುವಂಥದ್ದು, ಭಾರತವನ್ನು ಸೇರಬೇಕು ಅಂತ ಹೇಳಿ ಯಾರು ಇಷ್ಟವನ್ನು ಪಡ್ತಾರೋ ಅವರಿಗೆ ತೊಂದರೆಯನ್ನು ಕೊಡುವಂಥದ್ದು, ಇಂತಹ ಕೆಲಸಗಳನ್ನು ಮಾಡಲಿಕ್ಕೆ ಇರುವಂತಹ ಒಂದು ಕ್ರೂರ ಪಡೆಯಾಗಿತ್ತು. 218ನೇ ಪ್ರಶ್ನೆ. ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನವಾದ ದಿನ 1948 ಸೆಪ್ಟೆಂಬರ್ 17ರಂದು ಈ ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನ ಆಗುತ್ತೆ. ಹೈದರಾಬಾದ್ ವಿಮೋಚನಾ ದಿವಸ್ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಸರ್ದಾರ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದ ಸೈನ್ಯ ಹೈದರಾಬಾದ್ ನಿಜಾಮನನ್ನು ಸೋಲಿಸಿ ಆ ಭಾಗವನ್ನು ಭಾರತದೊಂದಿಗೆ ವಿಲೀನಗೊಳಿಸುತ್ತೆ. ನೆಕ್ಸ್ಟ್ 219ನೇ ಪ್ರಶ್ನೆ. ಎರಡನೇ ಕೆಂಪೇಗೌಡರು ಕಟ್ಟಿಸಿದ 4 ಕಾವಲು ಗೋಪುರಗಳು. ಉತ್ತರದಲ್ಲಿ ಮೇಕ್ರಿ ವೃತ್ತ, ದಕ್ಷಿಣದಲ್ಲಿ ಲಾಲ್ಬಾಗ್, ಪೂರ್ವದಲ್ಲಿ ಹಲಸೂರು, ಪಶ್ಚಿಮದಲ್ಲಿ ಗವಿಗಂಗಾಧರೇಶ್ವರ. ಎರಡನೇ ಕೆಂಪೇಗೌಡರು ಈ 4 ಕಾವಲು ಗೋಪುರಗಳನ್ನು ಬೆಂಗಳೂರಿಗಾಗಿ ಕಟ್ಟಿಸಿರ್ತಾರೆ. ನೆಕ್ಸ್ಟ್, ಗಂಡಭೇರುಂಡ ಎಂದರೆ
2 ತಲೆಗಳಿರುವ ಒಂದು ಕಾಲ್ಪನಿಕ ಪಕ್ಷಿ. ನಮ್ಮ ಕರ್ನಾಟಕದ ರಾಜ್ಯ ಲಾಂಛನ ಯಾವುದು ಅಂದರೆ ಗಂಡಬೇರುಂಡ ಅಂತೇಳಿ ನಾವು ಕರಿತೇವೆ. 2 ತಲೆಗಳಿರುವ ಒಂದು ಕಾಲ್ಪನಿಕ ಪಕ್ಷಿಯನ್ನು ಗಂಡಬೇರುಂಡ ಅಂತೇಳಿ ಕರೀತಾರೆ. ನೆಕ್ಸ್ಟ್ 221ನೇ ಪ್ರಶ್ನೆ. ಭಕ್ತಿ ಪದವು ಈ ಭಾಷೆಯ ಪದದಿಂದ ಬಂದಿದೆ. ಸಂಸ್ಕೃತದ ಭುಜ್ ಎನ್ನುವಂತಹ ಪದದಿಂದ ಬಂದಿರುವಂಥದ್ದು ಭಕ್ತಿ ಎನ್ನುವ ಪದ. ನೆಕ್ಸ್ಟ್, ಭುಜ್ ಎಂದರೆ ಸ್ವೀಕರಿಸುವುದು ಎಂದು ಅರ್ಥ. ಭಕ್ತಿ ಅನ್ನುವಂತಹ ಪದವು ಸಂಸ್ಕೃತ ಭಾಷೆಯ ಭುಜ್ ಅನ್ನುವಂತಹ ಪದದಿಂದ ಬಂದಿದೆ. ಆ ಭುಜ್ ಅಂದರೆ ಅರ್ಥ ಸ್ವೀಕರಿಸು ಅನ್ನುವಂಥದ್ದು. 223ನೇ ಪ್ರಶ್ನೆ. ಆಂಡಾಳಳ ಮೂಲ ಹೆಸರು ಗೋದಾದೇವಿ. ಆಂಡಾಳಳ ಮೂಲ ಹೆಸರು ಗೋದಾದೇವಿ. ನೆಕ್ಸ್ಟ್ 224. ಆಂಡಾಳಳು ರಚಿಸಿದಂತಹ ಕೃತಿ ತಿರುಪಾಮೈ ಅನ್ನುವಂತಹ ಕೃತಿಯನ್ನು ರಚಿಸ್ತಾರೆ. ನೆಕ್ಸ್ಟ್, ಅಕ್ಕ ಮಹಾದೇವಿ ಜನಿಸಿದ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಅಕ್ಕ ಮಹಾದೇವಿಯವರು ಜನಿಸ್ತಾರೆ. ಕನ್ನಡದ ಮೊದಲ ಮಹಿಳಾ ವಚನಕಾರ್ತಿ ಅಂತ ಹೇಳಿ ಕರೆಯುವಂಥದ್ದು, ಅಥವಾ ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ 226. ಅಕ್ಕ ಮಹಾದೇವಿಯವರ ತಂದೆ ತಾಯಿಗಳು. ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ. 227ನೇ ಪ್ರಶ್ನೆ. ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಶ್ರೀ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರ ವಚನದಲ್ಲಿ ನಾವು ಕಾಣಬಹುದಾಗಿದೆ ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು ಅವರ ಅಂಕಿತ ನಾಮ. 228ನೇ ಪ್ರಶ್ನೆ. ಅಕ್ಕ ಮಹಾದೇವಿ ಶಿವೈಕ್ಯರಾದ ಸ್ಥಳ ಶ್ರೀಶೈಲದ ಕದಳೀವನ. ಇಲ್ಲಿ ಅಕ್ಕ ಮಹಾದೇವಿಯವರು ಶಿವೈಕ್ಯರಾಗ್ತಾರೆ, ಲಿಂಗೈಕ್ಯರಾಗ್ತಾರೆ. 229ನೇ ಪ್ರಶ್ನೆ. ಪುರಂದರದಾಸರ ಮೂಲ ಹೆಸರು ಶ್ರೀನಿವಾಸ ನಾಯಕ ಎನ್ನುವಂಥದ್ದು. ನೆಕ್ಸ್ಟ್, ಪುರಂದರದಾಸರ ತಂದೆ ತಾಯಿಗಳು ತಂದೆ ವರದಪ್ಪ ನಾಯಕ ಹಾಗೆ ತಾಯಿ ಲೀಲಾವತಿ. ಪುರಂದರದಾಸರ ತಂದೆ ತಾಯಿಗಳು. ನೆಕ್ಸ್ಟ್, ಪುರಂದರದಾಸರ ಗುರುಗಳು ವ್ಯಾಸರಾಯರು. ಇವರು ಪುರಂದರದಾಸರ ಗುರುಗಳು. 232ನೇ ಪ್ರಶ್ನೆ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರನ್ನ ಕರೀತಾರೆ. ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು ಪುರಂದರದಾಸರನ್ನ. ನೆಕ್ಸ್ಟ್, ಪುರಂದರದಾಸರ ಅಂಕಿತ ನಾಮ ಯಾವುದು? ಪುರಂದರ ವಿಠಲ ಎನ್ನುವಂಥದ್ದು ಪುರಂದರದಾಸರ ಅಂಕಿತ ನಾಮ ಆಗಿತ್ತೆ. ನೆಕ್ಸ್ಟ್, ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಅನ್ನುವಂಥದ್ದು ಕನಕದಾಸರ ಮೊದಲ ಹೆಸರು, ಪೂರ್ವದ ಹೆಸರು ತಿಮ್ಮಪ್ಪ ನಾಯಕ ಅನ್ನುವಂಥದ್ದು. ನೆಕ್ಸ್ಟ್ 235ನೇ ಪ್ರಶ್ನೆ. ಕನಕದಾಸರ ತಂದೆ ತಾಯಿಗಳು ತಂದೆ ಬೀರಪ್ಪ ಹಾಗೆ ತಾಯಿ ಬಚ್ಚಮ್ಮ. ಇವರು ಕನಕದಾಸರ ತಂದೆ ತಾಯಿಗಳಾಗಿರ್ತಾರೆ. 236ನೇ ಪ್ರಶ್ನೆ. ಕನಕದಾಸರು ಜನಿಸಿದ ಸ್ಥಳ ಈಗಿನ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಎನ್ನುವಂತಹ ಗ್ರಾಮದಲ್ಲಿ ಕನಕದಾಸರು ಜನಿಸ್ತಾರೆ. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ ಅವರು. ನೆಕ್ಸ್ಟ್ 237ನೇ ಪ್ರಶ್ನೆ. ಕನಕದಾಸರ ಅಂಕಿತ ನಾಮ ಆದಿಕೇಶವ. ಆದಿಕೇಶವ ಅನ್ನುವಂತಹ ಒಂದು ಅಂಕಿತದೊಂದಿಗೆ ಅನೇಕ ಭಜನೆಗಳನ್ನಾಗಿರ್ಬೋದು, ದಾಸರ ಪದಗಳನ್ನಾಗಿರ್ಬೋದು ಕನಕದಾಸರು ರಚನೆ ಮಾಡಿದ್ದಾರೆ. ನೆಕ್ಸ್ಟ್ 238ನೇ ಪ್ರಶ್ನೆ. ಕನಕದಾಸರ ಸಾಹಿತ್ಯಿಕ ಸಾಧನೆಗಳು ನಳಚರಿತ್ರೆ, ಹರಿಭಕ್ತಿಸಾರ, ರಾಮಧಾನ್ಯ ಚರಿತೆ ಹಾಗೆ ಮೋಹನ ತರಂಗಿಣಿ. 4 ಪ್ರಮುಖವಾಗಿ ಹೆಸರಿಸಬಹುದಾಗಿದೆ. ಒಂದು ನಳಚರಿತ್ರೆ ಅನ್ನುವಂಥದ್ದು, ಹರಿಭಕ್ತಿಸಾರ ಅನ್ನುವಂಥದ್ದು, ಹಾಗೆ ರಾಮಧಾನ್ಯ ಚರಿತೆ, ಹಾಗೆ ಕೊನೆಯದಾಗಿ ಮೋಹನ ತರಂಗಿಣಿ. ಇವು 4 ಕನಕದಾಸರ ಪ್ರಮುಖ 4 ಕೃತಿಗಳಾಗಿದ್ದಾವೆ. ನೆಕ್ಸ್ಟ್ 239ನೇ ಪ್ರಶ್ನೆ. ಕರ್ನಾಟಕದ ಕಬೀರ ಎಂದು ಪ್ರಸಿದ್ಧರಾದವರು ಶಿಶುನಾಳ ಶರೀಫರು. 240ನೇ ಪ್ರಶ್ನೆ. ಶಿಶುನಾಳ ಶರೀಫರ ತಂದೆ ತಾಯಿ ಇಮಾಮ್ ಸಾಹೇಬ್ ಹಾಗೂ ಹಜ್ಜಮ ಅಥವಾ ಹಜ್ಜುಮಾ. ಇವರನ್ನು ಶಿಶುನಾಳ ಶರೀಫರ ತಂದೆ ತಾಯಿಗರು ಇವರು. ನೆಕ್ಸ್ಟ್, ಶಿಶುನಾಳ ಶರೀಫರ ಗುರು ಕಳಸದ ಗೋವಿಂದ ಭಟ್ಟರು.
ಅವರ ಊರು ಕಳಸ ಆಗಿತ್ತು. ಕಳಸದ ಗೋವಿಂದ ಭಟ್ಟರು ಶಿಶುನಾಳ ಶರೀಫರ ಗುರುಗಳಾಗಿದ್ದರು. 242ನೇ ಪ್ರಶ್ನೆ, ಕಬೀರದಾಸರು ಬರೆದಿರುವ ಸಾಹಿತ್ಯದ ಪ್ರಕಾರಗಳು. ದೋಹಾ. ಕಬೀರದಾಸರು ದೋಹಾಗಳನ್ನು ಬರೆದಿದ್ದಾರೆ. ದೋಹಾ ಅಂದರೆ 2 ಸಾಲಿನ ಪದ್ಯ ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಪ್ರಶ್ನೆ, ಗುರುನಾನಕರು ಜನಿಸಿದ ಸ್ಥಳ. ಪಂಜಾಬಿನ ತಲವಂಡಿ ಗ್ರಾಮದಲ್ಲಿ ಗುರುನಾನಕರು ಜನಿಸ್ತಾರೆ. ಈಗಿನ ಪಾಕಿಸ್ತಾನದ ಪಂಜಾಬ್ನ ತಲವಂಡಿಯ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ನೆಕ್ಸ್ಟ್, ಗುರುನಾನಕರ ತಂದೆ ತಾಯಿಯರು. ತಂದೆ ಮೆಹತ್ ಕೌಲ್ ಹಾಗೆ ತಾಯಿ ತೃಪ್ತ. ಇವರ ಮಗನಾಗಿ ಗುರುನಾನಕರು ಜನಿಸ್ತಾರೆ. ನೆಕ್ಸ್ಟ್ 245ನೇ ಪ್ರಶ್ನೆ, ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ. ಇದು ಸಿಖ್ಖರ ಪವಿತ್ರ ಗ್ರಂಥ. ನೆಕ್ಸ್ಟ್, ಗುರು ಗ್ರಂಥ ಸಾಹೇಬದಲ್ಲಿ ಇರುವಂತಹ ಹಾಡುಗಳನ್ನು ಜಪಜಿಗಳು ಅನ್ನುವಂಥ ಹೆಸರಿನಿಂದ ಕರೀತಾರೆ. ಗುರು ಗ್ರಂಥ ಸಾಹೇಬ್ ಸಿಖ್ಖರ ಪವಿತ್ರ ಗ್ರಂಥ. ಇದರಲ್ಲಿರುವ ಹಾಡುಗಳನ್ನು ಜಪಜಿಗಳು ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಪ್ರಶ್ನೆ 247, ಬೀದರ್ನಲ್ಲಿ ಗುರುನಾನಕ್ರವರು ತಂಗಿದ್ದ ಸ್ಥಳ. ನಾನಕ್ ಜರ ಬೀದರ್ನಲ್ಲಿ ಗುರುನಾನಕರು ತಂಗಿದ್ದ ಸ್ಥಳ. 248ನೇ ಪ್ರಶ್ನೆ, ರಾಮಚರಿತ ಮಾನಸವನ್ನು ಬರೆದವರು. ತುಳಸಿದಾಸರು. ತುಳಸಿ ರಾಮಾಯಣ ಅಂತಲೂ ಸಹ ಇದನ್ನು ಕರೀತಾರೆ. ತುಳಸಿ ರಾಮಾಯಣ ಅಂತಲೂ ಸಹ ಕರೀತಾರೆ. ರಾಮಚರಿತ ಮಾನಸ ಅಂತಲೂ ಸಹ ಕರೀತಾರೆ. ಇದನ್ನು ಬರೆದವರು ತುಳಸಿದಾಸರು. ನೆಕ್ಸ್ಟ್ 249ನೇ ಪ್ರಶ್ನೆ, ಚೈತನ್ಯರು ಜನಿಸಿದ ಸ್ಥಳ. ಬಂಗಾಳದ ನವದ್ವೀಪ ಅನ್ನುವಂಥಲ್ಲಿ ಇವರು ಜನಿಸ್ತಾರೆ. 250ನೇ ಪ್ರಶ್ನೆ, ಚೈತನ್ಯರ ಮೊದಲ ಹೆಸರು. ವಿಶ್ವಂಭರ ಅನ್ನುವಂಥದ್ದಾಗಿತ್ತು. ಚೈತನ್ಯರ ಮೊದಲ ಹೆಸರು ವಿಶ್ವಂಭರ ಅನ್ನುವಂಥದ್ದು ಆಗಿತ್ತು. ನೆಕ್ಸ್ಟ್ 251ನೇ ಪ್ರಶ್ನೆ, ಚೈತನ್ಯರ ಗುರುಗಳು. ಈಶ್ವರ ಪುರಿಗಳು. 252, ಕಲಿಯುಗದ ರಾಧೆ. ಮೀರಾಬಾಯಿಯನ್ನು ಕಲಿಯುಗದ ರಾಧೆ ಅಂತ ಹೇಳಿ ಕರೀತಾರೆ. ಕೃಷ್ಣನನ್ನು ತನ್ನ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡಿರ್ತಾರೆ. ಕೃಷ್ಣನನ್ನೇ ಯಾವಾಗಲೂ ಭಜನೆ ಮಾಡ್ತಾ ಇರುವಂಥದ್ದು, ಕೃಷ್ಣನ ಬಗ್ಗೆಯೇ ಭಜನೆಗಳನ್ನು ಬರೆಯುವಂತಹದ್ದನ್ನು ಮೀರಾಬಾಯಿ ಮಾಡ್ತಾ ಇರ್ತಾರೆ. ನೆಕ್ಸ್ಟ್, ಮೀರಾಬಾಯಿಯ ಆರಾಧ್ಯ ದೈವ ಗಿರಿಧರ ಗೋಪಾಲ. ಅವರ ಅಂಕಿತ ನಾಮವೂ ಸಹ ಗಿರಿಧರ ಗೋಪಾಲ ಅನ್ನುವಂಥದ್ದೇ ಆಗಿತ್ತು. ನೆಕ್ಸ್ಟ್, ಮೀರಾಬಾಯಿಯ ತಂದೆ ರಾಜಾ ರತನ್ ಸಿಂಗ್ ಒಬ್ಬ ರಜಪೂತ ರಾಜಕುಮಾರಿ. ಮೀರಾಬಾಯಿ ರಜಪೂತ ರಾಜಕುಮಾರಿಯಾಗಿರ್ತಾಳೆ. ರಜಪೂತ ರಾಜಕುಮಾರನನ್ನು ವಿವಾಹ ಆಗಿರ್ತಾಳೆ. ಆದರೆ ತನ್ನ ಅರಮನೆಯಲ್ಲಿ ಕೃಷ್ಣನ ಪೂಜೆಗೆ ಅವಕಾಶ ದೊರಕದೇ ಇರೋ ಕಾರಣಕ್ಕಾಗಿ ಅರಮನೆಯನ್ನು ತ್ಯಜಿಸಿ ಆಕೆ ಹೊರಗೆ ಬರ್ತಾಳೆ. ನೆಕ್ಸ್ಟ್, ಬಂದೇ ನವಾಜ್ ಎಂದರೆ ಮೊರೆ ಹೊಕ್ಕವರನ್ನು ಪೊರೆಯುವವರು ಎನ್ನುವಂಥ ಅರ್ಥ ಇದೆ. ನೆಕ್ಸ್ಟ್ 256ನೇ ಪ್ರಶ್ನೆ, ಚಿಸ್ತಿ ಪಂಥದ ಸ್ಥಾಪಕ. ಮುಯಿನುದ್ದೀನ್ ಚಿಸ್ತಿ. ಇವರು ಚಿಸ್ತಿ ಪಂಥವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 257ನೇ ಪ್ರಶ್ನೆ, ಪ್ರಮುಖ ಸೂಫಿ ಸಂತರುಗಳು ಯಾರ್ಯಾರು ಅಂತ ಪ್ರಶ್ನೆ ಇರುವಂಥದ್ದು. ಲಾಹೋರ್ನಲ್ಲಿ ಶೇಖ್ ಇಸ್ಮಾಯಿಲ್, ಅಜ್ಮೀರ್ದಲ್ಲಿ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ, ಆರ್ಕಾಟ್ನಲ್ಲಿ ಟಿಪ್ಪು ಮಸ್ತಾರ್ ಅವಲಿಯಾ, ಕಲಬುರ್ಗಿಯ ಖ್ವಾಜಾ ಬಂದೇ ನವಾಜ್. ಇವೆಲ್ಲರೂ ಪ್ರಮುಖ ಭಾರತದಲ್ಲಿರುವಂತಹ ಸೂಫಿ ಸಂತರುಗಳು ಆಗಿದ್ದರು. ನೆಕ್ಸ್ಟ್ 258ನೇ ಪ್ರಶ್ನೆ, ಕನ್ನಡದ ಮೊದಲ ಮುಸ್ಲಿಂ ಕವಿ ಸಂತ ಶಿಶುನಾಳ ಶರೀಫರು. ಇವರು ಕನ್ನಡದ ಮೊದಲ ಮುಸ್ಲಿಂ ಕವಿಯಾಗಿದ್ದಾರೆ. ನೆಕ್ಸ್ಟ್ 259ನೇ ಪ್ರಶ್ನೆ, ಪುರಂದರದಾಸರಿಗೆ ಆಶ್ರಯ ನೀಡಿದ್ದ ರಾಜ. ಶ್ರೀಕೃಷ್ಣ ದೇವರಾಯ ಪುರಂದರದಾಸರಿಗೆ ಆಶ್ರಯವನ್ನು ನೀಡಿದ್ದ ರಾಜ. ನೆಕ್ಸ್ಟ್ 260, ಸೂಫಿ ಪದದ ಅರ್ಥ. ಬಿಳಿ ಬಣ್ಣದ ಸ್ವಚ್ಛ ವಸ್ತ್ರ. ಸಾಫ್ ಅನ್ನುವಂಥ ಪದದ ಒಂದು ಅರ್ಥವನ್ನೇ ಹೋಲುತ್ತೆ ಸೂಫಿ ಅನ್ನುವಂಥದ್ದು. ಸಾಫ್ ಅಂದರೆ ಶುದ್ಧ ಅಥವಾ ಶುದ್ಧ, ಸ್ವಚ್ಛ ಅನ್ನುವಂಥದ್ದನ್ನು
ತಿಳಿಸುವಂಥದ್ದು. ಇದನ್ನು ಬಿಳಿ ಬಣ್ಣದ ಸ್ವಚ್ಛವಾದಂತಹ ವಸ್ತ್ರವನ್ನು ಅವರು ತೊಡ್ತಾ ಇದ್ದಂಥ ಕಾರಣಕ್ಕಾಗಿ ಅವರನ್ನು ಸೂಫಿಗಳು ಅಂತ ಹೇಳಿ ಕರೆದರು. ನೆಕ್ಸ್ಟ್ 261 ಶಾಸಕಾಂಗ ಪದದ ಮೂಲ ಪದ. ಪಾರ್ಲಿಮೆಂಟ್ ಎಂಬ ಪದವು ಅಥವಾ ಶಬ್ದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಶಬ್ದಗಳಿಂದ ಬಂದಿದೆ. ಈ ಶಾಸಕಾಂಗವನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? ಪಾರ್ಲಿಮೆಂಟ್ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಈ ಪಾರ್ಲಿಮೆಂಟ್ ಅನ್ನುವಂತಹ ಶಬ್ದ ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಎನ್ನುವಂಥ ಶಬ್ದಗಳಿಂದ ಬಂದಿರುವಂಥದ್ದು. ನೆಕ್ಸ್ಟ್ 262ನೇ ಪ್ರಶ್ನೆ. ಪಾರ್ಲಿಮೆಂಟ್ ಶಬ್ದದ ಅರ್ಥ ಮಾತನಾಡು ಅಥವಾ ಚರ್ಚಿಸು ಅನ್ನುವಂಥದ್ದು. ಇಂಗ್ಲೀಷ್ನಲ್ಲಿ ನಾವೇನು ಪಾರ್ಲಿಮೆಂಟ್ ಅಂತ ಕರಿತೇವೆ, ಅಲ್ಲಿ ಆಗುವಂಥದ್ದೇನು? ಪಾರ್ಲಿಮೆಂಟ್ಗಳಲ್ಲಿ ಆಗುವಂಥದ್ದೇನು? ಆಗು ಹೋಗುಗಳ ಬಗ್ಗೆ ಚರ್ಚೆಗಳು ಉಂಟಾಗ್ತವೆ. ಸೊ ಅದರ ಅರ್ಥ ಮಾತನಾಡು ಅಥವಾ ಚರ್ಚೆಯನ್ನು ಮಾಡು ಅನ್ನುವಂಥದ್ದಾಗಿದೆ. ನೆಕ್ಸ್ಟ್ 263 ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಶಾಸಕಾಂಗ. ಇದನ್ನು ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಅಂತ ಹೇಳಿ ಕರಿತೇವೆ. ಯಾಕಂದರೆ ನಾವು ಆಯ್ಕೆ ಮಾಡಿ ಕಳಿಸಿದಂತಹ ನಮ್ಮ ಜನಪ್ರತಿನಿಧಿಗಳು ಅಲ್ಲಿ ನಮ್ಮ ಪರವಾಗಿ ಮಾತುಗಳನ್ನು ಆಡ್ತಾರೆ. ಸೊ ಇದು ಸಾರ್ವಜನಿಕ ಅಭಿಪ್ರಾಯದ ಒಂದು ಕನ್ನಡಿಯಾಗಿದೆ. ನೆಕ್ಸ್ಟ್ 264 ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಎಂದು ಕರೆಯುವುದು ಆ ದೇಶದ ಶಾಸಕಾಂಗವನ್ನು. ದೇಶದ ಎಲ್ಲ ಕಾನೂನುಗಳು ಎಲ್ಲ ರೆಡಿ ಆಗ್ತವೆ ಅಂದರೆ ಶಾಸಕಾಂಗದಲ್ಲಿ ರೆಡಿ ಆಗುವಂಥದ್ದು. ಕಾನೂನನ್ನು ತಯಾರಿಸುವಂಥದ್ದು ಶಾಸಕಾಂಗ. 265ನೇ ಪ್ರಶ್ನೆ. ವಿವಿಧ ರಾಷ್ಟ್ರದ ಶಾಸಕಾಂಗದ ಹೆಸರುಗಳು. ಬಹಳ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ. ಹೊಂದಿಸಿ ಬರೆಯಲ್ಲಿ ಆಗಿರ್ಬೋದು, ಸರಿ ತಪ್ಪುಗಳಲ್ಲಿ ಅಥವಾ ಒಂದೇ ಒಂದು ಕ್ವಶನ್ ಸಹ ಇದರಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಭಾರತದ ಶಾಸಕಾಂಗವನ್ನು ಸಂಸತ್ತು ಅನ್ನುವಂಥ ಹೆಸರಿನಿಂದ ಕರೀತಾರೆ. ಹಾಗೆ ಮಾಲ್ಡೀವ್ಸ್ನಲ್ಲಿ ಮಜ್ಲಿಸ್ ಅಂತ ಹೇಳಿ ಕರೀತಾರೆ ಶಾಸಕಾಂಗವನ್ನು. ಜರ್ಮನಿಯಲ್ಲಿ ಬುಂಡೆಸ್ಟ್ಯಾಗ್ ಅಂತ, ಹಾಗೆ ಫ್ರಾನ್ಸ್ನಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅನ್ನುವಂಥದ್ದು ಬೇರೆ ಬೇರೆ ರಾಷ್ಟ್ರಗಳ ಶಾಸಕಾಂಗ ಪಾರ್ಲಿಮೆಂಟ್ಗಳನ್ನು ಕರೆಯುವಂಥದ್ದು. ನಮ್ಮ ಶಾಸಕಾಂಗವನ್ನು ಸಂಸತ್ತು, ಪಾರ್ಲಿಮೆಂಟ್ ಅಂತೇಳಿ ನಾವೇನು ಕರಿತೇವೆ ಅವನ್ನು ಶಾಸಕಾಂಗವನ್ನು ಪಾರ್ಲಿಮೆಂಟನ್ನು ಸಂಸತ್ತು ಅನ್ನುವಂಥ ಹೆಸರಿನಿಂದ ಕರೆಯಲಾಗುತ್ತೆ. ಮಾಲ್ಡೀವ್ಸ್ನಲ್ಲಿ ಮಜ್ಲಿಸ್, ಹಾಗೆ ಜರ್ಮನಿಯ ಬುಂಡೆಸ್ಟ್ಯಾಗ್, ಫ್ರಾನ್ಸ್ನಲ್ಲಿ ನ್ಯಾಷನಲ್ ಅಸೆಂಬ್ಲಿ. ನೆಕ್ಸ್ಟ್ 266ನೇ ಪ್ರಶ್ನೆ. ಶಾಸಕಾಂಗ ರಚನೆಯ 2 ಪದ್ಧತಿಗಳು. ಏಕಸದನ ಶಾಸಕಾಂಗ ಮತ್ತು ದ್ವಿಸದನ ಶಾಸಕಾಂಗ. ಇದು ಶಾಸಕಾಂಗ ರಚನೆಯ ಪ್ರಮುಖ 2 ಪದ್ಧತಿಗಳು. ನೆಕ್ಸ್ಟ್ ಏಕಸದನ ಶಾಸಕಾಂಗದಲ್ಲಿ ಒಂದೇ ಸದನ ಇರುತ್ತೆ. ಸಂಸತ್ತು ಜನರಿಂದ ಆಯ್ಕೆ ಆದಂತಹ ಒಂದು ಲೋಕಸಭೆ ಅನ್ನುವಂಥದ್ದು ಮಾತ್ರ ಇರುವಂಥದ್ದು. ರಾಜ್ಯಸಭೆ ಇರೋದಿಲ್ಲ. ಇನ್ನು ರಾಜ್ಯದಲ್ಲಿ ಬಂದರೆ ವಿಧಾನಸಭೆ ಮಾತ್ರ ಇರುತ್ತೆ, ವಿಧಾನ ಪರಿಷತ್ ಇರೋದಿಲ್ಲ. ಇದು ಏಕಸದನ ಶಾಸಕಾಂಗ ಆಗುತ್ತೆ. ದ್ವಿಸದನ ಅಂದರೆ 2 ಸದನಗಳು ಇರುವಂಥದ್ದು. ದ್ವಿಸದನ ಶಾಸಕಾಂಗ ಅಂದರೆ 2 ಸದನಗಳು ಇರುತ್ತೆ. ಲೋಕಸಭೆಯೂ ಇರುತ್ತೆ, ಜೊತೆಯಲ್ಲಿ ರಾಜ್ಯಸಭೆಯೂ ಸಹ ಇರುತ್ತೆ. ಹಾಗೆ ಇನ್ನು ರಾಜ್ಯದ ವಿಷಯಕ್ಕೆ ಬಂದರೆ ವಿಧಾನ ಪರಿಷತ್ ಇರುತ್ತೆ, ವಿಧಾನ ಪರಿಷತ್ತು, ಹಾಗೆ ಅದರ ಜೊತೆಯಲ್ಲಿ ವಿಧಾನಸಭೆ 2 ಸಹ ಇರುವಂಥದ್ದು. ಇದನ್ನು ದ್ವಿಸದನ ಶಾಸಕಾಂಗಗಳು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ. ದ್ವಿಸದನ ಶಾಸಕಾಂಗದ 2 ಸದನಗಳು ಮೇಲ್ಮನೆ ಮತ್ತು ಕೆಳಮನೆ. ಅಂದಾಗೆ ಭಾರತದಲ್ಲಿ ನಾವು ಕಂಪೇರ್ ಮಾಡಿ ಹೇಳ್ತಾ ಹೋದಾಗೆ ಕೆಳಮನೆ ಅಂತ ಕರೆಯುವಂಥದ್ದು ಲೋಕಸಭೆಯನ್ನು, ಹಾಗೆ ಮೇಲ್ಮನೆ ಅಂತ ಕರೆಯುವಂಥದ್ದು ನಾವು ರಾಜ್ಯಸಭೆಯನ್ನು. ಹಾಗೆ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಕೆಳಮನೆ ಅಂತ ಕರೆಯುವಂಥದ್ದು ವಿಧಾನಸಭೆಯನ್ನು, ಮೇಲ್ಮನೆ ಅಂತ ಕರೆಯುವಂಥದ್ದು ವಿಧಾನ ಪರಿಷತ್ತನ್ನು. ಇವು 2 ಸದನಗಳು. ನೆಕ್ಸ್ಟ್ 270 ಭಾರತದ ಮೇಲ್ಮನೆ ಮತ್ತು ಕೆಳಮನೆ. ಮೇಲ್ಮನೆ ರಾಜ್ಯಸಭೆ, ಕೆಳಮನೆ ಲೋಕಸಭೆ ಆಗಿದೆ. ಏಕಸದನ ಶಾಸಕಾಂಗವನ್ನು ಹೊಂದಿದ ಪ್ರಮುಖ ದೇಶಗಳು ಗ್ರೀಸ್, ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಯುಗೋಸ್ಲಾವಿಯಾ, ಪೋರ್ಚುಗಲ್, ನ್ಯೂಜಿಲೆಂಡ್. ಇವು ಏಕಸದನ ಶಾಸಕಾಂಗವನ್ನು ಹೊಂದಿದ್ದಾವೆ. ಗ್ರೀಸ್, ಈ ಹೆಸರುಗಳನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಕಾರಣ ಗುಂಪುಗಳಲ್ಲಿ ಕೇಳಿದಾಗ ಯಾವುದೋ ಒಂದನ್ನು ಮಿಸ್ ಮಾಡಿದಾಗ ಸರಿಯಾದ ಗುಂಪು ಅನ್ನುವಂಥದ್ದನ್ನು ಕೇಳುವಂಥ ಚಾನ್ಸ್ ಇರುತ್ತೆ. ಸೊ ಇವುಗಳನ್ನು ಎಲ್ಲ ಹೆಸರುಗಳು ಸಹ ಇಂಪಾರ್ಟೆಂಟ್ ಇರುತ್ತೆ. ಗ್ರೀಸ್,
ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಯುಗೋಸ್ಲಾವಿಯಾ, ಪೋರ್ಚುಗಲ್ ಹಾಗೆ ನ್ಯೂಜಿಲ್ಯಾಂಡ್. ಇವು ಏಕಸದನ ಶಾಸಕಾಂಗವನ್ನು ಹೊಂದಿದಂತಹ ದೇಶಗಳಾಗಿದ್ದಾವೆ. ನೆಕ್ಸ್ಟ್, ದ್ವಿಸದನ ಹೊಂದಿದ ಪ್ರಮುಖ ದೇಶಗಳಲ್ಲಿ ನಾವು ಭಾರತ ಮತ್ತು ಇಂಗ್ಲೆಂಡನ್ನು ಎಕ್ಸಾಂಪಲ್ ಆಗಿ ಕೊಡಬಹುದು. ಭಾರತ ಒಂದು ದ್ವಿಸದನ ಶಾಸಕಾಂಗವನ್ನು ಹೊಂದಿದಂತಹ ದೇಶ ಆಗಿದೆ. ನೆಕ್ಸ್ಟ್ 273ನೇ ಪ್ರಶ್ನೆ, ಇಂಗ್ಲೆಂಡಿನ ಕೆಳಮನೆ ಮತ್ತು ಮೇಲ್ಮನೆ. ಸೇಮ್, ಇಂಗ್ಲೆಂಡಿನ ಕೆಳಮನೆ ಅಂತ ಕರೆಯುವಂಥದ್ದು ಸಾಮಾನ್ಯರ ಸಭೆಯನ್ನು, ಮೇಲ್ಮನೆ ಶ್ರೀಮಂತರ ಸಭೆಯನ್ನು. ನಮ್ಮಲ್ಲಿ ಹೇಗಿದೆ, ಸಾಮಾನ್ಯರ ಸಭೆ ಅಂದರೆ ಇದನ್ನು ಲೋಕಸಭೆ ಅಂತ ಹೇಳಿ ನಾವು ಕರಿತೇವೆ. ಜನರಿಂದ ಆಯ್ಕೆ ಆದಂತಹ ಪ್ರತಿನಿಧಿಗಳು ಇರುವಂತಹದ್ದ ಒಂದು ಸಭೆ ಆಗುತ್ತೆ. ಇವರ ಶ್ರೀಮಂತರ ಸಭೆ ಅನ್ನುವಂಥದ್ದು ನಮ್ಮ ರಾಜ್ಯಸಭೆಗೆ ರಿಲೇಟೆಡ್ ಆಗಿ ಇರುವಂಥದ್ದು. ಯಾರು ಶ್ರೀಮಂತರೇ ಇರಬೇಕು ಅಂತಲ್ಲ, ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರನ್ನ ನಾವು ರಾಜ್ಯಸಭೆಗೆ ಆಯ್ಕೆಯನ್ನು ಮಾಡಿರ್ತೇವೆ. ನೆಕ್ಸ್ಟ್ 274ನೇ ಪ್ರಶ್ನೆ, ಕಾರ್ಯಾಂಗದ ಮೂಲಪದ ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಶಬ್ದದಿಂದ ಬಂದಿದೆ. ಎಕ್ಸಿಕ್ಯೂಟಿವ್ ಕಾರ್ಯಾಂಗವನ್ನು ಕರೆಯುವಂಥದ್ದು ಇದು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಅನ್ನುವಂತಹ ಶಬ್ದದಿಂದ ಬಂದಿರುವಂಥದ್ದು. ಎಕ್ಸಿಕ್ಯೂ ಎಂದರೆ ಕಾರ್ಯನಿರ್ವಹಿಸು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ 276ನೇ ಪ್ರಶ್ನೆ, ಆಧುನಿಕ ರಾಜ್ಯಗಳೆಲ್ಲದರ ಅಂತಿಮ ಗುರಿ ಕಲ್ಯಾಣ ರಾಜ್ಯದ ಸ್ಥಾಪನೆ. ರಾಜ್ಯಗಳ ಅಂತಿಮ ಗುರಿ ಕಲ್ಯಾಣ ರಾಜ್ಯದ ಸ್ಥಾಪನೆ ಮಾಡುವುದು. 277ನೇ ಪ್ರಶ್ನೆ, ಸರಕಾರದ ಮೆದುಳು ಎಂದು ಕರೆಯುವುದು ಕಾರ್ಯಾಂಗವನ್ನು. ಶಾಸಕಾಂಗ ರೂಪಿಸಿದಂತಹ ನಿಯಮಗಳನ್ನು, ನೀತಿಗಳನ್ನು ಜಾರಿಗೆ ತರುವ ಕೆಲಸವನ್ನು ಮಾಡುವಂಥದ್ದೇ ಕಾರ್ಯಾಂಗ. ಇದರ ಒಂದು ಕೆಲಸ ಬಹಳಷ್ಟಿರುತ್ತೆ, ಹಾಗಾಗಿ ಇದನ್ನು ಸರಕಾರದ ಮೆದುಳು ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್, ಭಾರತದಲ್ಲಿ ನಾಮಮಾತ್ರ ಕಾರ್ಯಾಂಗದ ಉದಾಹರಣೆ ಭಾರತದ ರಾಷ್ಟ್ರಪತಿಗಳು. ಇವರು ನಾಮಮಾತ್ರ ಕಾರ್ಯಾಂಗ ಆಗಿರ್ತಾರೆ. ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಏನಿದೆ ಇದು ನೈಜ ಕಾರ್ಯಾಂಗ ಆಗಿರುತ್ತೆ. ಪ್ರಧಾನಮಂತ್ರಿಗಳನ್ನೊಳಗೊಂಡ ಅವರ ಮಂತ್ರಿಮಂಡಲ ನೈಜ ಕಾರ್ಯಾಂಗ ಆದರೆ ರಾಷ್ಟ್ರಪತಿ ನಾಮಮಾತ್ರ ಕಾರ್ಯಾಂಗ ಆಗಿರ್ತಾರೆ. ನೆಕ್ಸ್ಟ್, ಇಂಗ್ಲೆಂಡ್ನಲ್ಲಿ ನಾಮಮಾತ್ರ ಕಾರ್ಯಾಂಗಕ್ಕೆ ಉದಾಹರಣೆ ಇಂಗ್ಲೆಂಡ್ನ ರಾಜ ಅಥವಾ ರಾಣಿ. ಇಂಗ್ಲೆಂಡ್ನಲ್ಲಿ ಈಗಲೂ ಸಹ ರಾಜ ರಾಣಿಯರ ಆಳ್ವಿಕೆಯನ್ನು ನೋಡ್ತೇವೆ. ಆ ರಾಜ ರಾಣಿ ನಾಮಮಾತ್ರ ಕಾರ್ಯಾಂಗಕ್ಕೆ ಇರುವಂಥದ್ದು. ನೆಕ್ಸ್ಟ್ 280ನೇ ಪ್ರಶ್ನೆ, ಭಾರತದಲ್ಲಿ ನೈಜ ಕಾರ್ಯಾಂಗಕ್ಕೆ ಉದಾಹರಣೆ ಭಾರತದ ಪ್ರಧಾನಮಂತ್ರಿಗಳನ್ನು ಒಳಗೊಂಡ ಅವರ ಒಂದು ಮಂತ್ರಿಮಂಡಲ ಏನಿರುತ್ತೆ ಅದು ನೈಜ ಕಾರ್ಯಾಂಗಕ್ಕೆ ಉದಾಹರಣೆಯಾಗಿದೆ. 281ನೇ ಪ್ರಶ್ನೆ, ನ್ಯಾಯಾಂಗ ಪದದ ಮೂಲ ಪದ ಲ್ಯಾಟಿನ್ ಭಾಷೆಯ ಜಸ್ಟಿಸಿಯಾ ಅನ್ನುವಂತಹ ಪದದಿಂದ ಬಂದಿದೆ. ಭಾರತದಲ್ಲಿರುವಂತಹ ನ್ಯಾಯಾಂಗ ವ್ಯವಸ್ಥೆಯ ರಚನೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ದೇಶದ ಅತ್ಯುನ್ನತ ನ್ಯಾಯಾಲಯ ಒಂದೇ ಇರುತ್ತೆ. ಅದರ ಕೆಳ ಹಂತದಲ್ಲಿ ರಾಜ್ಯಗಳಿಗೊಂದರಂತೆ ಉಚ್ಚ ನ್ಯಾಯಾಲಯಗಳಿರುತ್ತೆ. ಉಚ್ಚ ನ್ಯಾಯಾಲಯ ಅಧೀನಗಳಲ್ಲಿ ಅಧೀನ ನ್ಯಾಯಾಲಯಗಳನ್ನು ನಾವು ಕಾಣ್ತೇವೆ. ಇದನ್ನು ಏಕೀಕೃತ ವ್ಯವಸ್ಥೆ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 283ನೇ ಪ್ರಶ್ನೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿರುವ ನ್ಯಾಯಾಂಗ ವ್ಯವಸ್ಥೆ ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆ ಇಲ್ಲಿ ಇರುವಂಥದ್ದು. ನೆಕ್ಸ್ಟ್ 284ನೇ ಪ್ರಶ್ನೆ, ನ್ಯಾಯಾಂಗದ ಅತಿ ಮುಖ್ಯ ಕಾರ್ಯ ಕಾನೂನನ್ನು ಅರ್ಥೈಸುವುದು ಮತ್ತು ನ್ಯಾಯ ತೀರ್ಮಾನವನ್ನು ಮಾಡುವಂಥದ್ದು. ಕಾನೂನನ್ನು ಜನರಿಗೆ ತಿಳಿಸುವಂಥದ್ದು, ಅರ್ಥ ಆಗುವಂತೆ ಮಾಡುವಂಥದ್ದು, ಅದರ ಜೊತೆಗೆ ಜನರ ತೊಂದರೆಗಳಿಗೆ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನು ಮಾಡುತ್ತೆ. 285ನೇ ಪ್ರಶ್ನೆ, ಪ್ರಜೆಗಳು ತಮ್ಮ ಹಕ್ಕುಗಳಿಗೆ ಚ್ಯುತಿ ಉಂಟಾದಾಗ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದಾದ ವಿಧಾನ. ರಿಟ್ ಅರ್ಜಿಗಳ ಮೂಲಕ ನಮ್ಮ ಹಕ್ಕುಗಳಿಗೆ ಚ್ಯುತಿ ಬಂದಾಗ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು. ನೆಕ್ಸ್ಟ್ 286ನೇ ಪ್ರಶ್ನೆ, ಭಾರತದ ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ 287ನೇ ಪ್ರಶ್ನೆ, ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರ ಅಧಿಕಾರ ಅವಧಿ ಎಷ್ಟು? ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ, ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಲೋಕಸಭೆ ಸಂಪೂರ್ಣವಾಗಿ ಲೋಕಸಭೆಯನ್ನೇ ವಿಸರ್ಜನೆ ಮಾಡ್ತಾರೆ, ಆದರೆ ರಾಜ್ಯಸಭೆ ಸಂಪೂರ್ಣ ವಿಸರ್ಜನೆ ಆಗೋದಿಲ್ಲ. ತಮ್ಮ ಅಧಿಕಾರದ ಅವಧಿಯನ್ನು ಮುಗಿಸಿದಂತಹ ಏನು ಸದಸ್ಯರಿರ್ತಾರೆ ಅವರು ಮಾತ್ರ ನಿವೃತ್ತರಾಗ್ತಾ ಹೋಗ್ತಾರೆ. ನೆಕ್ಸ್ಟ್
ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಇರಬೇಕಾದ ಕನಿಷ್ಠ 25 ವರ್ಷಗಳು ವಯಸ್ಸಾಗಿರಬೇಕು. ಅವರು ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅರ್ಹತೆಯನ್ನು ಗಳಿಸ್ತಾರೆ. ನೆಕ್ಸ್ಟ್ 289ನೇ ಪ್ರಶ್ನೆ, ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ. 250 ಜನ ಸದಸ್ಯರು. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250. ನೆಕ್ಸ್ಟ್, ರಾಜ್ಯಸಭೆಯ ಸದಸ್ಯರಾಗಿ ಕನಿಷ್ಠ ಎಷ್ಟು ವರ್ಷ ಆಗಿರಬೇಕು? ಲೋಕಸಭೆ ಸದಸ್ಯರಾಗಲಿಕ್ಕೆ 25 ವರ್ಷ ವಯಸ್ಸಾಗಿರಬೇಕು. ಅದೇ ರಾಜ್ಯಸಭೆ ಸದಸ್ಯರಾಗಲಿಕ್ಕೆ ಕನಿಷ್ಠ 30 ವರ್ಷ ವಯಸ್ಸು ಆಗಿರಬೇಕು. 291ನೇ ಪ್ರಶ್ನೆ, ರಾಜ್ಯಸಭೆಗೆ ರಾಷ್ಟ್ರಪತಿಗಳು ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡುವರು? ರಾಷ್ಟ್ರಪತಿಗಳು 12 ಜನ ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ. ಕಲೆ, ವಾಸ್ತುಶಿಲ್ಪ, ಹಾಗೆ ಸಮಾಜ ಸೇವೆ, ಇನ್ನೂ ಅನೇಕ ಬೇರೆ ಬೇರೆ ವಿಭಾಗಗಳಲ್ಲಿ ಸಾಧನೆ ಮಾಡಿದಂಥವ್ರನ್ನ ಆರಿಸಿ ರಾಷ್ಟ್ರಪತಿಗಳು 12 ಮಂದಿಯನ್ನು ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ 292ನೇ ಪ್ರಶ್ನೆ, ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 552. ನೆಕ್ಸ್ಟ್, ಕರ್ನಾಟಕದ ಕೆಳಮನೆ ವಿಧಾನಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 225. ಈಗ ಆಂಗ್ಲೋ ಇಂಡಿಯನನ್ನು ತೆಗೆದುಹಾಕಿರೋ ಕಾರಣಕ್ಕಾಗಿ 224 ಸಹ ಆಗಬಹುದು. ನೆಕ್ಸ್ಟ್ 294ನೇ ಪ್ರಶ್ನೆ, ಕರ್ನಾಟಕದ ಮೇಲ್ಮನೆ ವಿಧಾನ ಪರಿಷತ್ನ ಗರಿಷ್ಠ ಸದಸ್ಯರ ಸಂಖ್ಯೆ 75 ಜನ ಸದಸ್ಯರಿರ್ತಾರೆ. 295ನೇ ಪ್ರಶ್ನೆ, ಹಣಕಾಸಿನ ಮಸೂದೆಯನ್ನು ಮೊದಲು ಯಾವ ಸದನದಲ್ಲಿ ಮಂಡಿಸಬೇಕು? ಕೆಳಮನೆಯಲ್ಲಿಯೇ ಮಂಡಿಸಬೇಕು. ಈಗ ಕೇಂದ್ರದ ಹಣಕಾಸು ಮಸೂದೆಗಳಾದರೆ ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕು. ಅದೇ ರೀತಿ ರಾಜ್ಯದ ಹಣಕಾಸು ಮಸೂದೆ ಆದರೆ ವಿಧಾನಸಭೆಯಲ್ಲೇ ಮೊದಲು ಮಂಡಿಸಬೇಕಾಗತ್ತೆ. ಯಾವಾಗಲೂ ಕೆಳಮನೆಯಲ್ಲೇ ಮೊದಲು ಹಣಕಾಸಿನ ಮಸೂದೆಯನ್ನು ಮಂಡಿಸಬೇಕು. ನೆಕ್ಸ್ಟ್ 296ನೇ ಪ್ರಶ್ನೆ, ಸಂವಿಧಾನ ತಿದ್ದುಪಡಿ ಮಾಡಲು ಅಧಿಕಾರ ಇರುವುದು ಸಂಸತ್ತಿಗೆ. 297ನೇ ಪ್ರಶ್ನೆ, ಭಾರತದ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ರಾಷ್ಟ್ರಪತಿ. ಇವರನ್ನು ಭಾರತದ ಪ್ರಥಮ ಪ್ರಜೆ ಅಂತೇಳಿ ಸಹ ಕರೀತಾರೆ. ಪ್ರಥಮ ಪ್ರಜೆ ಅನ್ನುವಂತೆ ಸಹ ಇವರನ್ನು ಕರೀಲಾಗುತ್ತೆ. ನೆಕ್ಸ್ಟ್ 298ನೇ ಪ್ರಶ್ನೆ, ಅದೇ ಇದೆ, ಭಾರತದ ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು. 299ನೇ ಪ್ರಶ್ನೆ, ರಾಷ್ಟ್ರಪತಿ ಅವರ ಅಧಿಕೃತ ನಿವಾಸ ರಾಷ್ಟ್ರಪತಿ ಭವನ. 300ನೇ ಪ್ರಶ್ನೆ, ರಾಷ್ಟ್ರಪತಿಯವರನ್ನು ಆರಿಸುವವರು ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಇವರೇನು ಮಾಡ್ತಾರೆ? ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ 301ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಆಗಬೇಕಾದರೆ ಅವರಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಯಾರೇ ಒಬ್ಬರು ಭಾರತೀಯ ಪ್ರಜೆ ರಾಷ್ಟ್ರಪತಿ ಆಗಬೇಕು ಅಂದರೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು ಅವರಿಗೆ. ನೆಕ್ಸ್ಟ್ ಪ್ರಶ್ನೆ, ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿಗಳು. ರಾಜ್ಯಸಭೆಯ ಅಧ್ಯಕ್ಷರು ಯಾವಾಗಲೂ ದೇಶದ ಉಪರಾಷ್ಟ್ರಪತಿಗಳೇ ಆಗಿರ್ತಾರೆ. ಯಾವಾಗಲೂ ಸಹ ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ 303ನೇ ಪ್ರಶ್ನೆ, ರಾಷ್ಟ್ರಪತಿ ಭವನ ಎಷ್ಟರಲ್ಲಿ ಪೂರ್ಣಗೊಂಡಿತ್ತು? ಇದು 1929ರಲ್ಲಿ ಪೂರ್ಣಗೊಂಡಿತ್ತು. ಇದರಲ್ಲಿ ಒಟ್ಟು 340 ಕೊಠಡಿಗಳಿವೆ. ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ರಾಷ್ಟ್ರಪತಿ ಭವನ ಇದು 1929ರಲ್ಲಿ ಪೂರ್ಣಗೊಂಡಿತ್ತು. ಟೋಟಲ್ ಆಗಿ 340 ಕೊಠಡಿಗಳಿದ್ದಾವೆ. ನೆಕ್ಸ್ಟ್ 304ನೇ ಪ್ರಶ್ನೆ, ನೂತನ ಸಂಸತ್ ಸದನ ಲೋಕಾರ್ಪಣೆಯಾದ ದಿನ. ಸೆಂಟ್ರಲ್ ವಿಸ್ಟಾ ಯೋಜನೆಯ ಭಾಗವಾಗಿ 28/5/2023ರಂದು ಲೋಕಾರ್ಪಣೆಗೊಂಡಿತ್ತು. ಇದು 882 ಆಸನಗಳ ಲೋಕಸಭಾ
ಸಭಾಂಗಣ ಹಾಗೂ 384 ಆಸನಗಳ ರಾಜ್ಯಸಭಾ ಸಭಾಂಗಣವನ್ನು ಹೊಂದಿದೆ. ನೂತನ ಸಂಸತ್ ಸದನವನ್ನು ಸೆಂಟ್ರಲ್ ವಿಸ್ಟಾ ಈ ಯೋಜನೆಯ ಒಂದು ಭಾಗವಾಗಿ ಲೋಕಾರ್ಪಣೆಗೊಂಡಿರುವಂಥದ್ದು. ಅದನ್ನು ಸಹ ಪ್ರಶ್ನೆಯನ್ನು ಕೇಳ್ಬೋದು, ಯಾವ ಯೋಜನೆಯ ಭಾಗ ಅನ್ನುವಂಥದ್ದು. ಇದು 28/5 ಲೋಕಾರ್ಪಣೆಗೊಳ್ಳುತ್ತೆ. ಇದರಲ್ಲಿ 888 ಲೋಕಸಭಾ ಸಭಾಂಗಣ ಆಸನ ಹೊಂದಿರುವಂಥದ್ದು, ಹಾಗೆ 384 ಆಸನ ಹೊಂದಿರುವ ರಾಜ್ಯಸಭಾ ಸಭಾಂಗಣ ಇದೆ. ನೆಕ್ಸ್ಟ್ 305ನೇ ಪ್ರಶ್ನೆ. ಪ್ರಸ್ತುತ ಭಾರತದಲ್ಲಿರುವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ. 28 ರಾಜ್ಯ ಹಾಗೂ 8 ಕೇಂದ್ರಾಡಳಿತ ಪ್ರದೇಶ. ದೆಹಲಿ ರಾಷ್ಟ್ರದ ರಾಜಧಾನಿ ಪ್ರದೇಶವಾದಂತಹ ದೆಹಲಿಯನ್ನು ಸೇರಿ 8 ಕೇಂದ್ರಾಡಳಿತ ಪ್ರದೇಶಗಳು ಇರುವಂಥದ್ದು. ನೆಕ್ಸ್ಟ್ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ, ಇದು ಆಂಧ್ರ ಪ್ರದೇಶದ ರಾಜಧಾನಿ. ನೆಕ್ಸ್ಟ್ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ. ಹಾಗೆ ಶಿಮ್ಲಾ ಈ ರಾಜ್ಯದ ರಾಜಧಾನಿ ಆಗಿದೆ. ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ ಆಗಿರುವಂಥದ್ದು. ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್, ಇದು ರಾಜ್ಯ ಹಾಗೂ ರಾಜಧಾನಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇವನ್ನು ಸಹ ನಾವು ನೆಗ್ಲೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ, ಇವು ಸಹ ಪ್ರಶ್ನೆಯಾಗಿ ಬರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ದೆಹಲಿ, ಇದೊಂದು ಕೇಂದ್ರಾಡಳಿತ ಪ್ರದೇಶ. ದೆಹಲಿ ಮತ್ತು ಪಾಂಡಿಚೇರಿ ಅಥವಾ ಪುದುಚೇರಿ ಅಂತೇಳಿ ನಾವು ಕರಿತೇವೆ, ಅವೆರಡು ವಿಧಾನಸಭೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದಾವೆ. ನೆಕ್ಸ್ಟ್, ಯಾವ ತಿದ್ದುಪಡಿಯ ಅನ್ವಯ ವಿಧಾನಸಭೆಗೆ ರಾಜ್ಯಪಾಲರು ಆಂಗ್ಲೋ ಇಂಡಿಯನ್ನರ ಸಮುದಾಯಕ್ಕೆ ಸೇರಿದ ಒಬ್ಬರನ್ನು ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುವ ಅವಕಾಶವನ್ನು ರದ್ದು ಮಾಡಲಾಗಿದೆ? ಸಂವಿಧಾನದ 2020 104ನೇ ತಿದ್ದುಪಡಿಯ ಪ್ರಕಾರ ವಿಧಾನಸಭೆಗೆ ರಾಜ್ಯಪಾಲರು ಒಂದು ಆಂಗ್ಲೋ ಇಂಡಿಯನ್ನರನ್ನು ನೇಮಕ ಮಾಡ್ತಿದ್ರು. ಅವರ ಪ್ರಾತಿನಿಧಿತ್ಯ ಇರುವಂತಹ ಜಾಗದಿಂದ ಒಬ್ಬರನ್ನ ಆಂಗ್ಲೋ ಇಂಡಿಯನ್ನರನ್ನು ನೇಮಕ ಮಾಡ್ತಾ ಇದ್ರು, ಅದನ್ನು ರದ್ದುಪಡಿಸಲಾಗಿದೆ. ನೆಕ್ಸ್ಟ್ 312ನೇ ಪ್ರಶ್ನೆ. ಭಾರತ ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಎಷ್ಟನೇ ದೊಡ್ಡ ದೇಶ? 7ನೇಯ ದೊಡ್ಡದಾದಂತಹ ದೇಶ. ನೆಕ್ಸ್ಟ್, ಪ್ರಪಂಚದ ಅತ್ಯಂತ ಎತ್ತರ ಶಿಖರವಾದ ಮೌಂಟ್ ಎವರೆಸ್ಟ್ನ ಎತ್ತರ 8848 ಮೀಟರ್. ಪ್ರಪಂಚದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್, ಅದರ ಎತ್ತರ 8848 ಮೀಟರ್. ನೆಕ್ಸ್ಟ್ 314ನೇ ಪ್ರಶ್ನೆ. ಭಾರತದ ಅತಿ ಎತ್ತರ ಶಿಖರ K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತೇಳಿ ಕರಿತೇವೆ. ಇದರ ಎತ್ತರ 8611 ಮೀಟರ್. 8848 ಮೀಟರ್ ಮೌಂಟ್ ಎವರೆಸ್ಟ್ ಇರುವಂಥದ್ದು. ಹಾಗೆ 8611 ಮೀಟರ್ K2 ಅಥವಾ ಗಾಡ್ವಿನ್ ಆಸ್ಟಿನ್ ಇದರ ಎತ್ತರ ಇರುವಂಥದ್ದು. ನೆಕ್ಸ್ಟ್ 315ನೇ ಪ್ರಶ್ನೆ. ಅರಾವಳಿ ಸರಣಿಯಲ್ಲಿ ಅತಿ ಎತ್ತರದ ಶಿಖರ ಗುರು ಶಿಖರ, ಇದು ಅರಾವಳಿ ಸರಣಿಯಲ್ಲಿರುವಂತಹ ಅತ್ಯಂತ ಎತ್ತರದ ಶಿಖರವಾಗಿದೆ. ನೆಕ್ಸ್ಟ್ 316ನೇ ಪ್ರಶ್ನೆ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆನೆಮುಡಿ, ಇದು ದಕ್ಷಿಣ ಭಾರತದ ಎತ್ತರವಾದಂತಹ ಶಿಖರ ಆಗಿದೆ. ನೆಕ್ಸ್ಟ್, ಭಾರತದಲ್ಲಿರುವ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು? ಭಾರತದ ಇರುವಂತಹ ಈ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ, ಅದರ ಜೊತೆಗೆ ಲಕ್ಷದ್ವೀಪ ಸಮೂಹ, ಈ ಎರಡನ್ನೂ ಸೇರಿ ಭಾರತದಲ್ಲಿ ಒಟ್ಟು 247 ದ್ವೀಪ ಸಮೂಹಗಳು ಇರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ. ಬಂಗಾಳ ಕೊಲ್ಲಿ ಮತ್ತು ಅಂಡಮಾನ್ ನಿಕೋಬಾರ್ನಲ್ಲಿರುವ ದ್ವೀಪಗಳ ಸಂಖ್ಯೆ. ಬಂಗಾಳ ಕೊಲ್ಲಿಯಲ್ಲಿ 204, ಹಾಗೆ ಅಂಡಮಾನ್ ನಿಕೋಬಾರ್ನಲ್ಲಿ 43 ದ್ವೀಪಗಳು ಇರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ 319ನೇ ಪ್ರಶ್ನೆ. ಹವಳ ದಿಣ್ಣೆಗಳಿಂದ ನಿರ್ಮಿತವಾದ ದ್ವೀಪಗಳು ಲಕ್ಷದ್ವೀಪಗಳು. ನೆಕ್ಸ್ಟ್ 320ನೇ ಪ್ರಶ್ನೆ. ಜ್ವಾಲಾಮುಖಿಯ ಗಟ್ಟಿ ಶಿಲೆಗಳಿಂದ ರಚನೆಯಾದ ದ್ವೀಪಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. 321ನೇ ಪ್ರಶ್ನೆ. ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ ಅಥವಾ ಉಪ್ಪು ನೀರಿನ ಸರೋವರ ಸಾಂಬಾರ್ ಸರೋವರ. ನೆಕ್ಸ್ಟ್ 322ನೇ ಪ್ರಶ್ನೆ. ಕರ್ನಾಟಕ ರಾಜ್ಯವು ಭಾರತದ ಈ ಭಾಗದಲ್ಲಿದೆ.
ನೈಋತ್ಯ ಭಾಗದಲ್ಲಿ ಇರುವಂಥದ್ದು ಕರ್ನಾಟಕ ರಾಜ್ಯ. 323ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯದಲ್ಲಿರುವ ಜಿಲ್ಲೆಗಳು ಹಾಗೂ ತಾಲೂಕುಗಳ ಸಂಖ್ಯೆ. ಒಟ್ಟು 31 ಜಿಲ್ಲೆಗಳು ಹಾಗೂ 20,039 ಕಂದಾಯ ತಾಲೂಕುಗಳು ಕರ್ನಾಟಕ ರಾಜ್ಯದಲ್ಲಿ ಇರುವಂಥದ್ದು. 324ನೇ ಪ್ರಶ್ನೆ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು. ಕರಾವಳಿ ಪ್ರದೇಶ, ಮಲೆನಾಡು ಮತ್ತು ಮೈದಾನ ಪ್ರದೇಶ ಇವು ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿದ್ದಾವೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಕರಾವಳಿಯ ಉದ್ದ 334 ಕಿಲೋಮೀಟರ್ಗಳು. ನೆಕ್ಸ್ಟ್ 326ನೇ ಪ್ರಶ್ನೆ, ಕರ್ನಾಟಕದ ಕರಾವಳಿಯ ಜಿಲ್ಲೆಗಳು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ 3 ಜಿಲ್ಲೆಗಳು ಕರ್ನಾಟಕದ ಕರಾವಳಿಯ ಜಿಲ್ಲೆಗಳಾಗಿದ್ದಾವೆ. 327ನೇ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಬಂದರು. ಭಾರತದ ಹೆಬ್ಬಾಗಿಲು ಅಂತ ಹೇಳಿ ನಾವು ಮುಂಬೈ ಬಂದರನ್ನು ಕರಿತೇವೆ. ಅದೇ ರೀತಿಯಾಗಿ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ನವಮಂಗಳೂರು ಬಂದರನ್ನು ಕರೆಯುವಂಥದ್ದು. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಅತಿ ಎತ್ತರದ ಬೆಟ್ಟ ಮತ್ತು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಕರ್ನಾಟಕ ರಾಜ್ಯದ ಅತಿ ಎತ್ತರದ ಬೆಟ್ಟ ಅಂದರೆ ಮುಳ್ಳಯ್ಯನಗಿರಿ, ಹಾಗೆ ಅತಿ ಹೆಚ್ಚು ಮಳೆ ಬೀಳುವಂಥದ್ದು ಅಂದರೆ ಆಗುಂಬೆ. ನೆಕ್ಸ್ಟ್ 329ನೇ ಪ್ರಶ್ನೆ, ಉತ್ತರದ ಮೈದಾನ ಯಾವ ಶಿಲೆಗಳಿಂದ ರಚಿತವಾಗಿದೆ? ಬಸಾಲ್ಟ್ ಶಿಲೆಗಳಿಂದ ರಚಿತ ಆಗಿದೆ. ಆದ್ದರಿಂದ ಉತ್ತರದ ಭಾಗದ ಮಣ್ಣುಗಳು ಕಪ್ಪು ಮಣ್ಣಿನಿಂದ ಕೂಡಿರ್ತವೆ. ಕಪ್ಪು ಮಣ್ಣು ರಚನೆ ಆಗುವಂಥದ್ದು ಬಸಾಲ್ಟ್ ಶಿಲೆಯ ಶಿಥಲೀಕರಣದಿಂದಾಗಿ. ಈ ಉತ್ತರದ ಮೈದಾನಗಳು ಬಸಾಲ್ಟ್ ಶಿಲೆಯಿಂದ ರಚನೆ ಆಗಿರುವಂಥವು. ನೆಕ್ಸ್ಟ್ 330ನೇ ಪ್ರಶ್ನೆ, ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆಯನ್ನು ಕರೀತಾರೆ. 331ನೇ ಪ್ರಶ್ನೆ, ಉತ್ತರ ಅಮೆರಿಕಾವನ್ನು ಏಷ್ಯಾದೊಂದಿಗೆ ಬೇರ್ಪಡಿಸುವ ಜಲಸಂಧಿ. ಉತ್ತರ ಅಮೆರಿಕ ಮತ್ತು ಏಷ್ಯಾವನ್ನು ಬೇರ್ಪಡಿಸುವಂತಹ ಜಲಸಂಧಿ ಯಾವುದು ಅನ್ನುವಂಥದ್ದು? ಬೇರಿಂಗ್ ಜಲಸಂಧಿ ಇದನ್ನ ಬೇರ್ಪಡಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ, ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾವನ್ನು ಬೇರ್ಪಡಿಸಿದ ಭೂಖಂಡ ಪನಾಮ ಭೂಖಂಡ. ಅದನ್ನು ನಂತರ ಕಾಲುವೆಯಾಗಿ ಮಾಡಲಾಗಿದೆ. ಪನಾಮ ಕಾಲುವೆ ಅಂತ ಹೇಳಿ ನಂತರ ನಿರ್ಮಾಣ ಮಾಡಲಾಗಿದೆ. ಮೊದಲು ಅದು ಭೂಖಂಡವಾಗಿತ್ತು. ನೆಕ್ಸ್ಟ್, ಉತ್ತರ ಅಮೆರಿಕ ಎಷ್ಟನೇ ದೊಡ್ಡ ಖಂಡವಾಗಿದೆ? ಏಷ್ಯಾ ಮತ್ತು ಆಫ್ರಿಕಾದ ನಂತರ 3ನೇ ದೊಡ್ಡ ಖಂಡ. ಏಷ್ಯಾ 1ನೇ ದೊಡ್ಡ ಖಂಡ, ಆಫ್ರಿಕಾ 2ನೇ ದೊಡ್ಡ ಖಂಡ, ಉತ್ತರ ಅಮೆರಿಕ 3ನೇ ದೊಡ್ಡ ಖಂಡ ಆಗಿದೆ. ನೆಕ್ಸ್ಟ್ 334ನೇ ಪ್ರಶ್ನೆ, ಉತ್ತರ ಅಮೆರಿಕಾದಲ್ಲಿರುವ ದೇಶಗಳ ಸಂಖ್ಯೆ. ಒಟ್ಟು 24 ದೇಶಗಳು ಉತ್ತರ ಅಮೆರಿಕಾ ಖಂಡದಲ್ಲಿ ಕಂಡು ಬರ್ತವೆ. 335ನೇ ಪ್ರಶ್ನೆ, ಮಾಯಾ ನಾಗರಿಕತೆ ತಾಣಗಳು ಕಂಡುಬರುವ ದೇಶ. ಮೆಕ್ಸಿಕೋ ದೇಶ. 336ನೇ ಪ್ರಶ್ನೆ, ಮಹಾಕಂದರ ನಿರ್ಮಾಣಕ್ಕೆ ಕಾರಣವಾದ ನದಿ. ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಹೇಳಿ ಕರೆಯುವಂಥದ್ದು. ಮಹಾಕಂದರ ಪ್ರಾಕೃತಿಕ ಕಂದರ ಅದನ್ನು ನಿರ್ಮಾಣವಾದಂಥ ನದಿ ಕೊಲರಾಡೋ ನದಿಯಿಂದ ನಿರ್ಮಾಣ ಆಗಿದೆ. ನೆಕ್ಸ್ಟ್ 337ನೇ ಪ್ರಶ್ನೆ, ಪ್ರಪಂಚದ ಹೆಸರಾಂತ ಬಿಸಿ ನೀರಿನ ಬುಗ್ಗೆ ಇರುವುದು. ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿರುವಂತಹ ಓಲ್ಡ್ ಫೇತ್ಫುಲ್ ಗೈಸರ್ ಅನ್ನುವಂಥದ್ದು. ಬಿಸಿ ನೀರಿನ ಬುಗ್ಗೆಗೆ ಗೈಸರ್ ಅಂತೇಳಿ ಕರಿತೇವೆ. ಓಲ್ಡ್ ಫೇತ್ಫುಲ್ ಗೈಸರ್ ಅನ್ನುವಂಥದ್ದು ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂಥದ್ದು. ನೆಕ್ಸ್ಟ್ 338ನೇ ಪ್ರಶ್ನೆ, ಅಮೆರಿಕಾದ ಅತಿದೊಡ್ಡ ನದಿ ಮಿಸಿಸಿಪ್ಪಿ ನದಿ. ಅದರ ಪ್ರಮುಖ ಉಪನದಿ ಮಿಸ್ಸೌರಿ ಅನ್ನುವಂಥದ್ದು. ಇವೇ ಅಮೆರಿಕ ಖಂಡದ ಬಹಳಷ್ಟು ಪ್ರದೇಶಗಳಿಗೆ ನೀರನ್ನು ಒದಗಿಸುವಂಥದ್ದಾಗಿದೆ. ನೆಕ್ಸ್ಟ್, ಪ್ರಪಂಚದ ಪ್ರಾಕೃತಿಕ ಅದ್ಭುತ ಎಂದು ಕರೆಯುವಂಥದ್ದು ಮಹಾಕಂದರವನ್ನು ಅಥವಾ ಗ್ರ್ಯಾಂಡ್ ಕ್ಯಾನಿಯನ್ ಕರೀತಾರೆ. ಕೊಲರಾಡೋ ನದಿಯಿಂದ ನಿರ್ಮಾಣ ಆಗಿರುವಂಥದ್ದು ಈ ಮಹಾಕಂದರ. ನೆಕ್ಸ್ಟ್ ಪ್ರಶ್ನೆ 340ನೇ ಪ್ರಶ್ನೆ, ಅಮೆರಿಕ ಮತ್ತು ಕೆನಡಾದ ಅತಿ ಪ್ರಮುಖ ನದಿ ಸೆಂಟ್ ಲಾರೆನ್ಸ್ ಅನ್ನುವಂತಹ ಒಂದು ನದಿ. ಹೋಮ್ಸ್ ಎಂದು ಕರೆಯಲ್ಪಡುವ ಸರೋವರಗಳು. ಹೋಮ್ಸ್ ಸರೋವರಗಳ ಸರಿಯಾದ ಗುಂಪು ಅಂತ ಕೇಳ್ತಾರೆ. HOMES. H ಅಂದರೆ ಹ್ಯೂರನ್, O ಅಂದರೆ ಒಂಟಾರಿಯೋ, ಹಾಗೆ M ಅಂದರೆ ಮಿಚಿಗನ್, E ಅಂದರೆ ಐರಿ, S ಅಂದರೆ ಸುಪೀರಿಯರ್. HOMES
ಎಸ್ ಅನ್ನುವಂಥದ್ದು. ಹೋಮ್ಸ್ ಸರೋವರಗಳ ನಾಡು ಅಂತ ಹೇಳಿ ಉತ್ತರ ಅಮೆರಿಕಾ ಖಂಡವನ್ನು ಕರೀತಾರೆ. ನೆಕ್ಸ್ಟ್ 341ನೇ ಪ್ರಶ್ನೆ. ವಿಶ್ವದ ಅತಿದೊಡ್ಡ ಸಿಹಿ ನೀರಿನ ಸರೋವರ ಸುಪೀರಿಯರ್ ಸರೋವರ. 343ನೇ ಪ್ರಶ್ನೆ. ಸೂಚಿಪರ್ಣ ಅರಣ್ಯವನ್ನು ಹೀಗೆಂದು ಕರೆಯುತ್ತಾರೆ. ಟೈಗಾ ಅರಣ್ಯಗಳು ಅಂತ ಹೇಳಿ ಸೂಚಿಪರ್ಣ ಅರಣ್ಯವನ್ನು ಕರೀತಾರೆ. 344ನೇ ಪ್ರಶ್ನೆ. ಮಿಸಿಸಿಪ್ಪಿ ಮತ್ತು ಮಿಸೌರಿ ಮಹಾನದಿ ಮುಖಜ ಭೂಮಿಗಳ ಮಧ್ಯದ ಹುಲ್ಲುಗಾವಲು ಪ್ರದೇಶವನ್ನು ಹೀಗೆಂದು ಕರೆಯುತ್ತಾರೆ. ಪ್ರೈರಿಸ್ ಮೈದಾನ ಅಂತ ಹೇಳಿ ಕರೀತಾರೆ. ಇದನ್ನು ಪ್ರಪಂಚದ ಗೋಧಿಯ ಕಣಜ ಅಂತ ಹೇಳಿ ಸಹ ಕರೀತಾರೆ. ಉತ್ತರ ಅಮೆರಿಕಾ ಖಂಡವನ್ನು ಪ್ರೈರಿಸ್ ನಾಡು ಅಂತಲೂ ಸಹ ಕರೀತಾರೆ. ಅಷ್ಟು ವಿಶಾಲವಾದ ಹುಲ್ಲುಗಾವಲಾಗಿದೆ. ನೆಕ್ಸ್ಟ್, ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಎಂದು ಕರೆಯಲ್ಪಡುವುದು ಪ್ರೈರಿಸ್ ಹುಲ್ಲುಗಾವಲು. 346ನೇ ಪ್ರಶ್ನೆ. ಸೂಚಿಪರ್ಣ ಕಾಡಿನ ಪ್ರಮುಖ ಮರಗಳು. ಬರ್ಚ್, ಬೀಚ್, ಮ್ಯಾಪಲ್, ಓಕ್ ಇವು ಸೂಚಿಪರ್ಣ ಕಾಡಿನ ಪ್ರಮುಖ ಮರಗಳಾಗಿದ್ದಾವೆ. 347ನೇ ಪ್ರಶ್ನೆ. ವಿಶ್ವಕ್ಕೆ ಅತ್ಯಧಿಕ ಮರವನ್ನು ರಫ್ತು ಮಾಡುವ ದೇಶ ಕೆನಡಾ. ಕೆನಡಾದಿಂದ ಮರದ ರಫ್ತಾಗುತ್ತೆ. 348ನೇ ಪ್ರಶ್ನೆ. ಭೌಗೋಳಿಕವಾಗಿ ಕೆನಡಾ ಇವುಗಳಿಂದ ಕೂಡಿದ ದೇಶ. ಸರೋವರಗಳಿಂದ ಕೂಡಿರುವಂತಹ ದೇಶ. ಬಹಳಷ್ಟು ಸರೋವರಗಳು ಅಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು. 349ನೇ ಪ್ರಶ್ನೆ. ಅಮೆರಿಕ ಮತ್ತು ಕೆನಡಾ ದೇಶದ ಪ್ರಮುಖ ಆಹಾರ ಬೆಳೆ ಗೋಧಿಯಾಗಿದೆ. ಹಾಗೆ 350ನೇ ಪ್ರಶ್ನೆ. ಅಮೆರಿಕಾದಲ್ಲಿ ಮೆಕ್ಕೆಜೋಳವು ಹೀಗೆಂದು ಪ್ರಖ್ಯಾತಿ ಪಡೆದಿದೆ. ಕಾರ್ನ್ ಅಂತ ಹೇಳಿ ಪ್ರಖ್ಯಾತಿಯನ್ನು ಪಡೆದಿದೆ. ಈಗ ನಮಗೂ ಸಹ ಗೊತ್ತಿದೆ ಸ್ವೀಟ್ ಕಾರ್ನ್, ಅಮೇರಿಕನ್ ಸ್ವೀಟ್ ಕಾರ್ನ್ ಅಂತ ಹೇಳಿ ಕರೆಯುವಂತಹ ಕಾರ್ನ್ಗಳು ಅಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ನೆಕ್ಸ್ಟ್ 351ನೇ ಪ್ರಶ್ನೆ. ಉತ್ತರ ಅಮೆರಿಕಾದ ಪ್ರಮುಖ ಪ್ರಧಾನ ಬೆಳೆಗಳು. ಮೆಕ್ಕೆಜೋಳ, ಬಾರ್ಲಿ, ಓಟ್ಸ್ ಮತ್ತು ಆಲೂಗಡ್ಡೆ ಇವು ಉತ್ತರ ಅಮೆರಿಕಾದ ಪ್ರಮುಖ ಪ್ರಧಾನ ಬೆಳೆಗಳಾಗಿದ್ದಾವೆ. ನೆಕ್ಸ್ಟ್ 352ನೇ ಪ್ರಶ್ನೆ. ಉತ್ತರ ಅಮೆರಿಕಾದ ಮುಖ್ಯ ವಾಣಿಜ್ಯ ಬೆಳೆ ಹತ್ತಿ ಮತ್ತು ತಂಬಾಕು. ವಾಣಿಜ್ಯ ವ್ಯಾಪಾರದ ದೃಷ್ಟಿಯಿಂದಾಗಿ ಬೆಳೆಯುವಂತಹ ಬೆಳೆಗಳು ಹತ್ತಿ ಮತ್ತು ತಂಬಾಕು. ನೆಕ್ಸ್ಟ್ 353ನೇ ಪ್ರಶ್ನೆ. ತಂಬಾಕು ಬೆಳೆಯುವ ರಾಷ್ಟ್ರಗಳಲ್ಲಿ ಅಮೆರಿಕಾದ ಸ್ಥಾನ. ಚೀನಾದ ನಂತರ 2ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲೇ 2ನೇ ಸ್ಥಾನದಲ್ಲಿ ಅಮೆರಿಕ ತಂಬಾಕು ಉತ್ಪಾದನೆಯಲ್ಲಿ ಇರುವಂಥದ್ದು. ನೆಕ್ಸ್ಟ್ 354ನೇ ಪ್ರಶ್ನೆ. ಜಗತ್ತಿನ ಸಕ್ಕರೆ ಬೋಗುಣಿ. ಕ್ಯೂಬಾವನ್ನು ಸಕ್ಕರೆ ಬೋಗುಣಿ ಅಂತ ಕರೀತಾರೆ. ಅತ್ಯಧಿಕ ಪ್ರಮಾಣದಲ್ಲಿ ಕಬ್ಬಿನ ಉತ್ಪಾದನೆಯಾಗಿ ಸಕ್ಕರೆಯನ್ನು ಮಾಡಲಾಗುತ್ತೆ, ಅದಕ್ಕಾಗಿ ಸಕ್ಕರೆ ಬೋಗುಣಿ ಅಂತೇಳಿ ಕರೀತಾರೆ. 355ನೇ ಪ್ರಶ್ನೆ. ಕ್ಯೂಬಾ ಸಕ್ಕರೆ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿ ಇರುವಂಥದ್ದು ಕ್ಯೂಬಾ. 356ನೇ ಪ್ರಶ್ನೆ. ದ್ರಾಕ್ಷಾರಸದ ರಾಜ್ಯ ಎಂದು ಕರೆಯುವುದು ಕ್ಯಾಲಿಫೋರ್ನಿಯಾ. ಇಲ್ಲಿ ಉತ್ಪಾದನೆಯಾಗುವಂತಹ ದ್ರಾಕ್ಷಿ ಹಣ್ಣುಗಳಲ್ಲಿ ಸುಮಾರು 90% ದ್ರಾಕ್ಷವು ಮದ್ಯವನ್ನು ಅಥವಾ ವೈನನ್ನು ಮಾಡಲಿಕ್ಕಾಗಿ ಉತ್ಪಾದನೆ ಆಗುತ್ತೆ, ಅದಕ್ಕಾಗಿ ಅದನ್ನು ದ್ರಾಕ್ಷಾರಸದ ರಾಜ್ಯ ಅಂತ ಹೇಳಿ ಕರೀತಾರೆ. 357ನೇ ಪ್ರಶ್ನೆ. ಪ್ರಪಂಚದ ಅತ್ಯಧಿಕ ತಾಮ್ರವನ್ನು ಉತ್ಪಾದಿಸುವ ರಾಷ್ಟ್ರ ಅಮೆರಿಕ ಸಂಯುಕ್ತ ಸಂಸ್ಥಾನ USA. ಇದು ಪ್ರಪಂಚದಲ್ಲೇ ಅಧಿಕ ತಾಮ್ರವನ್ನು ಉತ್ಪಾದಿಸುವಂತಹ ರಾಷ್ಟ್ರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ. ಉಕ್ಕಿನ ನಗರ ಎಂದು ಪ್ರಸಿದ್ಧವಾಗಿರುವುದು ಪಿಟ್ಸ್ಬರ್ಗ್ ನಗರ. 359ನೇ ಪ್ರಶ್ನೆ. ಲಂಬರ್ ಜಾಕ್ಸ್ ಎಂದರೆ? ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವ ಜನರು. ಕೆನಡಾದಿಂದ ಅತಿ ಹೆಚ್ಚು ರಫ್ತಾಗುವಂಥದ್ದು, ಪ್ರಪಂಚದಕ್ಕೆಲ್ಲ ಮರವನ್ನು ಹೆಚ್ಚಾಗಿ ರಫ್ತು ಮಾಡುವಂಥದ್ದು ಕೆನಡಾದಾಗಿದೆ. ಈ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವಂಥವ್ರನ್ನ ಲಂಬರ್ ಜಾಕ್ಸ್ ಅಂತೇಳಿ ಕರೀತಾರೆ. 360ನೇ ಪ್ರಶ್ನೆ. ಪ್ರಪಂಚದ ಅತಿ ಹೆಚ್ಚು ಕಲ್ಲಿದ್ದಲನ್ನು ರಫ್ತು ಮಾಡುವ ದೇಶ ಅಮೆರಿಕ ಸಂಯುಕ್ತ ಸಂಸ್ಥಾನ USA. ಇದು ಕಲ್ಲಿದ್ದಲನ್ನು ರಫ್ತು ಮಾಡುವ ದೇಶ ಆಗಿದೆ. ನೆಕ್ಸ್ಟ್ 361ನೇ ಪ್ರಶ್ನೆ. ಪ್ರಪಂಚದ 4ನೇ ಅತಿ ದೊಡ್ಡ ಭೂಖಂಡ ದಕ್ಷಿಣ ಅಮೆರಿಕ. 1 ಏಷ್ಯಾ, 2 ಆಫ್ರಿಕಾ, ಹಾಗೆ 3 ಉತ್ತರ ಅಮೆರಿಕ, ಈಗ 4ನೇದಾಗಿರುವಂಥದ್ದು ದಕ್ಷಿಣ ಅಮೆರಿಕ. 4ನೇ ದೊಡ್ಡ ಭೂಖಂಡ ಆಗಿದೆ. ಹುಲ್ಲುಗಾವಲುಗಳ ನಾಡು ಅಂತ ಹೇಳಿ ಕರೆಯುವಂಥದ್ದು ದಕ್ಷಿಣ ಅಮೆರಿಕಾ ಖಂಡವನ್ನು. ನೆಕ್ಸ್ಟ್ 363ನೇ ಪ್ರಶ್ನೆ. ಪ್ರಪಂಚದಲ್ಲಿ ಅತ್ಯಧಿಕ ಕಾಫಿ ಉತ್ಪಾದಿಸುವ ಖಂಡ. ಕಾಫಿಯನ್ನು ಯಾರು ಉತ್ಪಾದಿಸ್ತಾರೆ ಅಂದರೆ ದಕ್ಷಿಣ ಅಮೆರಿಕಾ ಖಂಡ. 364ನೇ ಪ್ರಶ್ನೆ. ಕ್ರಿಸ್ಟೋಫರ್ ಕೊಲಂಬಸ್ ದಕ್ಷಿಣ ಅಮೆರಿಕಾ ಖಂಡ ತಲುಪಿದ ವರ್ಷ.
1498ರಲ್ಲಿ ಕೊಲಂಬಸ್ನು ದಕ್ಷಿಣ ಅಮೆರಿಕ ಖಂಡವನ್ನು ತಲುಪ್ತಾನೆ. 365ನೇ ಪ್ರಶ್ನೆ, ದಕ್ಷಿಣ ಅಮೆರಿಕ ಖಂಡದ ಮೇಲೆ ಹಾದು ಹೋಗಿರುವ ಪ್ರಮುಖ ಅಕ್ಷಾಂಶ ಭೂಮಧ್ಯ ರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತ. 0 ಡಿಗ್ರಿ ಅಕ್ಷಾಂಶ, ಅದರ ಜೊತೆಗೆ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಇವೆರಡು ಈ ಒಂದು ದಕ್ಷಿಣ ಅಮೆರಿಕ ಖಂಡದ ಮೇಲೆ ಹಾದು ಹೋಗಿರುವಂಥದ್ದು. 366ನೇ ಪ್ರಶ್ನೆ, ದಕ್ಷಿಣ ಅಮೆರಿಕ ಖಂಡದಲ್ಲಿರುವಂತಹ ದೇಶಗಳ ಸಂಖ್ಯೆ 13. 367ನೇ ಪ್ರಶ್ನೆ, ದಕ್ಷಿಣ ಅಮೆರಿಕಾದ ದೊಡ್ಡ ದೇಶ ಬ್ರೆಜಿಲ್. 368ನೇ ಪ್ರಶ್ನೆ, ದಕ್ಷಿಣ ಅಮೆರಿಕಾದ ಅತಿ ಚಿಕ್ಕದಾದಂಥ ದೇಶ ಫ್ರೆಂಚ್ ಗಯಾನಾ. ದೊಡ್ಡ ದೇಶ ಬ್ರೆಜಿಲ್, ಚಿಕ್ಕ ದೇಶ ಫ್ರೆಂಚ್ ಗಯಾನಾ ಅನ್ನುವಂಥದ್ದು. ಹಾಗೆ ಅತ್ಯಂತ ನೀಳವಾದ ದೇಶ ಚಿಲಿ. ಈ ದಕ್ಷಿಣ ಅಮೆರಿಕ ಖಂಡ ಹೇಗಿದೆ ಅಂದರೆ ಈ ಭಾಗದೆಲ್ಲವೂ ನೀಳವಾಗಿ ಒಂದು ಭಾಗದಲ್ಲಿ ಹಬ್ಬಿಕೊಂಡಿರುವಂಥ ದೇಶ ಚಿಲಿ ದೇಶ ಆಗಿದೆ. 370ನೇ ಪ್ರಶ್ನೆ, ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳ ಮಧ್ಯೆ ಇರುವ ಮುಖ್ಯ ಸಾಗರ ಮಾರ್ಗ ಪನಾಮ ಕಾಲುವೆ. ಪನಾಮ ಭೂಕಂಠವನ್ನು ತೆಗೆದು ಪನಾಮ ಕಾಲುವೆಯನ್ನಾಗಿ ಮಾಡಲಾಗಿದೆ. ನೆಕ್ಸ್ಟ್ 371ನೇ ಪ್ರಶ್ನೆ, ಫುಟ್ಬಾಲ್ ಆಟಕ್ಕೆ ಪ್ರಖ್ಯಾತವಾಗಿರುವ ದಕ್ಷಿಣ ಅಮೆರಿಕಾದ ದೇಶಗಳು ಅರ್ಜೆಂಟೈನಾ ಮತ್ತು ಬ್ರೆಜಿಲ್ ದೇಶಗಳು. 372ನೇ ಪ್ರಶ್ನೆ, ಗಗನಚುಂಬಿ ಕಟ್ಟಡಗಳ ನಗರ ಎಂದು ಪ್ರಖ್ಯಾತವಾಗಿರುವುದು ಸಾವೋ ಪೌಲೋ ಸಿಟಿ. ಈ ದಕ್ಷಿಣ ಅಮೆರಿಕ ಖಂಡದಲ್ಲಿರುವಂತಹ ಸಾವೋ ಪೌಲೋ ಅನ್ನುವಂಥ ಸಿಟಿ ಗಗನಚುಂಬಿ ಕಟ್ಟಡಗಳ ನಗರ ಎಂದು ಪ್ರಖ್ಯಾತಿಯನ್ನು ಪಡೆದಿದೆ. 373ನೇ ಪ್ರಶ್ನೆ, ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಸರಣಿ ಆ್ಯಂಡಿಸ್ ಪರ್ವತ ಸರಣಿ. ಇದು ಚಿಲಿ ದೇಶದುದ್ದಕ್ಕೂ ಒಂದು ಆ ದೇಶ ಹೇಗೆ ನೀಳವಾದ ದೇಶ ಇದೆಯೋ ಹಾಗೆ ಈ ಪರ್ವತ ಸರಣಿಯು ಅಲ್ಲೆಲ್ಲ ಹಬ್ಬಿಕೊಂಡಿರುವಂಥದ್ದು. ನೆಕ್ಸ್ಟ್ 374ನೇ ಪ್ರಶ್ನೆ, ಆ್ಯಂಡಿಸ್ ಪರ್ವತದಲ್ಲಿರುವ ಪ್ರಮುಖ ಖನಿಜಗಳು ತಾಮ್ರ ಮತ್ತು ತವರ. ವಿಶ್ವದ ಅತ್ಯಂತ ಎತ್ತರದ ಜಲಪಾತ ಏಂಜಲ್ ಜಲಪಾತ. ನೆಕ್ಸ್ಟ್ ಪ್ರಶ್ನೆ, ಏಂಜಲ್ ಜಲಪಾತ ನಿರ್ಮಿಸಿದ ನದಿ ಚೂರನ್ ನದಿ. 376ನೇ ಪ್ರಶ್ನೆ, ಏಂಜಲ್ ಜಲಪಾತವನ್ನು ನಿರ್ಮಿಸಿದಂತಹ ನದಿ ಚೂರನ್ ನದಿಯಾಗಿದೆ. 377ನೇ ಪ್ರಶ್ನೆ, ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಅಮೆಜಾನ್ ನದಿ. ಇದು ಉದ್ದವಾದಲ್ಲ, ದೊಡ್ಡದಾದ ನದಿ ಆಗುತ್ತೆ. ಉದ್ದವಾದ ನದಿ ಅಂದರೆ ಅದು ನೈಲ್ ನದಿ, ಉದ್ದವಾಗಿ ಹರಿಯುವಂಥದ್ದು. ದೊಡ್ಡದಾದಂತಹ ನದಿ ಅಮೆಜಾನ್ ನದಿ. ಅಮೆಜಾನ್ ನದಿಯ ಉದ್ದ 6450 ಕಿಲೋಮೀಟರ್ಗಳು. ನೆಕ್ಸ್ಟ್, ಪ್ರಪಂಚದಲ್ಲೇ ಎತ್ತರದಲ್ಲಿರುವ ಸರೋವರ ಟಿಟಿಕಾಕಾ ಸರೋವರ. 380ನೇ ಪ್ರಶ್ನೆ, ಟಿಟಿಕಾಕಾ ಸರೋವರ ಇರುವುದು ಬೊಲಿವಿಯಾ ಅನ್ನುವಂತಹ ರಾಷ್ಟ್ರದಲ್ಲಿ. ಬೊಲಿವಿಯಾ ರಾಷ್ಟ್ರದಲ್ಲಿ ಟಿಟಿಕಾಕಾ ಸರೋವರ ಇದೆ. 381ನೇ ಪ್ರಶ್ನೆ, ಅಮೆಜಾನ್ ನದಿಯಲ್ಲಿ ಕಂಡುಬರುವ ದೊಡ್ಡ ಸರೀಸೃಪ ಅನಕೊಂಡ. ಪರಿಸರಣ ಮಳೆ ಎಂದರೆ ಒಂದು ಭೂಭಾಗದ ಜಲರಾಶಿಯು ಬೆಳಗಿನಿಂದಲೇ ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲೇರಿ ಮೋಡವಾಗಿ ಅದೇ ಪ್ರದೇಶದಲ್ಲಿ ಮಳೆಯಾಗುವುದು. ಪರಿಸರಣ ಮಳೆ ಅಂದರೆ ಅತಿ ಹೆಚ್ಚಿನ ಶಾಖದಿಂದಾಗಿ ಈ ಭೂಭಾಗದಲ್ಲಿರುವಂತಹ ನೀರು ಇವತ್ತಿನ ದಿನವೇ ಬಿಸಿಲಿನ ಶಾಖಕ್ಕೆ ಆವಿ ಆಗ್ತಾ ಇರುತ್ತೆ. ಅದು ಮೇಲೇರಿ ಅಂದರೆ ಮೇಲಕ್ಕೆ ಹೋಗಿ ಅಲ್ಲಿ ತಂಪಾಗಿ ಘನೀಭವಿಸಿ ಗುಡುಗು ಸಿಡಿಲಿನೊಡನೆ ಅಲ್ಲೇ ಮಳೆ ಬೀಳುವಂಥದ್ದನ್ನು ಪರಿಸರಣ ಮಳೆ ಅಂಥೇಳಿ ಕರೀತಾರೆ. ನೆಕ್ಸ್ಟ್, ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶ ಅಟಕಾಮ ಮರುಭೂಮಿ. ಕಳೆದ 200 ವರ್ಷಗಳಿಂದ ಅಲ್ಲಿ ಮಳೆಯಾಗಲಿಲ್ಲ ಅನ್ನುವಂತಹ ಒಂದು ಹೇಳಿಕೆ ಇದೆ. ನೆಕ್ಸ್ಟ್, ಅಟಕಾಮ ಮರುಭೂಮಿ ಇರುವುದು ಚಿಲಿ ದೇಶದಲ್ಲಿ. 385ನೇ ಪ್ರಶ್ನೆ, 200 ವರ್ಷಗಳಿಂದ ಮಳೆ ಬೀಳದೆ ಇರುವ ಸ್ಥಳ ಅಟಕಾಮ ಮರುಭೂಮಿ ಪ್ರದೇಶ. ಇಲ್ಲಿ ಕಳೆದ 200 ವರ್ಷಗಳಿಂದ ಮಳೆ ಬಿದ್ದಿಲ್ಲ. ನೆಕ್ಸ್ಟ್ 386ನೇ ಪ್ರಶ್ನೆ, ಸೆಲ್ವಸ್ ಎಂದರೆ ಅಮೆಜಾನ್ ಬಯಲಿನ ಸಮಭಾಜಕ ವೃತ್ತ ಪ್ರದೇಶದ ವಿಶ್ವದ ಅತಿ ದೊಡ್ಡ ಮಳೆ ಅರಣ್ಯ. ಅದನ್ನು ಸ್ಥಳೀಯವಾಗಿ ಸೆಲ್ವಸ್ ಅಂತ ಹೇಳಿ ಕರೀತಾರೆ, ಮಳೆ ಅರಣ್ಯವನ್ನು. ನೆಕ್ಸ್ಟ್ 387ನೇ ಪ್ರಶ್ನೆ, ಬ್ರೆಜಿಲ್ನಲ್ಲಿ ಕಂಡುಬರುವ ಹುಲ್ಲುಗಾವಲನ್ನು ಕಾಂಪಾಸ್ ಅಂತ ಹೇಳಿ ಕರೀತಾರೆ. ಹಾಗೆ ನೆಕ್ಸ್ಟ್, ವೆನೆಜುವೆಲಾದಲ್ಲಿ ಕಂಡುಬರುವ ಹುಲ್ಲುಗಾವಲನ್ನು ಲಾನೋಸ್ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಹಾಗೆ ಅರ್ಜೆಂಟೈನಾದಲ್ಲಿ ಕಂಡುಬರುವ ಹುಲ್ಲುಗಾವಲನ್ನು ಪಾಂಪಾಸ್ ಅಂತ ಹೇಳಿ ಕರೆಯುವಂಥದ್ದು. ಕಾಂಪಾಸ್, ಲಾನೋಸ್, ಪಂಪಾಸ್.
ನೆಕ್ಸ್ಟ್ ಹುಲ್ಲುಗಾವಲುಗಳ ನಾಡು ಅಂತೇಳಿ ಕರೆಯುವಂಥದ್ದು ದಕ್ಷಿಣ ಅಮೇರಿಕಾ ಖಂಡವನ್ನು. 391ನೇ ಪ್ರಶ್ನೆ, ಪಕ್ಷಿಗಳ ಖಂಡ ಅಂತಲೂ ಸಹ ದಕ್ಷಿಣ ಅಮೇರಿಕಾ ಖಂಡವನ್ನು ಕರೀತಾರೆ. 392ನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಕಾಂಡರ್ ಅನ್ನುವಂಥ ಪಕ್ಷಿ. ನೆಕ್ಸ್ಟ್, ಮಳೆ ಅರಣ್ಯದಲ್ಲಿ ಜೀವಿಸುತ್ತಿರುವ ಅತಿ ದೊಡ್ಡ ಸರೀಸೃಪ ಅನಕೊಂಡ. 394ನೇ ಪ್ರಶ್ನೆ, ಬೃಹದಾಕಾರದ ಆಮೆಗಳಿಗೆ ಪ್ರಖ್ಯಾತವಾದ ದ್ವೀಪ ಗಾಲಪಗೋಸ್ ದ್ವೀಪ. ದಕ್ಷಿಣ ಅಮೆರಿಕದ ಗಾಲಪಗೋಸ್ ದ್ವೀಪ ಬೃಹತ್ ಆಮೆಗಳಿಗೆ ಪ್ರಖ್ಯಾತಿಯಾಗಿದೆ. 395ನೇ ಪ್ರಶ್ನೆ, ವಿಶ್ವದ ಅತಿ ಅಪಾಯಕಾರಿಯಾದ ಮೀನು ಫಿರಾನ್ ಮೀನು. 396, ದಕ್ಷಿಣ ಅಮೆರಿಕಾದ ಪ್ರಮುಖ ಬೆಳೆಗಳು ಮೆಕ್ಕೆಜೋಳ, ಗೋಧಿ, ಭತ್ತ, ಕಾಫಿ, ಹತ್ತಿ, ಕಬ್ಬು. ಇವು ದಕ್ಷಿಣ ಅಮೆರಿಕಾದ ಪ್ರಮುಖ ಬೆಳೆಗಳು. ನೆಕ್ಸ್ಟ್, ಪ್ರಪಂಚದ ಕಾಫಿಯ ಪಾತ್ರೆ ಬ್ರೆಜಿಲ್ ಅನ್ನು ಕರೀತಾರೆ. 398, ವಿಶ್ವದ ಕಾಫಿ ಬಂದರು ರಿಯೋ ಡಿ ಜನೈರೋ ಅನ್ನುವಂಥದ್ದು. 399ನೇ ಪ್ರಶ್ನೆ, ಕಾಫಿ ಬೆಳೆಯ ಮೂಲ ಇಥಿಯೋಪಿಯಾ ದೇಶ ಆಗಿದೆ. ಕೊನೆಯ ಪ್ರಶ್ನೆ 400ನೇ ಪ್ರಶ್ನೆ, ವಿಶ್ವದ 2ನೇ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ರಾಷ್ಟ್ರ ಬ್ರೆಜಿಲ್ ಆಗಿದೆ. ಒಟ್ಟು 400 ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಈ 400 ಪ್ರಶ್ನೆಗಳು ಸಹ ನಿಮಗೆ ಎಕ್ಸಾಮ್ಗಳಲ್ಲಿ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ, ಕ್ವಿಕ್ ರಿವಿಷನ್ಗಾಗಿ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದನ್ನು ನಾನು ನಂಬಿದ್ದೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ನಾವು ತಿಳಿಸ್ತೇನೆ. ಹಾಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಅಂಶಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗೆ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಉಳಿದವರಿಗೂ ಸಹ ತಮ್ಮ ಸ್ಕೋರ್ಗಳನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಇದು ಸಹಾಯ ಆಗಲಿ ಅನ್ನೋದನ್ನು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.